ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದಲ್ಲಿ ಏನ್ ನೋಡ್ಕೊಂಡ್ವಿ? ದಾವೀದನು ತನ್ನನ್ನು ದೇವರಲ್ಲಿ ಬಲಪಡಿಸಿಕೊಂಡಿದ್ದು. ಆದ್ರೆ ಅದನ್ನ ಮಾತ್ರ ನೋಡಿಲ್ಲ, ಯಾವ ರೀತಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ. ನಮಗೆ ಆಶೀರ್ವಾದ ಬರೋದಕ್ಕೆ ಮೊದಲು ಯಾವ ರೀತಿ ಕಷ್ಟಗಳು ಬರುತ್ತೆ, ಶೋಧನೆಗಳು ಬರುತ್ತೆ, ಶೋಧನೆಗಳು ದಾಟಿ ಬಂದ ಮೇಲೆ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಆಮೇಲೆ ನೆನ್ನೆ ನೋಟ್ ಮಾಡಿದೆ, ಕಳೆದ 3 ವಾರಗಳಲ್ಲಿ ಅಂದ್ರೆ ಇದಕ್ಕೆ ಮುಂಚೆಯಿಂದ ಸೆಕೆಂಡ್ ವೀಕ್ ಇಂದ ಇವಾಗವರೆಗೂ 3 ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ. ಯಾವ 3 ಟಾಪಿಕ್ ಅಂದ್ರೆ, ಏನಕ್ಕೋಸ್ಕರ 3 ಟಾಪಿಕ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ನಾವು ರಕ್ಷಣೆ ಹೊಂದಿಕೊಂಡಿದ್ದು ಏನಕ್ಕೋಸ್ಕರ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. 3 ವಾರಗಳಿಂದ ಅದನ್ನೇ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಏನಂತ, ನಾವು ರಕ್ಷಣೆ ಹೊಂದ್ಕೊಂಡಿದ್ದೀವಿ, ಅದಾದ್ಮೇಲೆ ಏನು? ರಕ್ಷಣೆ ಹೊಂದ್ಕೊಂಡು ನಮಗೆ ಕೆಲವು ವಿಷಯಗಳು ಸಿಗತ್ತಲ್ಲ, ಅದು ಇಟ್ಕೊಂಡು ಏನ್ ಮಾಡಬೇಕು? ಆ ಒಂದು ಲೈನ್ ಆಫ್ ಥಾಟ್ ಅಲ್ಲಿ ಏನಂದ್ರೆ, ಆ ಒಂದು ಟಾಪಿಕ್ ಕೆಳಗಡೆ ಬರುವಂತ ಇನ್ನೊಂದು ಟಾಪಿಕ್ ಇವತ್ತು ಯಾವ್ದು ಕುರಿತಾಗಿ ಮಾತಾಡೋಣ ಅಂದ್ರೆ, ದೇವರ ಪ್ರೀತಿ. ದೇವರ ಪ್ರೀತಿ ಅಂತ ಹೇಳುವಾಗ ಎಲ್ಲರ ಮನಸ್ಸಲ್ಲೂ ಒಂದೊಂದು ವಿಷಯ ಬರುತ್ತೆ. ಆದ್ರೆ ಅದು ಹೋಗೋದು ಮೊದಲು 3 ವಾರಗಳಲ್ಲಿ ಏನೆಲ್ಲ ಓದಿದ್ವಿ ಅಂತ ಯೋಚನೆ ಮಾಡಿ ನೋಡೋಣ. ಜುಲೈ 2nd ವೀಕಲ್ಲಿ ಸೆಕೆಂಡ್ ಸಂಡೇಲಿ ಯಾವ್ದ್ರ ಕುರಿತಾಗಿ ಮಾತಾಡಿದ್ವಿ ಅಂದ್ರೆ, ಪರಲೋಕದ ಕುರಿತಾಗಿ. ದೇವರ ರಾಜ ಅಲ್ಲ, ಫಸ್ಟ್ ವೀಕಲ್ಲಿ ದೇವರ ಕೃಪೆ ಕುರಿತಾಗಿ ಮಾತಾಡಿದ್ವಿ. 2ನೇ ವಾರದಲ್ಲಿ ದೇವರ ಕೃಪೆ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು. ದೇವರ ಕೃಪೆ ನಮ್ಗೆ ಏನ್ ಕಲಿಸುತ್ತೆ ಅಂತ, ಕೆಟ್ಟದನ್ನು ಮಾಡೋದನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋದಕ್ಕೆ ದೇವರ ಕೃಪೆ ನಮಗೆ ಕಲಿಸುತ್ತೆ. ನಮ್ಮನ್ನು ದೇವರು ರಕ್ಷಿಸಿರುವುದು ಯಾವ ಕಾರಣದಿಂದ? ಮೊದಲು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ, ಪುನರ್ಜೀವನ ಕೊಟ್ಟ ಮೇಲೆ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಆಮೇಲೆ ಮನಸ್ಸು ಬದಲಾವಣೆ ಮಾಡೋದಕ್ಕೋಸ್ಕರ ಪವಿತ್ರ ಆತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ಅದು 2ನೇ ವಾರದಲ್ಲಿ ನೋಡಿದ್ವಿ. 3ನೇ ವಾರದಲ್ಲಿ ಯಾವ್ದು ಕುರಿತಾಗಿ ನೋಡಿದ್ವಿ ಅಂದ್ರೆ, ದೇವರ ರಾಜ್ಯ ಯಾವ ರೀತಿ ಇದೆ. ದೇವರ ರಾಜ್ಯ ಅಂತ, ದೇವರ ರಾಜ್ಯ ಯಾವ ರೀತಿ ಇದೆ. ನಾವು ಈ ಲೋಕದಲ್ಲಿ ಬದುಕೋದಕ್ಕೋಸ್ಕರ ಅಲ್ಲ, ದೇವರು ನಮ್ಮನ್ನು ರಕ್ಷಣೆ ಮಾಡಿರೋದು ಆ ಒಂದು ಪರಲೋಕದ ರಾಜ್ಯ ಕೆಳಗಡೆ ಇಳಿದು ಬರುವಾಗ ಅವ್ರ ಕೈ ಕೆಳಗಡೆ ನಾವು ಅವ್ರ ಮಕ್ಕಳಾಗಿರ್ಬೇಕು ಅಂತ. ಆಮೇಲೆ 2ನೇದಾದ್ರು 3ನೇ ಟಾಪಿಕ್ ಯಾವ್ದು ನೋಡಿದ್ವಿ? ಲಾಸ್ಟ್ ವೀಕ್ ಯಾವ್ದು ನೋಡಿದ್ವಿ ಅಂದ್ರೆ, ದೇವ್ರು ನಮ್ಮನ್ನ ಆಶೀರ್ವದಿಸೋದು, ಈ ಲೋಕದಲ್ಲಿ ನಮ್ಮನ್ನ ಆಶೀರ್ವದಿಸೋದು ದೇವರು ಏನಕ್ಕೋಸ್ಕರ ಅಂತ. ಆದ್ರೆ ಈ 3 ಟಾಪಿಕ್ನು ಸೇರಿಸಿ ಮಾತಾಡಬೇಕಂದ್ರೆ ಒಂದೇ ಒಂದು ವಿಷಯದ ಕೆಳಗಡೆ ಬರುತ್ತೆ, ದೇವರ ಪ್ರೀತಿ. ನಾವು ಎಷ್ಟೋ ಸತಿ ಏನ್ ಮಾಡ್ತೀವಿ ಅಂದ್ರೆ, ಅವ್ರ ಎಕ್ಸಾಂಪಲ್ ಹೇಳ್ತೀನಿ, ದೇವರು ಒಬ್ಬರನ್ನ ಸೇವೆಗೆ ಕರೆದಿದ್ದಾರೆ ಅಂತ ಇಟ್ಕೊಳ್ಳಿ. ಒಬ್ಬರನ್ನ ಸೇವೆಗೆ ಕರೆದಿದ್ರೆ ಅವರು ಸೇವೆ ಮಾಡೋದಕ್ಕೆ 2 ಕಾರಣಗಳಿರುತ್ತೆ. ಮೊದಲನೇ ಕಾರಣ, ದೇವರ ಮೇಲೆ ಪ್ರೀತಿ ಇಟ್ಟು, ದೇವ್ರು ನನ್ನ ಇದೆಲ್ಲ ಕಾಪಾಡಿದಾರಲ್ಲ, ಆ ಕಾರಣದಿಂದ ದೇವ್ರು ಕೇಳಿರೋದನ್ನ ನಾನು ಮಾಡ್ತೀನಿ ಅಂತ ಹೇಳುವುದು. ದೇವ್ರು ನನ್ನ ಒಂದು ವಿಷಯ ನನ್ನ ಕೇಳಿದ್ದಾರೆ, ಅದನ್ನ ನಾನು ಮಾಡ್ತೀನಿ ಅಂತ. ಆದ್ರೆ 2ನೇ ಕಾರಣ ಏನಂದ್ರೆ, ಸರಿ ಆಯ್ತು, ಈ ಜೀವನ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಸೇವೆ ಅವ್ರಿಗೆ ಬರುತ್ತೆ, ಸಡನ್ ಆಗಿ ದೇವ್ರು ಕರೀತಾರೆ, ಏನೇನೋ ಮಾಡ್ತಾರೆ. ಅವ್ರ ಸೇವೆ ಮಾಡುವುದೇ ಏನಕ್ಕೋಸ್ಕರ ಇರುತ್ತೆ, ದೇವ್ರು ಕರೆದ್ರು ಮಾಡ್ತಾ ಇದ್ದೀನಿ ಅಷ್ಟೇ, ಒಂದು ಪ್ರೀತಿಯಿಂದ ಮಾಡಲ್ಲ ಯಾವ ಕೆಲಸ. ಇದನ್ನ ಇಷ್ಟೋ ಸೇವಕರಲ್ಲಿ ನೀವು ನೋಡ್ಬೋದು. ಇದನ್ನ ಯಾಕೆ ನಿಮಗೆ ಸೇವಕರಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸೇವೆ ಮಾಡುವಾಗ್ಲೂ, ನೀವು ಮಾಡ್ತಾ ಇರುವಂತ ಕೆಲಸಗಳಲ್ಲಿಯೂ ನೀವು ದೇವರ ಮೇಲೆ ಪ್ರೀತಿ ಇಟ್ಟು ಮಾಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ನಾವು ಮಾಡುವಂತ ಎಲ್ಲಾ ಕೆಲಸಗಳಲ್ಲೂ ನಾವು ದೇವರ ಮೇಲೆ ಪ್ರೀತಿ ಇಟ್ಟು ಮಾಡ್ತಾ ಇದ್ದೇವೆ. ಮನೆ ಒಳಗಡೆ ಕೆಲಸ ಮಾಡ್ತಾ ಇರ್ಬೋದು, ನಮ್ಮನೆ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ದೇವರ ಪ್ರೀತಿಯಲ್ಲಿ ಅದನ್ನ ಮಾಡ್ತಾ ಇದೀವ? ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ದೇವರ ಪ್ರೀತಿಯಲ್ಲಿ ನಾನು ಒಂದು ವಿಷಯವನ್ನು ಮಾಡದೆ ಹೋದರೆ ನಾನು ಮಾಡೋ ಕೆಲಸ ವ್ಯರ್ಥ. ಯಾವುದೇ ಕೆಲಸ ಇರಲಿ, ದೇವರ ರಾಜ್ಯದ ಕುರಿತಾದ ಕೆಲಸ ಇರಲಿ, ಅಥವಾ ನಾನು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾವು ದೇವರ ರಾಜ್ಯದ ಕುರಿತಾದ ಕೆಲಸವಾಗಿರ್ಲಿ, ಅಥವಾ ನಾವು ಪರಲೋಕದ ರಾಜ್ಯದ ಕುರಿತಾಗ ಯಾವ ರೀತಿ ಅಂದ್ರೆ, ನಾನು ಒಳ್ಳೆ ಮನುಷ್ಯನಾಗಿ ಬಾಳ್ಬೇಕು ಅಂತ ಆಸೆ ಇರುತ್ತೆ. ಏನಂತ, ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಹೆಚ್ಚಾಗಬೇಕು ಅಂತ ಎಲ್ಲರಲ್ಲೂ ಆಸೆ ಇರುತ್ತೆ. ಆ ಆಸೆನೂ ಸಹ ದೇವರ ಪ್ರೀತಿಯಲ್ಲಿ ನಾನು ಮಾಡದೆ ಹೋದರೆ ನಾನು ಮಾಡುವಂತ ಕೆಲಸ ವ್ಯರ್ಥ. ಈ ದೇವರ ಪ್ರೀತಿ ಅಂದ್ರೆ ಏನು? ಇವಾಗ ನೀವು ಹೇಳಿ, ಇಷ್ಟೊತ್ತು ನಾನು ಇದೆಲ್ಲ ಮಾತಾಡೋದಲ್ಲ, ದೇವರ ಪ್ರೀತಿ ಅಂದ್ರೆ ಏನು? ಓಕೆ, ಅದು ಎಲ್ಲರೂ ಗೊತ್ತು. ಯೋಹಾನ 3:16 ಒಬ್ಬನೇ ಕುಮಾರನನ್ನು ಕೊಟ್ಟರು, ಆ ಕಾರಣದಿಂದ ಅದು ದೇವರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಕುಮಾರನ ಕೊಟ್ಟರು. ಓಕೆ, ಒಪ್ಕೋತೀನಿ, ಒಬ್ಬರೇ ಕುಮಾರನ ಕೊಟ್ಟರು. ಅದಾದ್ಮೇಲೆ ಏನಾಯ್ತು? ನಮ್ಮನ್ನು ರಕ್ಷಣೆ ಮಾಡಿಸಿದ್ರು.
ಸರಿ ಆಯ್ತು, ಇವಾಗ ಏನ್ ಮಾಡ್ಬೇಕು ಅದನ್ನ ಇಟ್ಕೊಂಡು, ರಕ್ಷಣೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನಾವು ನೋಡ್ತಾ ಇದೀವಿ. ಇವಾಗ ರಕ್ಷಣೆ ಒಳಗಡೆ ಬಂದಿದ್ದೀವಿ, ದೇವರು ನಮ್ಮಲ್ಲಿ ಪ್ರೀತಿ ತೋರಿಸಿದ್ದಾರೆ, ರಕ್ಷಣೆ ಆಯ್ತು. ರಕ್ಷಣೆ ಆದ್ಮೇಲೆ ರಕ್ಷಣೆ ಇಟ್ಕೊಂಡು ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಎಕ್ಸಾಂಪಲ್ ಅದೆಲ್ಲ ಅದು ನಾವು ನಡೆಯುವಾಗ, ಪ್ರೀತಿಯಲ್ಲಿ ನಡೆಯುವಾಗ ನಾವು ಬೇರೆಯವ್ರಿಗೆ ಏನ್ ಹೇಳ್ತೀರಾ, ಉದಾಹರಣವಾಗಿರ್ತೀವಿ, ಸಾಕ್ಷಿಯಾಗಿರ್ತೀವಿ. ಆದರೆ ದೇವರ ಪ್ರೀತಿ ಅಂದ್ರೆ, ನಾನು ಕೇಳಿದ ಪ್ರಶ್ನೆ ದೇವರ ಪ್ರೀತಿ ಅಂತ. ಓಕೆ, ದಟ್ ಇಸ್ ನಾವು ಒಬೀಡಿಯಂಟ್ ಆಗಿರ್ತೀವಿ ದೇವರಿಗೆ, ಓಕೆ ಸಂತೋಷ. ಆದ್ರೆ ದೇವರ ಪ್ರೀತಿ ಅಂದ್ರೆ ಏನು? ದೇವರ ಪ್ರೀತಿ ನಾವು ಬೇರೆಯವ್ರಿಗೆ ಯಾವ ರೀತಿ ಈ ದೇವರ ಪ್ರೀತಿಯನ್ನು ತೋರಿಸ್ಬೇಕು? 3 ಪ್ರಶ್ನೆ. ದೇವರ ಪ್ರೀತಿ ಅಂದ್ರೆ ಏನು? ದೇವರ ಪ್ರೀತಿಯನ್ನು ಬೇರೆಯವ್ರಿಗೆ ಯಾವ ರೀತಿ ತೋರಿಸ್ಬೇಕು? 3ನೇದು, ಯಾಕೆ ಎಲ್ಲ ವಿಷಯಗಳನ್ನು ದೇವರ ಪ್ರೀತಿಯಲ್ಲಿ ಮಾಡಬೇಕು? ಒಂದು ವೇಳೆ ದೇವರ ಪ್ರೀತಿಯಲ್ಲಿ ಮಾಡದೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಥವಾ ನೀವು ಸೇವೆ ಮಾಡ್ತಾ ಇದ್ದೀರಾ, ದೇವರ ಪ್ರೀತಿಯಲ್ಲಿ ಮಾಡದೆ ಹೋದ್ರೆ ಏನಾಯ್ತು? 3 ಪ್ರಶ್ನೆಗಳಿಗೆ ಇವತ್ತು ಉತ್ತರ ನೋಡೋಣ. ಮೊದಲು 2 ಕೊರಿಂಥಿಯರು 5ನೇ ಅಧ್ಯಾಯ ವಚನ 11ರಿಂದ 15 ವರೆಗೂ ಓದ್ಬೇಕು. 11ರಿಂದ 15ವರೆಗೂ 2 ಕೊರಿಂಥಿ 5ನೇ ಅಧ್ಯಾಯ 11ರಿಂದ 15ರವರೆಗೂ. 2 ಕೊರಿಂಥಿ 5ನೇ ಅಧ್ಯಾಯ 11ರಿಂದ 15. ಕರ್ತನ ಭಯವು ನಮಗೆ ಇರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿ ಇದೆ ಎಂದು ನಂಬಿಕೊಂಡಿದ್ದೇನೆ. ನಾವು ನಮ್ಮನ್ನು ತಿರುಗಿ ನಮ್ಮ ಮುಂದೆ ಹೊಗಳಿಕೊಳ್ಳುವುದಿಲ್ಲ. ಆದರೆ ಯಾರ ಹೃದಯದ ವಿಷಯದಲ್ಲಿ ಹಿಗ್ಗದೆ ತೋರಿಕೆ ವಿಷಯದಲ್ಲಿ ಮಾತ್ರ ಹಿಗ್ಗುತ್ತಾರೋ ಅವರಿಗೆ ಪ್ರತ್ಯುತ್ತರ ಹೇಳುವುದಕ್ಕೆ ನಮಗೆ ಆಧಾರವಿರಬೇಕೆಂದು ನಮ್ಮ ವಿಷಯದಲ್ಲಿ ಹಿಗ್ಗುವುದಕ್ಕೆ ನಮಗೆ ಆಸ್ಪದ ಕೊಡುತ್ತೇವೆ. ನಮಗೆ ಬುದ್ಧಿ ಪರವಶವಾಗಿದ್ದರೆ ಅದು ದೇವರ ಮಹಿಮೆಗಾಗಿಯೇ ಅದೇ. ನಮಗೆ ಸ್ವಸ್ಥ ಬುದ್ಧಿ ಇದ್ದರೆ ಅದು ನಿಮ್ಮ ಪ್ರಯೋಜನಕ್ಕಾಗಿ ಅದೇ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ ಎಲ್ಲರಿಗೂ. ಒಂದು ನಿಮಿಷ, ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಹುಚ್ಚನಾಗಿದ್ರೆ ದೇವರಿಗೋಸ್ಕರ, ನಾನು ನಾರ್ಮಲ್ ಮನುಷ್ಯ ತರ ಆದ್ರೆ ನಿಮಗೋಸ್ಕರ ಅಂತ ಪೌಲ್ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಏನಂತ 13ನೇ ವಾಕ್ಯದಲ್ಲಿ ಪೌಲ್ ಸಿಂಪಲ್ ಆಗಿ ಏನ್ ಹೇಳ್ತಾ ಇದ್ದಾರೆ, ನಾನು ಮನಸ್ಸು ಸರಿ ಇಲ್ದೇ ಇದ್ದೀನಿ ಅಂತ ಜನರು ಅನಿಸ್ಕೊಂಡ್ರೆ ಯಾರಿಗೋಸ್ಕರ? ದೇವರಿಗೋಸ್ಕರ. ಆದ್ರೆ ನಾನು ಒಳ್ಳೆಯವನು ಅಂತ ನಾನು ನಿಮಗೋಸ್ಕರ ಒಂದು ಒಳ್ಳೆ ಜ್ಞಾನಿಯಾದ ಮನುಷ್ಯನಾಗಿದ್ದೀನಿ ಅಂದ್ರೆ ನಿಮಗೋಸ್ಕರ. ಯಾರು? ದೇವರ ಮಕ್ಕಳಿಗೋಸ್ಕರ ಅಂತ, ಸಹೋದರರಿಗೋಸ್ಕರ. ಯಾಕೆ ಪೌಲ್ ಇದನ್ನು ಬರೀತಾ ಇದ್ದಾರೆ? ಯಾಕಂದ್ರೆ ಅದೇ ನೆಕ್ಸ್ಟ್ ವರ್ಡ್ ನೋಡಿ, 14ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮನ್ನು ದೇವರ ಪ್ರೀತಿ ಆಳಬೇಕಂತೆ. ಆಮೇಲೆ ದೇವರ ಪ್ರೀತಿ ನಮ್ಮನ್ನು ಆಳಬೇಕು. 14வது வார்த்தை தமிழ் படி. கிறிஸ்துவினுடைய அன்பு எங்களை நடத்தி ஏவுகிறது. கிறிஸ்துவின் அன்பு என்னை நடத்தி ಏವುகிறது. ಕ್ರಿಸ್ತುವಿನ ಪ್ರೀತಿ ನನ್ನನ್ನು ಏನ್ ಮಾಡುತ್ತಾ ಇದೆ ಅಂತೆ? ನಡೆಸ್ತಾ ಇದೆ. ಅದು ನನ್ನನ್ನು ಏನ್ ಮಾಡ್ತಾ ಇದೆ? ನಡೆಸಿ ನನ್ನನ್ನು ಆಳ್ತಾ ಇದೆ. ಇಂಗ್ಲಿಷ್ ಅಲ್ಲಿ ರೂಲ್ಡ್ ಅಂತ. ನನ್ನನ್ನು ಆಳುವುದು ಕ್ರಿಸ್ತುವಿನ ಪ್ರೀತಿ, ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು ಕ್ರಿಸ್ತುವಿನ ಪ್ರೀತಿ. ಯಾಕೆ ಕ್ರಿಸ್ತುವಿನ ಪ್ರೀತಿ ಅಂತ ಕಂಟಿನ್ಯೂ ಮಾಡಿ ನೋಡಿ ವಾಕ್ಯ, ಕಂಟಿನ್ಯೂ ಓದಿ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ ಎಲ್ಲರಿಗೋಸ್ಕರ ಒಬ್ಬರು ಸತ್ತದ್ದರಿಂದ. ಮೊದಲು ಏನ್ ಹೇಳ್ತಾ ಇದ್ದಾರೆ? ಎಲ್ಲರಿಗೋಸ್ಕರ ಅವರು ಸತ್ತ ಕಾರಣದಿಂದ ಎಲ್ಲರಿಗೂ ಒಬ್ಬರು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ಚಿಂತಿಸಿಕೊಂಡರು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಎದ್ದು ಬಂದಾತನಿಗೆ ಜೀವಿಸಬೇಕೆಂತಲೂ ಅವರು ಎಲ್ಲರಿಗೋಸ್ಕರ ಸತ್ತರು. ಇವಾಗ ನೋಡಿ ಆ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೋಸ್ಕರ ಯೇಸು ಕ್ರಿಸ್ತು ಸಾಯ್ತಾ ಇದ್ದಾರೆ. ಅವರು ಸತ್ತ ಕಾರಣದಿಂದ ನಾವು ಅವ್ರ ಜೊತೆ ಸಾಯ್ಬೇಕಂತ. ಆಮೇಲೆ ನೀವೇನ್ ಮಾಡಿದ್ರೆ ಮನೇಲಿ ಹೋಗಿ 2 ಕೊರಿಂಥಿ 5ನೇ ಅಧ್ಯಾಯ ಫಸ್ಟ್ ವರ್ಡ್ ಇಂದ ಓದಿ ನೋಡಿ, ಅವ್ರು ಏನ್ ಮಾತಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರೆ? ನಮಗೋಸ್ಕರ ಯೇಸು ಕ್ರಿಸ್ತು ಸತ್ತ ಕಾರಣದಿಂದ ನಾವು ಸಾಯ್ಬೇಕು. ಆದ್ರೆ ನೆಕ್ಸ್ಟ್ ವರ್ಡ್ ಅಲ್ಲಿ ತಿರುಗಿ ಕಂಟಿನ್ಯೂ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಪುನರ್ಜೀವನ ಮಾಡಿ ಎದ್ದಿದ್ದು ನಮಗೋಸ್ಕರ. ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತು ಎಷ್ಟೋ ಜನ ಏನ್ ಮಾಡ್ತೀವಿ ಅಂದ್ರೆ, ವಾರನೂ ಹೇಳ್ತಾರೆ ಏನಂತ? ಯೇಸು ಕ್ರಿಸ್ತು ನಮಗೋಸ್ಕರ ಶಿಲುಬೆಯಲ್ಲಿ ಏನಾದ್ರು ಮರಣ ಹೊಂದಿದ್ರು, ಯೇಸು ಕ್ರಿಸ್ತು ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ರು ಅಂತ. ಆದ್ರೆ ಎಷ್ಟು ಜನ ನಿಮ್ಮ ಹತ್ರ ಹೇಳ್ತಾರೆ ಯೇಸು ಕ್ರಿಸ್ತ ನಿಮಗೋಸ್ಕರ ತಿರುಗಿ ಎದ್ದು ಬಂದ್ರು ಅಂತ? ಆಮೇಲೆ ಯೇಸು ಕ್ರಿಸ್ತು ಮರಣ ಹೊಂದಿದ್ದು ಮಾತ್ರ ನಮಗೋಸ್ಕರ ಅಲ್ಲ, ಎದ್ದು ಬಂದಿದ್ದು ಸಹ ನಮಗೋಸ್ಕರ. ಆಮೇಲೆ ಯೇಸು ಕ್ರಿಸ್ತು ಮರಣ ಹೊಂದಿದ್ದು ನಮ್ಮ ಪಾಪಗಳನ್ನು ಏನ್ ಮಾಡೋದಕ್ಕೆ? ಕ್ಷಮಿಸೋದಕ್ಕೆ. ಎದ್ದು ಬಂದಿದ್ದು ಏನಕ್ಕೋಸ್ಕರ?
ನಮಗೆ ಜೀವ ಕೊಡುವುದಕ್ಕೋಸ್ಕರ ಆಯ್ತು. ಮತ್ತೆ ಜೀವ ಕೊಡೋದಕ್ಕೆ. ಓಕೆ, ಬೇರೆ ಏನ್ ಕಾರಣ ಇರ್ಬೋದು? ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯತೆ. ಯೇಸು ಕ್ರಿಸ್ತು ತಿರುಗಿ ಎದ್ದು ಬಂದಿದ್ದು, ಪಿಶಾಚನ್ನು ಜಯಿಸಿ ತಿರುಗಿ ಜೀವಂತವಾಗಿ ಎದ್ದು ಬಂದಿದ್ದು, ಜೀವಂತವಾಗಿರುವಂತ ನಾವು ಸಹ ಪಿಶಾಚನ್ನು ಜಯಿಸಿ ಎದ್ದು ಬರಬೇಕು ಅನ್ನುವಂತ ಬಲ ಕೊಡುವುದಕ್ಕೋಸ್ಕರ. ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಯೇಸು ಕ್ರಿಸ್ತು ಎದ್ದು ಬಂದಿರುವಂತ ಕಾರಣ ಏನಕ್ಕೋಸ್ಕರ? ಅವರು ಪಿಶಾಚನ್ನು ಜಯಿಸಿ ಎದ್ದು ಬಂದ ರೀತಿಯಲ್ಲಿ ನಾನು ಸಹ ಪಿಶಾಚನ್ನು ಜಯಿಸಿ ಎದ್ದು ಬರಬೇಕು ಅನ್ನುವಂತ ಕಾರಣದಿಂದ, ಅವರ ಕೃಪೆ ನನಗೆ ಕೊಡಬೇಕು ಅನ್ನುವಂತ ಕಾರಣದಿಂದ ಏನ್ ಮಾಡ್ತಾ ಇದ್ದಾರೆ? ತಿರುಗಿ ಎದ್ದು ಬರ್ತಾ ಇದ್ದಾರೆ. ಆಮೇಲೆ ಆ ಕೃಪೆ ಏನು ಕೊಡ್ತಾ ಇದ್ದಾರೆ? ನಾನು ಪರಲೋಕ ರಾಜ್ಯಕ್ಕೆ ಹೋಗಿ ಸೇರಬೇಕು ಅಂತ. ಆಮೇಲೆ ಇಲ್ಲ, ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಎದ್ದು ಬಂದು ನನ್ನನ್ನು ಅವ್ರ ಕೃಪೆ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ? ಮನಸ್ಸು ಬದಲಾವಣೆ ಮಾಡ್ತಾ ಇದ್ದಾರೆ. ಆಮೇಲೆ ಅವರ ಕೃಪೆ ನಮ್ಮ ಮನಸ್ಸನ್ನು ಬದಲಾವಣೆ ಪಡಿಸುತ್ತೆ. ಆಮೇಲೆ ತೀತನು 2ನೇ ಅಧ್ಯಾಯ 3ನೇ ಅಧ್ಯಾಯ ಓದುವಾಗ ಏನ್ ಬಂತು? ದೇವರ ಕೃಪೆ ಒಳ್ಳೆ ವಿಷಯಗಳನ್ನು ಕಲಿಸಿ ಕೆಟ್ಟ ವಿಷಯಗಳಿಂದ ದೂರ ಇರುವುದಕ್ಕೆ ನಮಗೆ ಜ್ಞಾನ ಕೊಡುತ್ತಂತೆ. ಆಮೇಲೆ ದೇವರ ಕೃಪೆ ಒಳ್ಳೆ ವಿಷಯಗಳಲ್ಲಿ ನಮ್ಮನ್ನು ನಡೆಸಿ ಕೆಟ್ಟ ವಿಷಯಗಳಿಂದ ದೂರಪಡಿಸುತ್ತೆ. ಅದು ನಮಗೆ ಕಲಿಸುತ್ತೆ. ದೇವರ ಕೃಪೆ ನಮಗೆ ಕಲಿಸಿದ್ದನ್ನ ಶಕ್ತಿ ಕೊಟ್ಟು ನಡೆಸೋದು ಯಾರು? ಪವಿತ್ರ ಆತ್ಮರಾದ ದೇವರು. ಕಲಿಯೋದು ಮಾತ್ರ ಅಲ್ಲ, ಅದನ್ನೇ ಜೇಮ್ಸ್ ಏನ್ ಹೇಳ್ತಾರೆ, ಕಲಿಯೋದು ಮಾತ್ರ ಅಲ್ಲ, ಅದನ್ನ ಏನ್ ಮಾಡಿ ಉಪಯೋಗಿಸಿ ನಡೆಯಿರಿ ಅಂತಾರೆ. ಆಮೇಲೆ ನಡೆಯೋದು ಯಾರ ಬಲದಲ್ಲಿ? ಪವಿತ್ರ ಆತ್ಮರ ಬಲದಲ್ಲಿ. ಆಮೇಲೆ ಇವಾಗ ಈ ವಾಕ್ಯದಲ್ಲಿ ಏನ್ ಹೇಳಿದ್ರು? ಇವಾಗ ನೀವು ಎಲ್ಲರೂ ಯಾವ ತರ ಆಡಪಡ್ಬೇಕಂತೆ, ಯಾವ ನಡೆಸಪಡ್ಬೇಕಂತೆ? ಯೇಸು ಕ್ರಿಸ್ತುವಿನ ಪ್ರೀತಿ. ಯೇಸು ಕ್ರಿಸ್ತುವಿನ ಪ್ರೀತಿ ಅಂದ್ರೆ, ಯೇಸು ಕ್ರಿಸ್ತು ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ, ದೇವರ ಪ್ರೀತಿಯನ್ನು ಯೇಸು ಕ್ರಿಸ್ತು ನಮಗೆ ತೋರಿಸ್ತಾ ಇದ್ದಾರೆ. ಆಮೇಲೆ ತಂದೆಯಾದ ದೇವರ ಪ್ರೀತಿಯನ್ನು ಯೇಸು ಕ್ರಿಸ್ತು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಯಾವುದರಲ್ಲಿ ತೋರಿಸಿದ್ರಂತೆ? ಅವರು ಮರಣ ಹೊಂದಿ ಜೀವಂತವಾಗಿ ಎದ್ದು ಬರುವುದರಲ್ಲಿ ಅವರ ಪ್ರೀತಿ ನಮಗೆ ತೋರಿಸ್ತಾ ಇದ್ದಾರೆ. ಆಮೇಲೆ ಎಷ್ಟು ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡಿದ್ರೆ, ತನ್ನ ಒಬ್ಬನೇ ಕುಮಾರನನ್ನು ಏನ್ ಮಾಡಿದ್ರಂತೆ? ನಮಗೋಸ್ಕರ ಮರಣ ಹೊಂದುವುದಕ್ಕೋಸ್ಕರ ಕಳಿಸಿದ್ರು. ಆಮೇಲೆ ತನ್ನ ಒಬ್ಬನೇ ಕುಮಾರನ ಎಷ್ಟು ಪ್ರೀತಿ ಮಾಡಿ ಕಳಿಸಿದ್ರು ಅಂದ್ರೆ, ಈ ವಾಕ್ಯನೇ ಅದಕ್ಕೆ ಅರ್ಥ. ಸತ್ತೋಗಿರುವಂತ ನಮ್ಮನ್ನು ಜೀವಂತವಾಗಿ ಎಬ್ಬಿಸುವ ಕಾರಣಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತುವನ್ನು ಕಳಿಸ್ತಾ ಇದ್ದಾರೆ. ಆಮೇಲೆ ಇದನ್ನು ಇನ್ನೂ ಅರ್ಥ ಮಾಡ್ಕೊಬೇಕಂದ್ರೆ ಎಲ್ಲಿಗೆ ಹೋಗೋಣ? ಎಫೆಸಿಯನ್ಸ್ 3ನೇ ಅಧ್ಯಾಯ. ಎಫೆಸಿಯನ್ಸ್ 3ನೇ ಅಧ್ಯಾಯ 14ರಿಂದ ಓದಿ. ಎಫೆಸಿಯನ್ಸ್ 3ನೇ ವಚನ 14ರಿಂದ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತ್ಯದಲ್ಲಿ ವಿಶೇಷ ಬಲ ಹೊಂದಿದವರು. ಪೌಲು ಎಫೆಷಿಯನ್ಸ್ ಬರ್ತಿರೋದ್ರಲ್ಲಿ 2 ಕಡೆ ನಿಮ್ಮ ಹತ್ರ ಮೊದಲು 3 ಚಾಪ್ಟರ್ ಅಲ್ಲಿ 2 ಕಡೆ ಏನ್ ಹೇಳ್ತಾರೆ ಅಂದ್ರೆ, ತಂದೆ ಮುಂದೆ ನಾನು ಮೊಣಕಾಲೂರಿ ಪ್ರಾರ್ಥಿಸ್ತಾ ಇದ್ದೀನಿ ಅಂತ. ನಿಮ್ಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ಎಫೆಷಿಯನ್ಸ್ 1ನೇ ಅಧ್ಯಾಯ ಓದಬೇಕಾದ್ರೆ ನಾವು ಒಂದು ವಿಷಯದ ಕುರಿತಾಗಿ ನೋಡಿದ್ವಿ. ನಮ್ಮ ಕಣ್ಗಳನ್ನು ಮುಚ್ಚಿರೋದನ್ನು ತೆರೆಯಲಿ ದೇವರು ಅನ್ನೋದಕ್ಕೋಸ್ಕರ ಪೌಲ್ ಏನ್ ಮಾಡಿದ್ರಂತೆ? ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರು ಅಂತ ಬರೀತಾ ಇದ್ದಾರೆ. ಆಮೇಲೆ ಪೌಲು ನಮ್ಮ ಕಣ್ಗಳು ಮುಚ್ಚಿರೋದನ್ನ, ಆ ಜ್ಞಾನ ಯೇಸು ಕ್ರಿಸ್ತು ಮಾಡಿರುವಂತ ವಿಷಯದ ಜ್ಞಾನ ನಮ್ಮಲ್ಲಿ ಹೆಚ್ಚಾಗಬೇಕು ಅನ್ನುವ ಕಾರಣದಿಂದ ಮೊಣಕಾಲೂರಿ ತಂದೆ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಾರೆ. ಆದ್ರೆ 3ನೇ ಅಧ್ಯಾಯದಲ್ಲಿ ಬೇರೆ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ನಾವು ಮೊಣಕಾಲೂರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರು ಆಗುವ ಹಾಗೆಯೂ ಕ್ರಿಸ್ತರು ನಿಮ್ಮ ನಂಬಿಕೆಯ ಮೂಲಕ. ಒಂದು ನಿಮಿಷ ತಿರುಗಿ ಹೋಗಿ. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರು ಆಗುವ ಹಾಗೆಯೂ ಕ್ರಿಸ್ತರು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಅವರು ತನ್ನ ಮಹಿಮಾ ಅತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟು ಎಂಬುದನ್ನು ದೇವ ಜನರು ಎಲ್ಲರೊಂದಿಗೆ ಗ್ರಹಿಸಲು ಅರ್ಥ ಮಾಡಿಕೊಳ್ಳಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ. ಒಂದು ನಿಮಿಷ ಇಲ್ಲಿವರೆಗೂ ತಿರುಗಿ ಇನ್ನೊಂದ್ಸತಿ ಹೋಗೋಣ.
ಮೆತ್ತಗೋದ್ರ ಏನು ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕಂಟಿನ್ಯೂ ನೆಕ್ಸ್ಟ್ ಅದನ್ನ ಕ್ರಿಸ್ತರು ನಿಮ್ಮ ನಂಬಿಕೆಯ ಮೂಲಕ ಇನ್ನೂ ಮುಂದೆ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಅವರು ತನ್ನ ಮಹಿಮಾ ಅತಿಶಯದ ಪ್ರಕಾರ ಅವರು ತಮ್ಮ ಮಹಿಮೆಯ ಅತಿಶಯದ ಪ್ರಕಾರ ಅನುಗ್ರಹಿಸಲಿ ನೀವು ದೇವರ ಪ್ರೀತಿಯಲ್ಲಿ ನೀವು ಮೊದಲು ಏನ್ ಹೇಳ್ತಾರೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಎಲ್ಲಿ ನಿಲ್ಬೇಕಂದ್ರೆ ನಾವು ದೇವರ ಪ್ರೀತಿಯಲ್ಲಿ ನಿಲ್ಬೇಕು. ನಮಗೆ ಎಷ್ಟೋ ಜನರಿಗೆ ಏನಕ್ಕೋಸ್ಕರ ಕಷ್ಟಪಟ್ಟು ಪವಿತ್ರವಾಗಿ ಬಾಳ್ಬೇಕು ಅಂತಾನೆ ಅರ್ಥ ಆಗಲ್ಲ. ಎಲ್ಲದಕ್ಕೂ ಕಾರಣ ದೇವರ ಪ್ರೀತಿ. ಆಮೇಲೆ ದೇವರ ಪ್ರೀತಿ ಅರ್ಥ ಆಗದೆ ನಾವು ಬೇರೆ ಏನ್ ಮಾಡಿದ್ರು ವ್ಯರ್ಥ. ನೀವು ಕ್ರಿಸ್ತವನಾಗಿ ಬಾಳುವುದೇ ವ್ಯರ್ಥ. ದೇವರ ಪ್ರೀತಿ ಅರ್ಥ ಆಗದೆ ನೀವು ಬಾಳಿದ್ರೆ ನೀವು ಮಾಡುವಂತ ಯಾವುದೇ ಆಶೀರ್ವಾದದಲ್ಲಿ ಯಾವುದೇ ವಿಷಯದಲ್ಲಿ ವ್ಯರ್ಥ. ದೇವರ ಪ್ರೀತಿ ಅರ್ಥ ಆಗದೆ ಹೋದರೆ ಎಲ್ಲವೂ ವ್ಯರ್ಥ. ಕಂಟಿನ್ಯೂ ಮಾಡಿ. ನೀವು ದೇವರ ಪ್ರೀತಿಯಲ್ಲಿ ನಿಂತು ನೆಲೆಯಾಗಿ ನಿಂತು ಅಗಲ ಉದ್ದ ಯಾರು ಆ ಪ್ರೀತಿಯ ಅಗಲ ಉದ್ದ ಎತ್ತರ ಆಳವನ್ನು ಎಷ್ಟು ಎಂಬುದನ್ನು ದೇವರ ಪ್ರೀತಿಯ ಅಗಲ ಉದ್ದ ಎತ್ತರ ಆಳವನ್ನು ಎಷ್ಟು ಎಂಬುದನ್ನು ದೇವ ಜನರು, ನೀವು ಒಬ್ಬರೇ ಮಾತ್ರ ಅಲ್ಲ, ದೇವ ಜನರು ಎಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಿ ಎಂದು ಎರಡೇ ವಾಕ್ಯ 18-19 ಆದ್ರೆ ತುಂಬಾ ಅರ್ಥ ಇರುವಂತ ವಾಕ್ಯ. ಎರಡೇ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 1-2 ವಾರ ಬೇಕು. ಯಾಕಂದ್ರೆ ಮೊದಲು ಏನ್ ಹೇಳ್ತಾ ಇದ್ರೆ ಅಂದ್ರೆ ದೇವರ ಪ್ರೀತಿಯ ಆಳ ಮತ್ತೆ ಎತ್ತರ ಮತ್ತೆ ಅಗಲವನ್ನು ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಏನ್ ಮಾಡ್ಲಿ, ದೇವರು ನಿಮಗೆ ಕ್ರಿಸ್ತು ದೇವರ ಜನರ ಎಲ್ಲರ ಜೊತೆನೂ ಸೇರಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕ್ರಿಸ್ತ ಯೇಸು ನಿಮ್ಗೆ ಸಹಾಯ ಮಾಡ್ಲಿ ಅಂತ. ಈ ಆಳವನ್ನು ಉದ್ದವನ್ನೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಕ್ರಿಸ್ತ ಯೇಸು ನಿಮಗೆ ಏನ್ ಮಾಡಿ ಸಹಾಯ ಮಾಡಲಿ. ಆದ್ರೆ ಅದಾದ್ಮೇಲೆ ಒಂದು ವಿಷಯ ಹೇಳ್ತಾರೆ ನೋಡಿ, ತಿರುಗಿ ಓದಿ 19ನೇ ವಾಕ್ಯ. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ಯಾರ ಶಕ್ತಿ ಕೊಡ್ತಾರೆ ನಮಗೆ? ಪವಿತ್ರಾತ್ಮ. ನೀವು ಎಫೆಷಿಯನ್ಸ್ 1:19 ಹಂಗ ಓದಬೇಕಾದ್ರೆ ಅಲ್ಲಿ ಏನ್ ಹೇಳ್ತಾರೆ, ಪವಿತ್ರಾತ್ಮರು ದೇವರ ಕುರಿತಾದ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಆ ಪವಿತ್ರಾತ್ಮ ನಮ್ಮಲ್ಲಿದ್ದಾರೆ. ಆಮೇಲೆ ಯಾವ ಶಕ್ತಿ ನಮ್ಮೊಳಗಡೆ ಇದೆ? ಯೇಸು ಕ್ರಿಸ್ತುವನ್ನು ಸಾವಿನಿಂದ ಎಬ್ಬಿಸಿದ ಅದೇ ಶಕ್ತಿ ನಮ್ಮೊಳಗಡೆ ಬಾಳ್ತಾ ಇದೆ. ಆಮೇಲೆ ಆ ಶಕ್ತಿ ನಿಮಗೆ ಅಂದ್ರೆ ಆ ಪವಿತ್ರಾತ್ಮ ನಿಮ್ಗೆ ಏನ್ ಮಾಡ್ತಾರಂತೆ, ಈ ಪ್ರೀತಿಯನ್ನು, ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದು ಜ್ಞಾನ ಕೊಡ್ತಾರೆ. ಆಮೇಲೆ ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಕೊಡುವುದು ಯಾರು? ಪವಿತ್ರ. ಆಮೇಲೆ ಅವರ ಶಕ್ತಿ ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣ ಆಗುವವರಾಗೆ ನಿಮಗೆ ದಯಪಾಲಿಸಲಿ. ಆಮೇಲೆ ದೇವರ ಸಂಪೂರ್ಣತೆಗೆ அந்த வார்த்தை மட்டும் ஒரு முறை படிங்க. எஃபேசியன்ஸ் 3:19. அறிவுக்கெட்டாத அந்த அன்பை அறிந்து கொள்ள வல்லவர்களாகவும் தேவனுடைய சகல பரிபூர்ணத்தினாலும் நிறையப்படவும் அவர் தமது மகிமையினுடைய தேவனுடைய சகலத்தினாலும் நீங்க என்ன ஆகப்படுமா? நிரப்பப்படவும் பரிபூர்ணமாக நிறையப்படவும் அவர் தமது மகிமையினுடைய ஐஸ்வர்யத்தின்படியே உங்களுக்கு ಅನುಗ್ರಹಂ பண்ண வேண்டும் ಎಂದು ಬೇಡಿಕೊಳ್ಳುತ್ತೇನೆ. ದೇವರ ಸಂಪೂರ್ಣತೆಯಾಗಿ ನೀವು ಆಗ್ಬೇಕಂತ. ದೇವರ ಫುಲ್ ಕ್ಯಾರೆಕ್ಟರ್ ಇದೆಯಲ್ಲ ಅಷ್ಟು ನಮ್ಮಲ್ಲಿ ಇರ್ಬೇಕು. ಯಾವ ರೀತಿ ಅಂದ್ರೆ ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ದೇವರ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತಾ ಈ ಸ್ಪಾಂಜ್ ಇದೆಯಲ್ಲ, ಸ್ಪಾಂಜ್ ಯಾವ್ದಂದ್ರೆ ಇದು ಪೇಂಟ್ ಹೊಡಿಯುವಾಗ್ಲೂ ಇದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಸ್ಪಂಜ್. ಅದೇನಾಗತ್ತೆ ಅಂದ್ರೆ ನೀರಲ್ಲಿ ಹಾಕಿದ್ರೆ ಏನಾಗತ್ತೆ? ನೀರ್ನ ಎಳ್ಕೊಳುತ್ತೆ, ನೀರ್ ಎಳ್ಕೊಂಡ್ಬಿಡುತ್ತೆ. ಇವಾಗ ಎಕ್ಸಾಂಪಲ್ ಇಟ್ಕೊಳ್ಳಿ, ಇದೇ ಪವಿತ್ರಾತ್ಮ ಗ್ಲಾಸ್ ಅಲ್ಲಿ ಒಂದು ನೀರಿರೋದೇ ಪವಿತ್ರಾತ್ಮ ಅಂತ ಇಟ್ಕೊಳ್ಳಿ. ಯೇಸು ಕ್ರಿಸ್ತು
ನಾವು ಒಳಗಡೆ ಸ್ಪಾಂಜ್ ಹಾಕುವಾಗ ಆ ಸ್ಪಾಂಜ್ ಯಾವ ರೀತಿ ಎಳ್ಕೊಂಡ್ಬಿಡುತ್ತೋ ಅದಾದ್ಮೇಲೆ ಏನ್ ಮಾಡಕ್ಕಾಗಲ್ಲ, ನೀರನ್ನು ಸ್ಪಾಂಜ್ ಏನ್ ಮಾಡಕ್ಕಾಗಲ್ಲ ಸಪ್ರೇಟ್. ಇಷ್ಟೇ ಹಿಂಡುಳಿದ್ರು ಸ್ವಲ್ಪ ಆದ್ರೂ ನೀರಿರುತ್ತೆ. ಆ ರೀತಿಯಲ್ಲಿ ನನ್ನನ್ನು ಯೇಸು ಕ್ರಿಸ್ತುವನ್ನು ಸಪರೇಟ್ ಮಾಡೋದು ಏನು ಇರಲ್ಲ. ನನ್ನ ಗುಣ ಅನ್ನೋದು ಯೇಸು ಕ್ರಿಸ್ತುವಿನ ಗುಣನು ಸಪರೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಯೇಸು ಕ್ರಿಸ್ತು ಏನಾಗ್ಬಿಡ್ಬೇಕಂತೆ, ನಾನೆಲ್ಲಿ ಮುಗಿತೀನಿ, ಯೇಸು ಕ್ರಿಸ್ತು ಎಲ್ಲಿ ಶುರು ಆಗ್ತಾರೆ ಅಂತ ನನಗೆ ಅರ್ಥ ಆಗ್ಬಾರ್ದು. ನಾನು ದೇವರು ಅಷ್ಟು ಒಂದಾಗಬೇಕು ಅಂತ ಹೇಳ್ತೇನೆ. ಇನ್ನೊಂದ್ಸತಿ ಓದಿ ಆ ವಾಕ್ಯವನ್ನು ಮಾತ್ರ ಅರ್ಥಗೊಂಡು. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣಶಕ್ತರಾಗಿ ದೇವರ ಸಂಪೂರ್ಣತೆಯ ಮಟ್ಟಿಗೆ ಪರಿಪೂರ್ಣರಾಗುವ. ನಾವು ಏನಾಗ್ಬೇಕಂತೆ, ದೇವರ ಸಂಪೂರ್ಣತೆ ಯಾವ ರೀತಿ ದೇವರು ಸಂಪೂರ್ಣರಾಗಿದ್ದಾರೋ ಅವರ ಪವಿತ್ರಾತ್ಮರ ಜೊತೆ ನಾವು ಸೇರಿ ಬಾಳುವಾಗ ಯೇಸು ಕ್ರಿಸ್ತುವಿನಲ್ಲಿದ್ದ ಅಷ್ಟು ಗುಣಗಳು ನನ್ನಲ್ಲಿ ಏನಾಗತ್ತೆ, ಬಂದ್ಬಿಡುತ್ತೆ. ನನ್ನನ್ನು ಯೇಸು ಕ್ರಿಸ್ತುವನ್ನು ಏನ್ ಮಾಡಕ್ಕಾಗಲ್ಲ, ಸಪರೇಟ್ ಮಾಡಿ ನೋಡೋದಕ್ಕೆ ಆಗಲ್ಲ. ನಾನು ಯಾರು, ಯೇಸು ಕ್ರಿಸ್ತು ಯಾರು, ನನಗೆ ಡಿಫ್ರೆನ್ಸೇ ಅರ್ಥ ಆಗ್ಬಾರ್ದು. ಅಷ್ಟು ನನ್ನಲ್ಲಿ ಏನಾಗ್ಬೇಕು ದೇವ್ರು ಆಸೆ ಪಡ್ತಾ ಇದ್ದಾರೆ, ಒಂದಾಗ್ಬೇಕು ಅಂತ ಆಸೆ ಪಡ್ತಾರೆ. ಇದು ನಾನು ಕೇಳಿದ ತಕ್ಷಣ ನಮ್ಮ ಮೈಂಡ್ ಎಲ್ಲಿ ಹೋಗುತ್ತಂದ್ರೆ, ಅಷ್ಟು ನಾನು ಆ ಗುಣದಲ್ಲಿ ಇರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಒಂದು ಎಲ್ಲ ಲೋಕನೆಲ್ಲ ಬಿಟ್ಟು ಹೋಗಿ ಏನ್ ಮಾಡ್ಬೇಕು, ಎಲ್ಲೋ ಒಂದು ಮರದ ಕೆಳಗಡೆ ಕೂತ್ಕೊಬೇಕು. ನನ್ನನ್ನು ದೇವರನ್ನು ಬೇರ್ಪಡಿಸಕ್ಕೆ ಆಗಲ್ಲ, ನನ್ನ ಗುಣ ಅವರ ಗುಣ ಬೇರ್ಪಡಿಸಕ್ಕೆ ಆಗಲ್ಲ ಅನ್ನುವಷ್ಟು ರೀತಿಯಲ್ಲಿ ನನ್ನ ಜೀವನ ಇರ್ಬೇಕಂದ್ರೆ ನಾನು ಈ ಜೀವನವನ್ನು ಬಿಟ್ಟು ಏನ್ ಮಾಡ್ಬೇಕು, ಎಲ್ಲೋ ಮರದ ಕೆಳಗಡೆ ಕೂತ್ಕೊಬೇಕು ಅಂತ ಯೋಚನೆ ಮಾಡ್ತೀನಿ. ಆದ್ರೆ ಪೌಲ್ ಇದನ್ನ ಬರೆಯುವಾಗ ಸಭೆಗೆ ಬರೀತಾ ಇದ್ದಾರೆ. ಎಲ್ಲೋ ಹೋಗಿ ಕೂತ್ಕೊಂಡು ಮಾಡುವಂತದ್ದಲ್ಲ, ಅನುದಿನವೂ ನಮ್ಮ ಜೀವನದಲ್ಲಿ ಮಾಡೋದಕ್ಕೋಸ್ಕರ ಪೌಲ್ ಬರೀತಾ ಇದೆ. ನನ್ನ ಗುಣನು ಯೇಸು ಕ್ರಿಸ್ತನ ಗುಣ ಏನಾಗಬಾರ್ದು, ಬೇರ್ಪಡಬಾರ್ದು, ಒಂದೇ ರೀತಿಯಲ್ಲಿ ಇರಬೇಕು. ತಂದೆನೂ ಮಗನು ಯಾವ ರೀತಿ ಒಂದೇ ತರ ಇರ್ತಾರೋ ಅದೇ ರೀತಿ ಯೇಸು ಕ್ರಿಸ್ತು ನಾನು ಒಂದೇ ತರ ಆಗಿರ್ಬೇಕು. ಆಮೇಲೆ ಇದನ್ನು ದೇವರು ನಮ್ಮ ಹತ್ರ ಏನ್ ಮಾಡ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಇದು ಒಂದು ದಿವಸದಲ್ಲಿ ಆಗುವಂತ ಕೆಲಸ ಅಲ್ಲ. ಯೇಸು ಕ್ರಿಸ್ತನು ಬಂದಿದ ತಕ್ಷಣ ನಾವು ಯೇಸು ಕ್ರಿಸ್ತುವಿನ ತರ ಮಾರ್ಪಡ್ಬಾರ್ದು. ಆದ್ರೆ ನಾವೇನ್ ಮಾಡ್ತಾ ಇಲ್ಲ ಅಂದ್ರೆ ಆ ಗುಣವನ್ನು ನೋಡಿ ಏನ್ ಮಾಡ್ತಾರೆ, ಓಡ್ತಾರೆ. ಆ ರೀತಿ ನನ್ನ ಗುಣ ಮಾರ್ಪಡ್ಬೇಕು. ಇದೆಲ್ಲ ಮಾರ್ಪಡೋದಕ್ಕೆ ಏನ್ ಕಾರಣ ಆಗ್ಬೇಕು, ಯೇಸು ಕ್ರಿಸ್ತುವಿನ ಪ್ರೀತಿ ಅರ್ಥ ಆಗುವಾಗ, ಅರ್ಥ ಆಗುತ್ತಾ 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 ಯೇಸು ಕ್ರಿಸ್ತುವಿನ ತರಾನೇ ನಾನು ಕೂಡ ಮಾರ್ಪಡಬೇಕು. ಆ ಮಾರ್ಪಡದೆ ಹೋದರೆ ನಾನು ಕ್ರಿಸ್ತುವನಾಗಿ ಬಂದಿದ್ದು ಅರ್ಥ. ಅನುದಿನವೂ ಡೇ ಬೈ ಡೇ ನನ್ನ ಗುಣ ಯೇಸು ಕ್ರಿಸ್ತುವಿನ ತರ ಮಾರ್ಪಡದೆ ಹೋದರೆ, ಆ ಸ್ಪಾಂಜ್ ಯಾವ ರೀತಿ ಎಳ್ಕೊಳ್ಳೋಂತ ನೀರು, ಆ ರೀತಿ ನಾನು ಯೇಸು ಕ್ರಿಸ್ತನ ಗುಣವನ್ನು ಡೈಲಿ ಎಳ್ಕೊಳ್ಳದೆ ಹೋದ್ರೆ ಏನಾಗ್ತಾ ಇದೆ, ನಾನು ನನ್ನ ರಕ್ಷಣೆ ವ್ಯರ್ಥ. ಪವಿತ್ರಾತ್ಮರ ಫಲಗಳು ಯಾವುದು, ಯೇಸು ಕ್ರಿಸ್ತುವಿನಲ್ಲಿ ಇದ್ದಂತ ಗುಣವೇ ಪವಿತ್ರಾತ್ಮರ ಫಲಗಳು, ಬೇರೇನಿಲ್ಲ. ಯೇಸು ಕ್ರಿಸ್ತುವಿನ ಏನೆಲ್ಲ ಗುಣ ಆಯ್ತೋ ಅಷ್ಟು ಗುಣ ಪವಿತ್ರಾತ್ಮರ ಫಲ. ಈ ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಹೆಚ್ಚಾಗದೆ ಹೋದರೆ ನಾನು ಕ್ರಿಸ್ತುವಿನಲ್ಲಿ ಬಂದು ವ್ಯರ್ಥ. ಈ ಪವಿತ್ರಾತ್ಮ ಅಂದ್ರೆ ಯೇಸು ಕ್ರಿಸ್ತುವಿನ ಈ ಪ್ರೀತಿಯನ್ನು ನನ್ನನ್ನು ಏನ್ ಮಾಡ್ಬೇಕಂತೆ, ಆಡಿ ನಡೆಸಬೇಕು. ಅದು ನನ್ನ ಮೇಲೆ ಏನ್ ಮಾಡಿರ್ಬೇಕಂತೆ, ಅದು ನನಗೆ ದಾರಿ ತೋರಿಸಿ ನಡೆಸಬೇಕು. ಆಮೇಲೆ ಆ ಪ್ರೀತಿಯಿಂದನೇ ನಾನು ಮಾಡುವಂತ ಎಲ್ಲಾ ಕೆಲಸಗಳನ್ನ ಏನ್ ಮಾಡಬೇಕು, ಮಾಡಬೇಕು. ಆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ನಾನು ಏನ್ ಮಾಡಿದ್ರು ವ್ಯರ್ಥ. ಈ ಪ್ರೀತಿಯನ್ನು ಏನ್ ಮಾಡ್ಬೇಕು, ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬರೆದಿರುವಂತ ಚಾಪ್ಟರ್ ಎಫೆಸಿಯನ್ಸ್ 1-3 ಬೇರೆ ಏನನ್ನೂ ಹೇಳ್ತಾರ, ಈ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಬರೆದಿದ್ದಾರೆ. ಎಫೆಸಿಯನ್ಸ್ 1 ಏನ್ ಬರೀತಾರೆ, ಯೇಸು ಕ್ರಿಸ್ತು ದೇವರ ಏನೆಲ್ಲ ಮರೆ ಮಾಡಿಟ್ಟಿದ್ರು ಅದೆಲ್ಲವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಬರೀತಾರೆ. 2ನೇ ಅಧ್ಯಾಯದಲ್ಲಿ ಏನ್ ಬರೀತಾರೆ, ನೀವೆಲ್ಲ ಪಾಪದಲ್ಲಿ ಎಲ್ಲರೂ ಸತ್ತೋಗಿದ್ರೆ ನಿಮ್ಮನ್ನು ಯೇಸು ಕ್ರಿಸ್ತು ಜೀವಂತವಾಗಿ ಎಬ್ಬಿಸ್ತಾರೆ. ಇನ್ನೊಂದು ವಾಕ್ಯ ಅದನ್ನ ಮಾತ್ರ ನೋಟ್ ಮಾಡಿ, ಎಫೆಸಿಯನ್ಸ್ 2ನೇ ಅಧ್ಯಾಯ 7ನೇ ವಾಕ್ಯ, 6 ಮತ್ತು 7. ಎಫೆಸಿಯನ್ಸ್ 2 6 ಮತ್ತು 7. ಎಫೆಸಿಯನ್ಸ್ 6 ಮತ್ತು 7 2ರಲ್ಲಿ 6 ಮತ್ತು 7. ಬದುಕಿಸಿದಲ್ಲದೆ ತಾವು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾ ಅತಿಶಯವನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಮಗೆ ಮಾಡುವ ಪ್ರಕಾರ 6 ಮತ್ತು 7 ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾ ಅತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ
ನಮಗೆ ಅವರೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಅವರೊಂದಿಗೆ ಕೂಡಿಸಿದ್ದಾರೆ. ಕಂಟಿನ್ಯೂ ಮಾಡಿ. ನಂಬಿಕೆಯ ಮೂಲಕ ಇಲ್ಲ, ಓಕೆ, ಸರಿ. ಮೊದಲು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಯೇಸು ಕ್ರಿಸ್ತುವಿನ ಮೇಲೆ ಅವ್ರು ನಮ್ಮ ಮೇಲೆ ತೋರಿಸುವಂತ ಪ್ರೀತಿ ಅದು ನಮ್ಮನ್ನು ಸಾವಿನಿಂದ ಮೇಲೆ ಎಬ್ಬಿಸಿದ. ಆಮೇಲೆ ನಮ್ಮನ್ನು ಸಾವಿನಿಂದ ಎಬ್ಬಿಸಿದ ಯಾವ್ದ್ರಿಂದ? ಯೇಸು ಕ್ರಿಸ್ತುವಿನ ಮೇಲೇನೋ ನಮ್ಮ ಮೇಲೆ ಇರುವಂತ ಪ್ರೀತಿಯಿಂದ. ಆಮೇಲೆ ಕೃಪೆನೂ ಸಹ ಪ್ರೀತಿ ಇಲ್ಲದೆ ಹೋದ್ರೆ ವ್ಯರ್ಥ. ನೀವು ಮೊದಲನೇ ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ 3 ವಿಷಯಗಳ ಕುರಿತಾಗಿ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ? ನಿಮ್ಮಲ್ಲಿ ಎಲ್ಲಾ ಇದ್ರೂ ಪ್ರೀತಿ ಇಲ್ಲದೆ ಹೋದ್ರೆ ವ್ಯರ್ಥ. ಲಾಸ್ಟ್ ವಾಕ್ಯ ಏನ್ ಹೇಳುತ್ತೆ? 3 ಮುಖ್ಯವಾದ ವಿಷಯಗಳು ಯಾವ್ದಂದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ. ಆದ್ರೆ 3ರಲ್ಲೂ ಮುಖ್ಯವಾದಂತ ವಿಷಯ ಯಾವುದು? ಪ್ರೀತಿ. ಪ್ರೀತಿ ನಮ್ಮನ್ನ ಆಳ್ಬೇಕು ಅಂತ. ಈ ಪ್ರೀತಿ ನಮ್ಮನ್ನ ಆಳ್ಬೇಕಂದ್ರೆ ಏನು? ಯಾಕೆ ವಿಶ್ವಾಸ, ನಂಬಿಕೆ ಅಂತ ಅನ್ನುವಂಥ ವಾಕ್ಯಗಳು ಬರ್ತಾ ಇದೆ? ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಏನ್ ಮಾಡೋಣ ಅಂದ್ರೆ, ದೇವರಾದ ಇವಾಗ ತಿರುಗಿ ಹೇಳುವಾಗ ಏನ್ ಹೇಳ್ತಾರೆ? ತಂದೆಯಾದ ದೇವರ ಪ್ರೀತಿಯು. ಇವಾಗ ತಂದೆಯಾದ ದೇವರು ಏನ್ ಮಾಡ್ತಾ ಇದ್ದಾರೆ? ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ ಪ್ರೀತಿಯಿಂದ ಏನ್ ಮಾಡ್ತಾ ಇದ್ದಾರೆ? ತನ್ನ ಮಗನನ್ನೇ ಬಲಿಯಾಗಿ ಕಳಿಸ್ತಾ ಇದ್ದಾರೆ. ನಮ್ಮ ಪಾಪಗಳಿಗೆ ಅವರನ್ನು ಬಲಿಯಾಗಿ ಕಳಿಸಿ ಅವರನ್ನು ಏನ್ ಮಾಡ್ತಾ ಇದ್ದಾರಂತೆ? ಎಬ್ಬಿಸ್ತಾ ಇದ್ದಾರೆ. ಎಲ್ಲವನ್ನೂ ಯಾವ್ದ್ರಿಂದ ಮಾಡ್ತಾ ಇದ್ದಾರೆ? ಪ್ರೀತಿಯಿಂದ. ಒಂದೇ ಜೊತೆ ಏನ್ ಮಾಡಿದ್ರೆ, ಕೀರ್ತನೆಗಳು 51 1ನೇ ವಾಕ್ಯ ಓದಿ. ಕೀರ್ತನೆಗಳು 51 1ನೇ ವಾಕ್ಯ. ಕೀರ್ತನೆಗಳು 51 1ನೇ ವಾಕ್ಯ. 1 ಮತ್ತೆ 4. ಪ್ರೀತಿ ಸ್ವರೂಪನಾದ ದೇವರೇ, ಪ್ರೀತಿ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾ ಇದ್ರೆ? ಪ್ರೀತಿ ಸ್ವರೂಪರಾದ ದೇವರು ನನ್ನನ್ನು ಕರುಣಿಸು. ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ. ಸ್ಟಾರ್ಟಿಂಗ್ ಅಲ್ಲೇ ಏನ್ ಹೇಳ್ತಾ ಇದ್ದಾರೆ? ಪ್ರೀತಿ ಸ್ವರೂಪನಾದ ದೇವರು. ಇಂಗ್ಲಿಷ್ ಓದ್ಬೇಕಂದ್ರೆ ಇನ್ನೂ ಚೆನ್ನಾಗಿದೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಪ್ರೀತಿಯಿಂದ ನನಗೆ ಕರುಣೆ ತೋರಿಸಿ ಅಂತಾರೆ. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬೈ ಯುವರ್ ಲವ್ ಶೋ ಮಿ ಮರ್ಸಿ ಅಂತ. ನಿಮ್ಮ ಪ್ರೀತಿಯಿಂದ ನನಗೆ ನನ್ನ ಮೇಲೆ ಕರುಣೆ ತೋರಿ ದೇವರೇ ಅಂತ. ದೇವರ ಕರುಣೆಯಾಗ್ಲಿ, ಕೃಪೆಯಾಗ್ಲಿ, ನಂಬಿಕೆ ಆಗ್ಲಿ, ವಿಶ್ವಾಸ ಆಗ್ಲಿ ಎಲ್ಲವೂ ಸಹ ನಮ್ಮ ಇಲ್ಲಿಂದ ಬರ್ತಾ ಇದೆ? ದೇವರ ಪ್ರೀತಿಯಿಂದ. ದೇವರ ಪ್ರೀತಿ ಇಲ್ಲದೆ ಹೋದರೆ ನಾವು ಏನ್ ಮಾಡಕ್ಕಾಗಲ್ಲ. ಯಾವುದನ್ನು ಸಹ ಎಲ್ಲವೂ ವ್ಯರ್ಥ. ದೇವರ ಮೇಲೆ ನಾನು ವಿಶ್ವಾಸ ಇಡುವುದು ವ್ಯರ್ಥ. ನಾನು ಯೇಸು ಕ್ರಿಸ್ತನು ಅಂತ ಹೇಳಿಕೊಳ್ಳುವುದು ವ್ಯರ್ಥ. ಎಲ್ಲವೂ ಮಾಡುವ ಎಲ್ಲವೂ ವ್ಯರ್ಥ. ದೇವರ ಪ್ರೀತಿ ಇಲ್ಲದೆ ಹೋದ್ರೆ ನಾವು ಮಾಡುವಂತ ಎಲ್ಲಾ ವಿಷಯಗಳು ಏನಾಗ್ತಾ ಇದೆ? ವ್ಯರ್ಥ ಆಗ್ತಾ ಇದೆ. ಇವಾಗ ಏನ್ ಮಾಡೋಣ ಅಂದ್ರೆ, ತಿರುಗಿ ಎಫೆಷಿಯನ್ಸ್ 3ನೇ ಅಧ್ಯಾಯದಲ್ಲಿ ಅಲ್ಲಿ ಕಂಟಿನ್ಯೂ ಮಾಡಿ 20ನೇ ವಾಕ್ಯಕ್ಕೆ ಹೋಗಿ. ಎಫೆಷಿಯನ್ಸ್ 3:20. ಎಫೆಷಿಯನ್ಸ್ 3:20. ಎಫೆಷಿಯನ್ಸ್ 3ನೇ ವಚನ 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದು ಮಾಡಲು ಶಕ್ತರಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಆಮೇಲೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಕೇಳುವುದಕ್ಕೂ ನೋಡುವುದಕ್ಕೂ ಯೋಚನೆ ಮಾಡೋದಕ್ಕೂ ಅಧಿಕವಾಗಿ ಮಾಡುವಂತ ದೇವರು. ಇದನ್ನ ಎಷ್ಟೋ ಸತಿ ನಾವು ಆಶೀರ್ವಾದಗಳಿಗೆ ಉಪಯೋಗ ಮಾಡಿ ಹೇಳ್ತಾರೆ. ಏನಂತ? ದೇವರು ನಮ್ಮ ಮೇಲೆ ಈ ಆಶೀರ್ವಾದ ಕೊಡಬೇಕಾದ್ರೆ ಈ ಒಂದು ವಾಕ್ಯ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಏನಂತ? ನಾವು ಕೇಳುವುದಕ್ಕೂ ಯೋಚನೆ ಮಾಡೋದಕ್ಕೂ ಅಧಿಕವಾಗಿ ನಮ್ಮನ್ನ ಏನ್ ಮಾಡ್ತಾರಂತೆ? ದೇವರು ಆಶೀರ್ವದಿಸ್ತಾರೆ ಅನ್ನೋದಕ್ಕೆ ಈ ಪದವನ್ನು, ಈ ವಾಕ್ಯವನ್ನು ಯೂಸ್ ಮಾಡ್ತಾರೆ. ಆದ್ರೆ ಪೌಲ್ ಈ ಜಾಗದಲ್ಲಿ ಏನಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರ ಪ್ರೀತಿಯನ್ನು ಪವಿತ್ರಾತ್ಮರ ಬಲದಿಂದ ನಮಗೆ ಕಲಿಸುವುದು ಯಾವ ರೀತಿ ಇರುತ್ತಂತೆ? ನಾವು ಯೋಚನೆ ಮಾಡೋದಕ್ಕೂ ನಮ್ಮ ಮೈಂಡ್ ಅಲ್ಲಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇರುವುದಕ್ಕಿಂತ ಹೆಚ್ಚಾಗಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ದೇವರ ಪ್ರೀತಿಯನ್ನು ಕಲಿಸ್ತಾರೆ ಅನ್ನೋದಕ್ಕೆ 20ನೇ ವಾಕ್ಯ ಬರೆದಿದ್ದಾರೆ. ಇನ್ನೊಂದ್ಸತಿ 20ನೇ ವಾಕ್ಯ ಓದಿ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತರಾದ ದೇವರಿಗೆ ಸಭೆಯಲ್ಲಿ. ನಾವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವವರಿಗೆ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಮತ್ತೇಯು 6:7 ಏನ್ ಹೇಳ್ತಾರೆ? ನೀವು ಕೇಳುವಾಗ ಏನ್ ಮಾಡಬೇಡಿ, ಅನ್ಯ ಜನರ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಡಿ. ಕೇಳುವಾಗ ಯಾವ್ದು ವಿಷಯವಾಗಿ ಕೇಳಿ? ಪರಲೋಕದ ರಾಜ್ಯದ ಕುರಿತಾಗಿ ಕೇಳಿ, ಅವಾಗ ಈ ಎಲ್ಲ ನಿಮಗೆ ದೊರಕುತ್ತದೆ. ಇನ್ನೊಂದು ಕಡೆ ಮತ್ತೆ 7 ಏನ್ ಹೇಳ್ತಾರೆ? ಕೇಳಿ ನಿಮಗೆ
ಕೊಡಲ್ಪಡುವುದು, ಮತ್ತೆ ಹುಡುಕಿ ನಿಮಗೆ ಸಿಗುವುದು, ತಟ್ಟೆಯೇ ನಿಮಗೆ ತೆರೆಯಲ್ಪಡುವುದು. ಮನುಷ್ಯರೇ ಈ ರೀತಿ ಕೊಡಬೇಕಾದ್ರೆ ಪರಲೋಕದಲ್ಲಿರುವಂತ ದೇವರು ಒಳ್ಳೆ ವಿಷಯಗಳನ್ನ ಕೇಳಬೇಕಾದ್ರೆ ಇನ್ನು ಯಾವ ಒಳ್ಳೆ ವಿಷಯ ಕೊಡ್ತಾರೆ. ಆಮೇಲೆ ಈ ವಾಕ್ಯ ಹೇಳುವಾಗ ದೇವರ ಪ್ರೀತಿ ಬಗ್ಗೆ ಎಷ್ಟು ಜನ ಕೇಳಿರ್ತೀವಿ? ದೇವರ ಹತ್ರ ಹೋಗಿ ದೇವರೇ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗ್ಬೇಕು ಅಂತ ಎಷ್ಟು ಸತಿ ನಾವು ಕೇಳ್ತೀವಿ? ಇಷ್ಟು ಸತಿ ನಾವು ಹೋಗಿ ದೇವರ ಹತ್ರ ಕೇಳ್ತಿದೀವಿ, ದೇವರೇ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಅವರ ಪ್ರೀತಿ ಅರ್ಥ ಆಗದೆ ಹೋದ್ರೆ ಬೇರೆಯವ್ರ ಮೇಲೆ ನನ್ನ ಪ್ರೀತಿ ಸರಿಸಕ್ಕೆ ಆಗಲ್ಲ. ದೇವ್ರು ಏನ್ ಹೇಳ್ತಾರೆ, ನನ್ನನ್ನು ಪ್ರೀತಿ ಮಾಡಿದ್ರೆ ನನ್ನ ಕಟ್ಟಳೆಗಳನ್ನು ಕೇಳ್ಪಡಿತೀರಾ. ಯೋಹಾನ 14:10 ಯಾವ್ದು ವಾಕ್ಯ ಮನೇಲಿ ಹೋಗೋದು. ಅಲ್ಲಿ ಏನ್ ಹೇಳ್ತಾ ಇದ್ರೆ, ನನ್ನನ್ನು ನೀವು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನನ್ನ ನಾವೆಲ್ಲರ ಹತ್ರ ಒಂದು ಕ್ವಶನ್ ಕೇಳ್ತೀವಿ, ದೇವರನ್ನು ನೀವು ಪ್ರೀತಿಸ್ತೀರಾ ಅಂದ್ರೆ ಹೌದು ತುಂಬಾ ಪ್ರೀತಿಸ್ತೀನಿ. ಮತ್ತೆ ಎಷ್ಟು ಅವರ ಆಜ್ಞೆಗಳನ್ನು ಕೀಳ್ಪಡಿತಾರೆ. ದೇವರು ಕೊಟ್ಟಿದ್ದು 2 ಆಜ್ಞೆಗಳು. ಯಾವುದು? ಒಂದು, ನಿಮ್ಮ ದೇವರಾದ ಕರ್ತರನ್ನು ಪ್ರೀತಿಸು, ಸಂಪೂರ್ಣ ಮನಸ್ಸಿನ ಪ್ರೀತಿಸು ಅಂತ. 2ನೇದು ಯಾವುದು? ನಿನ್ನ ನೆರೆಯವರನ್ನು ನಿನ್ನೆಂದು ಪ್ರೀತಿಸು. 2 ಆಜ್ಞೆಗಳು ಕೊಟ್ಟಿರುವಂತ ಆ ದೇವರು ಏನ್ ಹೇಳ್ತಾರೆ, ನನ್ನನ್ನು ಪ್ರೀತಿಸಿದ್ರೆ 2 ಆಜ್ಞೆಗಳನ್ನು ಕೀಳ್ಪಡಿತೀನಿ. ಆ 2ನೇ ಆಜ್ಞೆ ಯಾವ್ದು ಕುರಿತಾಗಿ ಹೇಳ್ತಾ ಇದ್ರೆ, ನಾನು ಬೇರೆಯವ್ರಿಗೆ ಸೇವೆ ಮಾಡ್ತೀನಿ. ಒಬ್ರನ್ನೊಬ್ರು ಪ್ರೀತಿಸೋದು ಬರೀ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳೋದಲ್ಲ, ಏನ್ ಮಾಡ್ಬೇಕು? ಸೇವೆಯಲ್ಲಿ ತೋರಿಸ್ಬೇಕಾದ್ರೆ ನನ್ನ ವಿಶ್ವಾಸ ಯಾವ ರೀತಿ ಕ್ರಿಯೆಯಿಲ್ಲದೆ ವ್ಯರ್ಥ ಆಗುತ್ತೋ. ಮೊದಲನೇ ಯೋಹಾನ 4ನೇ ಅಧ್ಯಾಯ, ಆಮೇಲೆ ಓದೋಣ. ಮೊದಲನೇ ಯೋಹಾನ 4ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಪ್ರೀತಿನೂ ಸಹ ಕ್ರಿಯೆಗಳಲ್ಲಿ ತೋರಿಸದೆ ಹೋದ್ರೆ ವ್ಯರ್ಥ ಅಂತ. ಬರೀ ವಿಶ್ವಾಸ ಮಾತ್ರ ಅಲ್ಲ, ವಿಶ್ವಾಸ ಇಟ್ಕೊಂಡು ಏನ್ ಮಾಡ್ಬೇಕು? ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಬೇಕು. ಪ್ರೀತಿ ನಮ್ಮಲ್ಲಿ ಹೆಚ್ಚಾಗದೆ ಹೋದ್ರೆ, ನಾನು ಪ್ರೀತಿ ಕ್ರಿಯೆಯಲ್ಲಿ ತೋರಿಸದೆ ಹೋದ್ರೆ ನನ್ನ ರಕ್ಷಣೆ ವ್ಯರ್ಥ. ಆಮೇಲೆ ಇವಾಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಯಾಕಂದ್ರೆ ಮಾರ್ಕ್ 10ನೇ ಅಧ್ಯಾಯದಲ್ಲಿ, ಇವಾಗ ಓದೋದ್ ಬೇಡ, ನೀವು ಆಮೇಲೆ ಮನೇಲಿ ಓದ್ಕೊಳ್ಳಿ. ಮಾರ್ಕ್ 10ನೇ ಅಧ್ಯಾಯದಲ್ಲಿ ಒಂದು ಕತೆ ಹೇಳ್ತಾರೆ. ಒಂದು ಪ್ಯಾರಬಲ್ ಅಲ್ಲ, ನಿಜವಾಗ್ಲೂ ಒಬ್ರು ಬಂದು ಒಂದು ವಿಷಯವನ್ನು ಬರೀತಾ ಇದ್ದಾರೆ. ಮಾರ್ಕ್ ಏನ್ ಬರೀತಾ ಇದ್ದಾರೆ ಅಂದ್ರೆ, ಒಂದು ಮನುಷ್ಯ ತುಂಬಾ ರಿಚ್ ಆಗಿರುವಂತ ಮನುಷ್ಯ, ಅಂದ್ರೆ ತುಂಬಾ ಹಣಕಾಸು ಇರುವಂತ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನ ಬಳಿ ಬಂದು ಏನಂತ ಕೇಳ್ತಾನೆ ಅಂದ್ರೆ, ದೇವರೇ ಮಾರ್ಕ್ ಅಲ್ಲೇನ್ ಹೇಳ್ತಾರೆ ಅಂದ್ರೆ, ದೇವರೇ ನಿತ್ಯ ಜೀವನ ಪಡೆದುಕೊಳ್ಳೋದಕ್ಕೆ ನಾನು ಏನ್ ಮಾಡಬೇಕು ಹಂಗ ಕೇಳುವಾಗ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲು ಆಜ್ಞೆಗಳನ್ನು ಏನ್ ಮಾಡಿ ಕೇಳ್ಪಡೆದು ನಡೆ ಅಂತ. ಅವಾಗ ಏನ್ ಹೇಳ್ತಾನೆ ಅಂದ್ರೆ, ಚಿಕ್ಕ ವಯಸ್ಸಿಂದ ನಾನು ಎಲ್ಲವನ್ನೂ ಕೇಳ್ಪಡೆದು ನಡ್ತಾ ಇದ್ದೀನಿ ಅಂತ ದೇವ್ರೆ ಅಂತ ಹೇಳ್ತಾರೆ, ಗುರುವೇ ಅಂತ ಹೇಳ್ತಾರೆ. ಅದಾದ್ಮೇಲೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನೇನ್ ಮಾಡು ಅಂದ್ರೆ, ನೀನಿರುವಂತ ಎಲ್ಲಾ ವಿಷಯಗಳನ್ನ ಏನ್ ಮಾಡು, ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಾಟ ಮಾಡಿ ಯಾರು ಕೊಟ್ಬಿಡು, ಬಡವರಿಗೆ ಕೊಟ್ಬಿಟ್ಟು ಆಮೇಲೆ ಏನ್ ಮಾಡು, ನನ್ನನ್ನ ಹಿಂಬಾಲಿಸಿ ಬಾ ಅಂತ. ಅದನ್ನು ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ, ಹಿಂತಿರುಗಿ ಮನಸ್ಸು ಕೇಳದೆ ಹೋಗ್ಬಿಡ್ತಾನೆ. ಏನಂತ ಅವಾಗ ದೇವ್ರು ಏನ್ ಹೇಳ್ತಾರೆ, ಒಂದು ಒಂಟೆ ಆಮೇಲೆ ಬಂದ್ಬಿಟ್ಟು ಸೂಜಿಯ ಕಣ್ಣೊಳಗಡೆ ಹೋದ್ರೂ ಹೋಗ್ಬಿಡ್ಬೋದು, ಆದ್ರೆ ರಿಚ್ ಆಗಿರುವಂತವ್ರು ಯಾರು ಸಂಪತ್ತು ಇರುವವರು ದೇವರ ರಾಜ್ಯವನ್ನು ಬಂದು ಸೇರುವುದು ತುಂಬಾ ಕಷ್ಟವಾದ ವಿಷಯ ಅಂತ. ಹಂಗಂದ್ರೆ ಈ ವಾಕ್ಯದ ಪ್ರಕಾರ ನಾವು ಸಂಪತ್ತಾಗಿರೋ ದೇವ್ರಿಗೆ ಇಷ್ಟ ಇಲ್ಲ. ಪ್ರಶ್ನೆ ಕೇಳ್ತೇವೆ, ಇವಾಗ ಏನ್ ಹೇಳಿದ್ರು ನೀವು ವಾಕ್ಯದ ಪ್ರಕಾರ ನನಗೆ ತಿರುಗಿ ಹೇಳ್ಬೇಕು. ಇವಾಗ ದೇವ್ರು ಇವ್ರನ್ನ ನೋಡಿ ಏನ್ ಹೇಳ್ತಾ ಇದ್ರೆ ಅಂದ್ರೆ, ನಿನ್ನ ಹತ್ರ ಇರುವಂತ ಎಲ್ಲಾ ವಿಷಯಗಳು ಏನ್ ಮಾಡು, ಬಡವರಿಗೆ ಕೊಟ್ಬಿಟ್ಟು ನಾನು ಹಿಂತಿರುಗಿ ಬಾ ಅಂತ. ಅವ್ನಿಗೇನಾಗುತ್ತೆ, ಎಲ್ಲ ನಾನು ಕೊಟ್ಬಿಟ್ಟು ದೇವ್ರದ್ದೇ ಹೋಗ್ಬೇಕು. ಅವ್ ದೇವ್ರು ಏನ್ ಹೇಳ್ತಾರೆ, ನೀನ್ ಇಲ್ಲಿ ನನಗೋಸ್ಕರ ಏನ್ ಬಿಟ್ಕೊಡ್ತೀಯೋ ಅದನ್ನ ನೀನ್ ಪರಲೋಕದಲ್ಲಿ ಏನ್ ಮಾಡ್ಬೇಕು ಅಂತ ಸೇರಿಸ್ಕೊಳ್ತೀಯ ಅಂತ. ಹಂಗಂದ್ರೆ ಯಾಕೆ ಅವನಿಂದ ಅದನ್ನ ಕೊಟ್ಟು ಬರಕ್ ಆಗಿಲ್ಲ? ಅಲ್ಲ, ಅವನು ಚಿಕ್ಕ ವಯಸ್ಸಿನಿಂದ ದೇವರು ಕೀಳ್ಪಡಿದಂತ ಮನುಷ್ಯ. ಹಾಗಂದ್ರೆ ಅವನ ಮನಸ್ಸೆಲ್ಲ ಆಸ್ತಿ ಮೇಲೆ ಇದ್ದಿರೋಕ್ ಚಾನ್ಸ್ ಇಲ್ಲ. ಅವ್ನು ಯಾಕಂದ್ರೆ ನೋಡಿ, ಚಿಕ್ಕ ವಯಸ್ಸಿನಿಂದ ಏನ್ ಮಾಡ್ತಾ ಇದ್ದಾನೆ, ನಾನು ಚಿಕ್ಕ ವಯಸ್ಸಿಂದ ದೇವರಿಗೆ ಕೀಳ್ಪಡಿದ್ದು. ಹಾಗಂದ್ರೆ ದೇವ್ರ ಮೇಲೆ ಭಯ ಇದೆ ಅವನಿಗೆ. ಏನಿಲ್ಲ ಅಂದ್ರೆ ದೇವ್ರ ಮೇಲೆ ಪ್ರೀತಿ ಇಲ್ಲ ಅವನಿಗೇನಿಲ್ಲ, ದೇವ್ರ ಮೇಲೆ ಭಯ ಇದೆ. ಹಾಗಂದ್ರೆ ಏನಂತ, ದೇವ್ರು ನನ್ನನ್ನೆಲ್ಲಿ ನಾನು ನಿತ್ಯ ಜೀವನ ಪಡೆದುಕೊಳ್ಳದೆ ಹೋಗ್ಬಿಡ್ತೀನೋ, ನಾಳೆ ಸತ್ತೋದ್ರೆ ನಿತ್ಯ ಜೀವನ ಪಡೆದುಕೊಳ್ಳದೆ ಹೋಗ್ಬಿಡ್ತೀನೋ ಅಂತ ಭಯ ಇದೆ. ಯಾಕೆ, ನಾವು ಒಂದು ತಪ್ಪಾದ ದಾರಿಯಲ್ಲಿ ಬಾಳ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಎಲ್ರೂ ಏನೇ ಭಯ ಇರುತ್ತೆ, ನಾಳೆ ಒಬ್ಬಲ್ಲಿ ಸತ್ತೋಗ್ಬಿಟ್ರೆ ತನಗೆ ಹೋಗಿ ಸೇರ್ತೀವಿ. ಆದ್ರೆ ಒಳ್ಳೆ ಜೀವನ ಬಾಳಕ್ಕೂ ಆಗಲ್ಲ, ಕೆಟ್ಟ ಜೀವನ ಬಿಟ್ಟು ಬರಕ್ಕೂ ಆಗ್ತಾ ಇಲ್ಲ, ಒಳ್ಳೆ ಜೀವನ ಇರೋದಕ್ಕೂ ಆಗ್ತಾ ಇಲ್ಲ. ಯಾಕೆ? ದೇವರ ಮೇಲೆ ಪ್ರೀತಿ ಇಲ್ಲ. ಯಾಕೆ ದೇವರ ಮೇಲೆ ಪ್ರೀತಿ ಇಲ್ಲ? ದೇವರ ಪ್ರೀತಿನೂ ಅರ್ಥ ಆಗಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಬಂದೂ ಸಹ ದೇವರ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ಎಷ್ಟು ಜನ ಇದ್ದಾರೆ. ಮಾರ್ಕ್ 10ನೇ ಅಧ್ಯಾಯ ಕಂಟಿನ್ಯೂ ಮಾಡಿ ಓದಬೇಕಾದ್ರೆ ಅಲ್ಲಿ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂದ್ರೆ, ಅವಾಗ
ಇವ್ರು ಯಾರಪ್ಪ, ಅವ್ರ ಶಿಷ್ಯರೆಲ್ಲ ಬಂದ್ಬಿಟ್ಟು ತುಂಬಾ ಇದಾಗ್ಬಿಟ್ಟು ಏನ್ ಕೇಳ್ತಾರೆ ಅಂದ್ರೆ, ಮತ್ತೆ ಯಾರ್ ತಾನೇ ರಕ್ಷಣೆ ಹೊಂದ್ಕೊಳಕ್ ಸಾಧ್ಯ ದೇವ್ರೆ? ಈ ರೀತಿ ಇಷ್ಟು ಕಷ್ಟ ಮಾಡ್ಬಿಟ್ರೆ ಯಾರ್ ತಾನೇ ರಕ್ಷಣೆ ಹೊಂದ್ಕೊಳಕ್ ಸಾಧ್ಯ ಅಂತ ಹೇಳುವಾಗ 27ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ನೋಡಿ, ಅದನ್ನ ಮಾತ್ರ ಓದಿ ಸಾಕು. ಮಾರ್ಕ್ 10ನೇ ವಚನ 27. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ. ಆಮೇಲೆ ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹ ನಮಗೆ ಯಾರು ಬೇಕು? ದೇವರು. ಆಮೇಲೆ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ದೇವರ ತರ ನಾವು ಮಾರ್ಪಡೋದಕ್ಕೆ ಸಾಧ್ಯ ಇಲ್ಲ. ಅವರ ಗುಣ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ದೇವರ ತರ ಅಂದ್ರೆ ದೇವರಾಗಲ್ಲ ನಾವು, ಅವರ ಗುಣ ನಮ್ಮಲ್ಲಿ ಬರುತ್ತೆ. ಆಮೇಲೆ ಅವರ ಗುಣ ನಮ್ಮಲ್ಲಿ ಯಾಕೆ ಬರ್ಬೇಕಂದ್ರೆ ಅವ್ರು ನಮ್ಮಲ್ಲಿ ತೋರಿಸುತ್ತೆ ಪ್ರೀತಿ ಅಂತ. ನಾವು ಒಳ್ಳೆ ಕಾರ್ಯಗಳು ಮಾಡೋದಕ್ಕೆ ಕಾರಣ ಏನು? ಪ್ರೀತಿ. ನಾವು ವಿಶ್ವಾಸದಲ್ಲಿ ನಡೆಯೋದಕ್ಕೆ ಕಾರಣ ಏನು? ದೇವರ ಪ್ರೀತಿ. ಎಲ್ಲವೂ ಸಹ ದೇವರು ನನ್ನ ಮೇಲೆ ತೋರಿಸುವಂತ ಪ್ರೀತಿಗೆ ನಾನು ಏನ್ ಮಾಡ್ತಾ ಇದ್ದೀನಿ? ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಇವಾಗ ಬಿಸಿ ತವ ಮೇಲೆ ನೀರ್ ಹಾಕಿದ್ರು, ಎಣ್ಣೆ ಹಾಕಿದ್ರೆ ಏನಾಗುತ್ತೆ? ಸಿಡುಗುತ್ತೆ. ಅದೇ ರೀತಿ ದೇವರ ಪ್ರೀತಿಗೆ ನಾನು ಏನಾಗ್ಬೇಕು? ಆ ರೀತಿ ಆಗಿಲ್ಲ ಅಂದ್ರೆ ನನ್ನ ಮನಸ್ಸು ಎಲ್ಲೋ ಬಿಸಿ ಸರಿಯಾಗಿ ಆಗ್ತಾರೆ. ನನ್ನ ಮನಸ್ಸು ಸರಿಯಾಗಿಲ್ಲ ಅಂದ್ರೆ ದೇವರು ಎಷ್ಟೇ ತನ್ನ ವಾಕ್ಯ ಸುರಿಸಿದ್ರು ನನಗೇನಾಗಲ್ಲ? ಅರ್ಥ ಆಗಲ್ಲ, ಪ್ರೀತಿ ಅರ್ಥ ಆಗಲ್ಲ. ನಾವು ಕ್ರಿಸ್ತುವಲ್ಲಿ ಬಂದು 1-2 ವರ್ಷ ಆಯ್ತು ಅಂದ್ರೆ ಏನ್ ಹೇಳ್ಬೋದು? ಆಯ್ತು, ಇನ್ನೂ ದೇವರ ಪ್ರೀತಿ ಬಗ್ಗೆ ಕಲ್ತ್ಕೊಳ್ಳೋಕೆ ಎಷ್ಟೋ ಸಮಯ ಇದೆ. ಆದ್ರೆ ಕ್ರಿಸ್ತುವಿನಲ್ಲಿ ಬಂದು 10, 15, 20 ವರ್ಷ ಆದ್ಮೇಲೆನೂ ಸಹ ದೇವರ ಪ್ರೀತಿ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ದೇವರ ವಾಕ್ಯಕ್ಕೆ ಇನ್ನೂ ನಮ್ಮ ಮನಸ್ಸು ಚೇಂಜ್ ಆಗಿಲ್ಲ ಅಂತ ಅರ್ಥ. 1-2 ವರ್ಷ, 3 ವರ್ಷ, 4, 5 ವರ್ಷದವರೆಗೂ ಏನಾಗ್ತದೆ? ಬೆಳೀತಾ ಇರ್ತಾರೆ, ಇನ್ನೂ ಚಿಕ್ಕ ಮಕ್ಕಳಾಗಿರ್ತಾರೆ ದೇವರಲ್ಲಿ. ಆದ್ರೆ ಬೆಳೀತಾ 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 ದೇವರ ಪ್ರೀತಿಯಲ್ಲಿ ಬೆಳೆಯದೆ ಹೋದ್ರೆ ನಾವು ಬೆಳೆಯೋದು ಸಹ ವ್ಯರ್ಥ. ಯೇಸು ಕ್ರಿಸ್ತುವಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಿಲ್ಲಿ ದೇವರ ಪ್ರೀತಿಯಿಂದ ಶುರು ಮಾಡಿ ದೇವರ ಪ್ರೀತಿಯಲ್ಲಿ ಮುಗಿಸ್ಬೇಕು. ಆಮೇಲೆ ನಮ್ಮ ಓಟವನ್ನು, ಕ್ರಿಸ್ತುವಿನಲ್ಲಿ ಇರುವಂತ ಓಟವನ್ನು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಮೇನ್ ಪಾಯಿಂಟ್, ಮೇನ್ ಗೋಲ್. ಅದನ್ನ ಬಿಟ್ಟು ಬೇರೆ ಎಲ್ಲಾ ವಿಷಯಗಳು ಏನು? ವ್ಯರ್ಥ. ಕೆಟ್ಟ ಕಾಲಗಳಲ್ಲಿ ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಒಳ್ಳೆ ಕಾಲಗಳಲ್ಲಿ ದೇವರನ್ನು ಹುಡುಕಿ ನಾವು ಹೋಗಲ್ಲ. ನಮ್ಮ ಜೀವನದಲ್ಲಿ ಕೆಟ್ಟ ವಿಷಯಗಳು ಹಂಗಂದ್ರೆ ನಾವು ಇಷ್ಟ ಪಡದೇ ಇರುವಂತ ವಿಷಯಗಳು ನಡೀತಾ ಇರಬೇಕಾದ್ರೆ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಲೇ ಹೋದರೆ ಒಳ್ಳೆ ಕಾಲಗಳಲ್ಲಿ ದೇವರ ಪ್ರೀತಿಯನ್ನು ಹುಡುಕಿ ಹೋಗಲ್ಲ. ದೇವರು ಕೆಟ್ಟ ಕಾರ್ಯಗಳು ನಮ್ಮ ಜೀವನದಲ್ಲಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಅವ್ರು ಕಳಿಸೋದಿಲ್ಲ. ಅಲೋ ಮಾಡೋದಕ್ಕೆ ಕಾರಣ ಏನೋ? ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೋಬೇಕು ಅಂತ. ಯಾಕಂದ್ರೆ ನಮ್ಮ ಬಲಹೀನತೆಯಲ್ಲಿ ಅವರ ಬಲ ಸಂಪೂರ್ಣ ಹೋಗುತ್ತೆ. ಆಮೇಲೆ ನಮ್ಮಲ್ಲಿ ಬಲಹೀನತೆನೇ ಇಲ್ಲದೆ ಹೋದ್ರೆ ಎಷ್ಟೋ ಜನ ದೇವರನ್ನು ಹುಡುಕೋದಕ್ಕೆ ಸಾಧ್ಯ. ಎಲ್ಲ ಚೆನ್ನಾಗಿದ್ರೆ ದೇವರನ್ನು ಹುಡುಕಿ ಯಾರು ಹೋಗೋದು? ಏನ್ ಮಾಡೋಣ ಅಂದ್ರೆ ಇವಾಗ ಅದೇ ಸರಿ, ಇವಾಗ ಎಫಿಷಿಯನ್ಸ್ ಕಂಟಿನ್ಯೂ ಮಾಡೋಣ. ಅಲ್ಲಿ ಇನ್ನೊಂದು ಕಡೆ ಏನ್ ಹೇಳ್ತಾ ಇದ್ರೆ, ಇವಾಗ ಓದೋದಲ್ಲ, ಒಂದು ಕಡೆ ಓದೋದ್ವಲ್ಲ. 1 ಕೊರಿಂಥಿ 13ನೇ ಅಧ್ಯಾಯ ಓದೋದ್ ಬೇಡ. 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ನಿಮಗೆ 3 ವಿಷಯಗಳು ಮುಖ್ಯ. ಯಾವುದು? ಪ್ರೀತಿ, ವಿಶ್ವಾಸ, ನಂಬಿಕೆ. ಈ 3 ವಿಷಯಗಳಲ್ಲಿಯೂ ಪ್ರೀತಿ ತುಂಬಾ ಮುಖ್ಯ ಅಂತ. ಯಾಕೆ ಹೇಳ್ತಾ ಇದ್ದಾರೆ ನೋಡಿ. ಇವಾಗ ನಾವು ಇಷ್ಟೊತ್ತು ಓದಿದ್ದೀನ ಇನ್ನೊಂದ್ಸತಿ ಯೋಚನೆ ಮಾಡಿ ನೋಡಿ. 2 ಕೊರಿಂಥಿ 5ನೇ ಅಧ್ಯಾಯದಲ್ಲಿ ಯಾವ್ದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ದೇವರ ಪ್ರೀತಿ ನಮ್ಮನ್ನ ಆಳಬೇಕು. ಯಾಕೆ? ನಮಗೋಸ್ಕರ ಯೇಸು ಕ್ರಿಸ್ತು ಸತ್ತೋಗಿ ಜೀವಂತವಾಗಿ ಎದ್ದು ಬರ್ತಾ ಇದ್ದಾರೆ. ಆಮೇಲೆ ಆ ಪ್ರೀತಿ ನಮ್ಮನ್ನ ಆಳಬೇಕು ಅಂತ. ಎಫಿಷಿಯನ್ಸ್ 3ನೇ ಅಧ್ಯಾಯದಲ್ಲಿ ಯಾವ್ದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ದೇವರ ಪ್ರೀತಿ ನಮ್ಮನ್ನು ನಾವು ಏನ್ ಮಾಡ್ಬೇಕಂತೆ? ಒಬ್ಬರೇ ಕಲಿಯೋದಲ್ಲ. ನಾವು ಮಾಡ್ತಾ ಇರುವಂತ ದೊಡ್ಡ ತಪ್ಪು ಏನಂದ್ರೆ ಒಬ್ಬೊಬ್ಬರೇ ದೇವರ ಪ್ರೀತಿಯನ್ನು ಕಲಿತೀವಿ ಕೂತ್ಕೊಂಡು. ದೇವ್ರ ಹತ್ರ ನಾವು ಒಬ್ಬರೇ ಕೂತ್ಕೊಳ್ಳೋದು ತಪ್ಪಲ್ಲ. ಎಲ್ಲರೂ ಒಬ್ಬರೇ ಕೂತ್ಕೊಬೇಕು. ದೇವ್ರ ಜೊತೆ ತಮ್ಮ ಸಮಯದಲ್ಲಿ ಒಬ್ರು ಕೂತ್ಕೊಳ್ಳೋದು ತಪ್ಪಲ್ಲ. ಆದ್ರೆ ನಾವು ದೇವರ ಪ್ರೀತಿಯನ್ನು ಕಲಿಯುವುದು ಎಲ್ಲರೂ ಸೇರಿ ಕೂತ್ಕೊಂಡಾಗ. ಸಭೆ ಅನ್ನೋದು ಯಾಕಷ್ಟು ಮುಖ್ಯ ಅಂದ್ರೆ ನಾವೆಲ್ಲರೂ ಸಹ ನಿಮ್ಮ ಮನೇಲಿ ಹೋಗೋದಿ. ಎಫಿಷಿಯನ್ಸ್ 2ನೇ ಅಧ್ಯಾಯದಲ್ಲಿ ಯಾವ್ದು ಕುರಿತಾಗಿ ಮಾತಾಡ್ತಾರೆ ಅಂದ್ರೆ, ದೇವ್ರು ಯಾವ್ದು ಕುರಿತಾಗಿ ಅಂದ್ರೆ ಪೌಲ್ ಯಾವ್ದು ಕುರಿತಾಗಿ ಮಾತಾಡ್ತಾರೆ ಅಂದ್ರೆ, ನಾವೆಲ್ಲರೂ ಸಹ ಏನಾಗಿದ್ದೀವಂತೆ? ಸಭೆಯಲ್ಲಿ ಕಲ್ಲುಗಳಾಗಿದ್ದೀವಿ. ಕಲ್ಲುಗಳು ಅಂದ್ರೆ ಅರ್ಥ ಮಾಡಿಕೊಳ್ಳಿ, ಯೇಸು ಕ್ರಿಸ್ತು ಕಾರ್ನರ್ ಸ್ಟೋನ್, ಮೂಲೆಗಳಾಗಿದ್ದಾರೆ. ಅದ್ರ ಮೇಲೆ ಫೌಂಡೇಶನ್ ಎಲ್ಲ ಹಾಕಿದ್ ಯಾರಂತೆ? ಅಪೋಸ್ತಲರು, ಪ್ರವಾದಿಗಳು. ಅಪೋಸ್ತಲರು, ಪ್ರವಾದಿಗಳು ಏನ್ ಮಾಡಿದ್ರಂತೆ? ಆ ಮೂಲೆಗಳಿನ ಮೇಲೆ ಫೌಂಡೇಶನ್ ಆಗ್ತಾ ಇದ್ದಾರೆ. ಅಡಿಪಾಯದ ಮೇಲೆ ಕಟ್ತಾ ಇರುವಂತ ಸಭೆ ಯಾರು? ನಾವು. ನಾವೆಲ್ಲರೂ ಒಂದೊಂದು ಕಲ್ಲಾಗಿದ್ದೀವಿ.
ನಮ್ಮ ಸಭೆಯು ಏನಾಗಿದೆ, ಒಂದೊಂದು ಕಲ್ಲಾಗಿದೆ. ನಾವೆಲ್ಲರೂ ಸಭೆಯಾಗಿ ಸೇರುವುದಕ್ಕೆ ಕಾರಣ ದೇವರ ಪ್ರೀತಿಯನ್ನು ಸಹೋದರ ಜೊತೆ ಹಂಚಿಕೊಳ್ಳೋದಕ್ಕೆ, ಆಮೇಲೆ ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವುದಕ್ಕೆ ಮಾತ್ರ. ದೇವರ ಪ್ರೀತಿ ನಾವೆಲ್ಲರೂ ಏನ್ ಮಾಡ್ಬೇಕಂತ, ಅದಕ್ಕೆ ಪೌಲ್ ಏನಂತ ಬರೆಯಲ್ಲ, ನೀವು ದೇವರ ಪ್ರೀತಿಯನ್ನು ತಿಳ್ಕೊಳ್ಳಿ ಅಂತ ಬರೀತಾ ಇದ್ದಾರೆ. ಸಭೆಯಲ್ಲಿ ಎಲ್ಲರ ಜೊತೆನೂ ಸೇರಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ. ಆಮೇಲೆ ಸಭೆಯಲ್ಲಿ ಎಲ್ಲರೂ ಸೇರಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ. ಈ ಸಭೆಯಲ್ಲಿ ಎಲ್ಲರ ಜೊತೆನೂ ಸೇರಿ ಯಾಕೆ ಅರ್ಥ ಮಾಡ್ಕೊಬೇಕಂದ್ರೆ, ನಾವೆಲ್ಲರೂ ಸಹ ದೇವರ ಆಲಯದಲ್ಲಿ ಒಂದೊಂದು ಕಲ್ಲಾಗಿದ್ದೇವೆ. ಮೂಲೆಗಳು ಯೇಸು ಕ್ರಿಸ್ತವಾಗಿದ್ದಾರೆ. ಅಪೊಸ್ತಲರು ಪ್ರವಾದಿಗಳು ಕಟ್ಟಿರುವಂತಹ ಆ ಸಭೆಯಲ್ಲಿ ನಾವೇನಾಗಿಲ್ಲ, ಯೂದರು ಮತ್ತೆ ಜೆಂಟೈಲ್ಸ್ ಹೇಳ್ತೀರಾ, ಅನ್ಯ ಜನರು ಯೂದರು ಎಲ್ಲರೂ ಒಂದಾಗಿ ಇದ್ದು ಒಂದೇ ರೀತಿಯಾದ ಕಲ್ಲಾಗಿ ಯಾರು ಮಾರ್ಪಡಿಸ್ತಾ ಇದ್ದಾರಂತೆ, ಯೇಸು ಕ್ರಿಸ್ತು. ಒಳ್ಳೆ ಕಲ್ಲಾಗಿ ನಮ್ಮನ್ನು ಶೇಪ್ ಮಾಡಿ ಅವರ ರಾಜ್ಯದಲ್ಲಿ ನಮ್ಮಲ್ಲಿ ಒಂದು ಕಲ್ಲಾಗಿ, ಅಂದ್ರೆ ಅವರ ಸಭೆಯಲ್ಲಿ ಒಂದು ಕಲ್ಲಾಗಿ ನಮ್ಮನ್ನು ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೇರಿಸ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕೂ ತಲೆ ಯಾರಾಗಿದ್ದಾರೆ, ಯೇಸು ಕ್ರಿಸ್ತು. ಆಮೇಲೆ ಇಂಥ ರಾಜ ನಮಗೆ ಇರಬೇಕಾದ್ರೆ, ಇಂಥ ಸಭೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಸಭೆಗಳಲ್ಲಿ ಒಂದು ಕೂಡಿ ಬರೋದಕ್ಕೆ ಕಾರಣ, ನಾನು ನಮ್ಮ ಸಭೆ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಸಭೆಗಳು ಯೇಸು ಕ್ರಿಸ್ತುವಿನ ಕೆಳಗಡೆ ಬರುವಂತ, ಹಾಗಂದ್ರೆ ದೇವರು ಯಾರೆಲ್ಲ ರಕ್ಷಣೆ ಕೊಟ್ಟು ಅವರ ಕಡೆ ಯಾಕಂದ್ರೆ ಎಲ್ಲರಿಗೂ ಏನಿರುತ್ತೆ ಅಂದ್ರೆ ಡಾಕ್ಟ್ರಿನಲ್ ಡಿಫರೆನ್ಸಸ್ ಇರುತ್ತೆ. ಹಂಗಂದ್ರೆ ಒಬ್ರು ನಂಬೋದನ್ನ ಇನ್ನೊಬ್ರು ನಂಬಲ್ಲ. ಯೇಸು ಕ್ರಿಸ್ತುವೇ ದೇವರು ಅಂತ ಅದು ನಾನು ತಪ್ಪಾಗಿ ಹೇಳ್ತೇನೆ. ಒಬ್ಬೊಬ್ಬರಿಗೆ ಏನಿರುತ್ತೆ ಡಾಕ್ಟ್ರಿನಲ್ ಡಿಫರೆನ್ಸ್, ಅಂದ್ರೆ ಕೆಲವು ವಿಷಯಗಳಲ್ಲಿ ಒಬ್ಬೊಬ್ರು ಏನ್ ಮಾಡ್ಕೊಳಕ್ಕಾಗಲ್ಲ, ಒಪ್ಕೊಳ್ಳೋದಿಲ್ಲ. ಸಭೆಗಳಲ್ಲಿ ಏನ್ ಮಾಡಲ್ಲ, ಒಪ್ಕೊಳ್ಳೋದು. ಆ ಕಾರಣದಿಂದ ಏನ್ ಮಾಡ್ತಾರೆ ಅಂದ್ರೆ ಸಭೆಗೂ ಸುಮ್ಮನೆ ಜಗಳ ಆಡ್ತಾ ಇರ್ತಾರೆ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಯಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಕಾಲುನು ಸಹ. ಎಲ್ಲರೂ ಒಂದು ಒಡಲಾಗಿದ್ದೀವಿ. ಆಮೇಲೆ ಯೇಸು ಕ್ರಿಸ್ತುವಿನ ಕೆಳಗಡೆ ನಾವೆಲ್ಲರೂ ಒಡಲಾಗಿದ್ದೀವಿ. ಕೆಲವು ವಿಷಯಗಳು ಏನಂದ್ರೆ ಬೇಸಿಕ್, ಒಂದು 5-6 ವಿಷಯಗಳು ಏನಿದೆ ಅಂದ್ರೆ ಕ್ರಿಸ್ತುವಿನಲ್ಲಿ ಬೇಸಿಕ್ ಆಗಿ ನಮ್ಗೆ ಗೊತ್ತಾಗಿರ್ಬೇಕು. ಯಾವುದು, ಯೇಸು ಕ್ರಿಸ್ತು ನಮಗೋಸ್ಕರ ಜೀವನ ಕೊಟ್ರು, ಅವರ ಮೂಲಕ ಮಾತ್ರ ನಮಗೇನಿದೆ, ರಕ್ಷಣೆ ಇದೆ. ಕೆಲವು ವಿಷಯಗಳು, ಇದೆಲ್ಲ ಸ್ವಲ್ಪ ಕಾಮನ್ ಆದ ವಿಷಯಗಳು ಏನಿರ್ಬೇಕು, ಅದನ್ನ ಒಪ್ಕೊಂಡ್ರು, ಬೇರೆ ವಿಷಯಗಳು ಒಪ್ಕೊಳ್ಳದೆ ಹೋದ್ರು ನಾವೇನ್ ಮಾಡ್ಬೇಕು, ದೇವರ ಪ್ರೀತಿಯಲ್ಲಿ ಒಬ್ರನ್ನೊಬ್ರು ಸೇರಿಸ್ಕೊಬೇಕು. ಆಮೇಲೆ ಈ ದೇವರ ಪ್ರೀತಿ ನಮ್ಮಲ್ಲಿ ತೋರದೆ ಹೋದರೆ, ಒಂದು ಸಭೆಯಲ್ಲಿ ಇನ್ನೊಂದು ಸಭೆ ಜಗಳ ಆಡ್ತಾ ಇದ್ರೆ, ಅದು ಸಭೆಗಳ ಒಳಗಡೆನೆ ಇಂಥ ವಿಷಯಗಳಿಗೆ, ಇದನ್ನೇ ಪೌಲ್ ಏನ್ ಬರೀತಾರೆ ಅಂದ್ರೆ, ನಿಮ್ಮಲ್ಲೇ ಕೆಲವು ದಡ್ಡರು, 1 ತಿಮೋಥಿ 2 ತಿಮೋಥಿ ಬರೆಯುವಾಗ ಏನ್ ಹೇಳ್ತಾರೆ, ನಿನ್ನಲ್ಲೇ ಕೆಲವು ದಡ್ಡರು ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ಆನ್ಸೆಸ್ಟ್ರಿ ಲೈನ್ ಎಲ್ಲ ತಗೊಂಡ್ಬಂದು ದೊಡ್ಡ ವಿಷಯಗಳನ್ನ ಕುರಿತು ಏನೇನೋ ದೊಡ್ಡದಾಗಿ ಯೋಚನೆ ಮಾಡಿ ಅದೆಲ್ಲ ಒಂದು ವಾಗ್ವಾದ ಮಾಡ್ತಾ ಇದ್ದೀರಾ. ಕ್ರಿಸ್ತು ಯೇಸುವಿನ ಒಂದು ದೇವರ ಪ್ರೀತಿಯಲ್ಲಿ ನಾವೇನ್ ಮಾಡ್ತಾ ಇಲ್ಲ ಅಂತೆ, ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತಾರೆ. ಆ ಕಾರಣದಿಂದನೇ ಒಬ್ರಿಗೊಬ್ರು ಡಿಫ್ರೆನ್ಸಸ್ ಇದ್ರು, ಸಭೆ ಒಳಗಡೆ ಒಬ್ರಿಗೊಬ್ರು ವ್ಯತ್ಯಾಸಗಳಿದ್ದರೂ ಸಹ ದೇವರ ಪ್ರೀತಿಯಲ್ಲಿ ಏನ್ ಮಾಡ್ಬೇಕು, ಒಬ್ರನ್ನೊಬ್ರು ಸೇರಿಸ್ಕೊಡ್ಬೇಕು. ಆಮೇಲೆ ನಾವು ಈ ವ್ಯತ್ಯಾಸಗಳನ್ನು ಬಿಟ್ಟು ಬರದೆ ಹೋದರೆ, ನಾನು ಪ್ರೀತಿ ಮಾಡಿ ಎಲ್ಲ ರಕ್ಷಣೆ ಹೊಂದ್ಕೊಂಡೆ, ರಕ್ಷಣೆ ಏನಕ್ಕೂ ಉಪಯೋಗ ಇಲ್ಲ. ದೇವರ ಪ್ರೀತಿ ನಾನು ಅರ್ಥ ಮಾಡಿಕೊಂಡು ದೇವರ ಪ್ರೀತಿಯಲ್ಲಿ ಒಬ್ಬರನ್ನೊಬ್ರು ಸೇರಿಸಿಕೊಳ್ಳದೆ ಹೋದರೆ, ನಾನು ಪ್ರೀತಿ ಮಾಡಿ ವ್ಯರ್ಥ. ದೇವರ ಪ್ರೀತಿ ಮಾಡ್ತೀನಿ ಅಂತ ಹೇಳೋದು ಸುಳ್ಳು. ನಾನು ಹೇಳ್ತೇನೆ, 1 ಯೋಹನ 4ನೇ ಅಧ್ಯಾಯದಲ್ಲಿ ನೀವು ಓದೋಣ. 1 ಯೋಹನ 4ನೇ ಅಧ್ಯಾಯ ಎತ್ಕೊಳ್ಳಿ. 4ರಲ್ಲಿ ನಾನು ಹೇಳುವಂತ ವಾಕ್ಯಗಳು ಮಾತ್ರ ಓದಿ. ಇದನ್ನು ಮಾಡಿದ್ಮೇಲೆ 1 ಯೋಹನ, ಅದಕ್ಕೆ ಮುಂಚೆ 1 ಸೆಕೆಂಡ್ ಹೇಳಿ. ಹೀಬ್ರೂಸ್ ಏನ್ ಮಾಡಿದ್ರೆ, ಹೀಬ್ರೂಸ್ 13ರಲ್ಲಿ 1ನೇ ವಾಕ್ಯ ಮಾತ್ರ ಓದ್ಬಿಡಿ. ಹೀಬ್ರೂಸ್ 13 1ನೇ ವಾಕ್ಯ ಓದ್ಬಿಟ್ಟು ಅದಾದ್ಮೇಲೆ 1 ಯೋಹನ. ಇಬ್ರಿಯರು ಬರೆದ ಪತ್ರಿಕೆ 13ನೇ ವಚನ, ಸಹೋದರ ಸ್ನೇಹವು ನೆಲೆಯಾಗಿರಲಿ. ಆಮೇಲೆ 13ನೇ ಅಧ್ಯಾಯ, ಹೀಬ್ರೂಸ್ 13ನೇ ಅಧ್ಯಾಯ ಏನಕ್ಕೋಸ್ಕರ ಅಂದ್ರೆ, ಕ್ರಿಸ್ತು ಯೇಸುವನ್ನು ಪ್ಲೀಸ್ ಮಾಡ್ತಾನಂದ್ರೆ, ಅವರನ್ನ ಪ್ರೀತಿ ಅಂದ್ರೆ ಅಲ್ಲ, ಅವ್ರು ನಮ್ಮಲ್ಲಿ ಸಂತೋಷವಾಗಿರೋದಕ್ಕೆ ಏನ್ ಮಾಡಬೇಕು ಅಂತ ಹೇಳುವಂತ ಒಂದು ಚಾಪ್ಟರ್ ಯಾವ್ದಂದ್ರೆ ಹೀಬ್ರೂಸ್ 13ನೇ ಅಧ್ಯಾಯ. ದೇವರು ನಮ್ಮ ಜೊತೆ ಸಮಾಧಾನವಾಗಿ ಸಂತೋಷವಾಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳುವಾಗ 1ನೇ ವಾಕ್ಯ ಏನ್ ಹೇಳ್ತದೆ, ಸಹೋದರ ಸ್ನೇಹಿತರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ. ದೇವರನ್ನು ಸಹೋದರರ ಸ್ನೇಹಕ್ಕಿಂತ ಹೆಚ್ಚಾಗಿ ಖುಷಿ ಮಾಡುವಂತ ವಿಷಯ ಬೇರೆ ಯಾವುದೇ ಇಲ್ಲ. ನೀವು ಹಂಗೆ ಹೀಬ್ರೂಸ್ 13 ಮನೆಯಲ್ಲಿ ಹೋಗಿ ಓದಿ ನೋಡಿ, ದೇವರನ್ನು ಪ್ರಿಯಪಡಿಸೋದು ಯಾವ ರೀತಿ ಅಂತ ಬರ್ತಿರ್ತಾರೆ. ಇವಾಗ ಓದಿ 1 ಯೋಹನ 3ನೇ ಅಧ್ಯಾಯ ಮೊದಲು ತಗೊಳ್ಳಿ. 1 ಯೋಹನ 3ನೇ ಅಧ್ಯಾಯ ವಚನ 11ರಿಂದ 18ರವರೆಗೆ ಮುಂದೆ ನಿಂತ್ಕೊಂಡು ಹೋಗಿ. ಕೆಲವು ವಾಕ್ಯಗಳು ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ವಾಕ್ಯಗಳು ಓದಿ ಮೆತ್ತಗೋದಿ. 1 ಯೋಹನ 3ನೇ ಅಧ್ಯಾಯ 11ರಿಂದ 18ರವರೆಗೆ. ಫಸ್ಟ್ ಜಾನ್ 3ನೇ ಅಧ್ಯಾಯ 11ರಿಂದ 18ರವರೆಗೆ.
ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ. ಸ್ವಲ್ಪ ಜೋರಾಗಿ ಮಿತ್ತು. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯ ಪಡಬೇಡಿರಿ. ನಾವಂತೂ ಕ್ರಿಸ್ತ ಸಹೋದರರನ್ನು ಪ್ರೀತಿಸುವವರಾಗಿದ್ದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ. ಸರಿ, ಏನ್ ಹೇಳ್ತಾ ಇದ್ದಾರೆ? 14ನೇ ವಾಕ್ಯ ಮಾತ್ರ ಇನ್ನೊಂದ್ಸತಿ ಹೋದ್ರೆ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿದ್ದರಿಂದ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿದ್ದರಿಂದ ಮರಣದಿಂದ ಪಾರಾಗಿ. ಪ್ರೀತಿ ಮಾಡದೆ ಹೋದರೆ ಕ್ರೈಸ್ತ ಸಹೋದರರನ್ನು ಮಾತ್ರ, ನಿಮ್ಮ ಸಹೋದರರನ್ನು, ನಿಮ್ಮ ನೆರೆಯವರನ್ನು ನೀವು ಪ್ರೀತಿ ಮಾಡದೆ ಹೋದರೆ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ. ಪ್ರೀತಿಸದೆ ಇರುವವನು, ಸಹೋದರರ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವಿನ್ನೂ ಕ್ರಿಸ್ತುವಲ್ಲಿ ರಕ್ಷಣೆ ಹೊಂದಿಕೊಂಡಿಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ನೋಡಿ, ತನ್ನ ಸಹೋದರನ್ನು ದ್ವೇಷಿಸುವನು ಹಂಗಂದ್ರೆ ನಾವು ಒಬ್ಬರನ್ನೊಬ್ರು ಸ್ನೇಹದಲ್ಲಿ, ಹಂಗಂದ್ರೆ ಎಷ್ಟೇ ಒಬ್ರು ನಮ್ಮ ವಿರೋಧವಾಗಿ ತಪ್ಪು ಮಾಡಿದ್ರು ಸಹ ಅವ್ರ ಮೇಲೆ ನಾವು ಪ್ರೀತಿ ತೋರಿಸದೆ ಹೋದರೆ ನಾನಿನ್ನೂ ರಕ್ಷಣೆ ಹೊಂದಿಕೊಂಡಿಲ್ಲ ಅಂತಾರೆ. ನಾವೇನ್ ಹೇಳ್ತಾರೆ? ಕೊಲೆಗಾರನಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ದೇವರು ಇದನ್ನ ಏನ್ ಮಾಡ್ತಾ ಇದ್ರೆ ಕೊಲೆಗೆ ಸಮಾನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ. ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲ. ನಾವು ಪ್ರೀತಿ ಮಾಡದೆ ಹೋದ್ರೆ ಕೊಲೆಗಾರನಿಗೆ ಸಮಾನ. ಆ ಕೊಲೆಗಾರನಿಗೆ ಏನಿರೋದಿಲ್ಲ? ನಿತ್ಯ ಜೀವ ಇರುವುದಿಲ್ಲ. ಯಾವುದೇ ಪಾಪಕ್ಕೆ ಇಷ್ಟು ಕಠಿಣವಾಗಿ ಬರೆಯದಿದ್ದಂತ ದೇವರು ಯಾಕೆ ಹಗೆತನಕ್ಕೆ ಮಾತ್ರ ಅಷ್ಟು ಕಠಿಣವಾಗಿ ಬರೀತಾ ಇದ್ದಾರೆ? ಯೋಚನೆ ಮಾಡ್ಕೊಂಡು. ಯಾವನೊಬ್ಬನು ಹಗೆತನ ಮಾಡ್ತಾನೋ ತನ್ನ ಸಹೋದರನಂದ್ರೆ ನಿಮ್ಮ ಜೊತೆಯಲ್ಲಿ ಇರುವಂತ ನೆರೆಯವರನ್ನು, ಯಾರು ಹಗೆತನ ಮಾಡ್ತಾರೋ ಅವರಲ್ಲಿ ಏನಿರಲ್ಲ, ಅವನು ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಿಲ್ಲ. ಅವನು ಕೊಲೆಗಾರನಿಗೆ ಸಮ ಅಂತಾರೆ. ಆಮೇಲೆ ಕಂಟಿನ್ಯೂ ಮಾಡಿ. ನಿತ್ಯ ಜೀವ ಇರುವುದಿಲ್ಲ ಎಂಬುದಾಗಿ ನಿಮಗೆ ಗೊತ್ತಾಗಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದು ಎಂದು ನಮಗೆ ತಿಳಿದುಬಂದಿದೆ. ನಮ್ಮ ಪ್ರೀತಿ ಎಲ್ಲಿಂದ ಅರ್ಥ ಆಗಬೇಕು? ಕ್ರಿಸ್ತು ನಮಗೆ ಯಾವ ರೀತಿ ಪ್ರಾಣವನ್ನು ಕೊಟ್ಟರೋ ಅದು ನಮಗೆ ಪ್ರೀತಿನ ಅರ್ಥ ಮಾಡಿಸ್ಕೋಬೇಕು. ಆಮೇಲೆ ನಾವು ಸಹ ಸಹೋದರಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿ ಇದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದು ಉಂಟೆ? ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದ ಬರೀ ಮಾತಿನಿಂದ ಏನಿರಬಾರ್ದು, ಬಾಯಿ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರು ಆಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ. ಅಂದ್ರೆ ಎಲ್ಲಿ ಯಾವ ವಾಕ್ಯ ಓದೋಣ ಅಂದ್ರೆ 22ರಿಂದ ಓದಿ. 22 ಅಂತ. ಮತ್ತು ನಾವು ಅವರ ಆಜ್ಞೆಗಳನ್ನು ಕೈಕೊಂಡು ಅವರ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಅವರಿಂದ ಹೊಂದುವೆವು. ದೇವರ ಆಜ್ಞೆ ಯಾವುದೆಂದರೆ, ನಾವು ಅವರ ಮಗನಾದ ಯೇಸು ಕ್ರಿಸ್ತರ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಅವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಅವರಲ್ಲಿ ನೆಲೆಗೊಂಡಿರುತ್ತಾನೆ. ಅವರ ಆಜ್ಞೆಯನ್ನು ಕೈಕೊಂಡು ನಡೆಯುವನು ಅವರಲ್ಲಿ ನೆಲೆಗೊಂಡಿರ್ತಾನೆ. ಅವನೊಂದಿಗೆ ದೇವರು, ಆತನು ಇವನಲ್ಲಿ ನೆಲೆಗೊಂಡಿರ್ತಾರೆ. ನೋಡಿ, ನಾವು ದೇವರಲ್ಲಿ ನೆಲೆಯಾಗಿರ್ತೀವಂತೆ. ನಾವು ದೇವರ ಜೊತೆಯಲ್ಲಿ ಇರ್ತೀವಿ, ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಯಾವಾಗ? ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ. ಅವ್ರು ಕೊಟ್ಟಿರುವಂತ ದೊಡ್ಡ ಆಜ್ಞೆಗಳು ಯಾವುದು? 2 ಆಜ್ಞೆಗಳು. ದೇವರನ್ನು ಪ್ರೀತಿಸೋದು, ನೆರೆಯವರನ್ನು ಪ್ರೀತಿಸೋದು. ಅದನ್ನೇ ಹೇಳ್ತಾ ಇದ್ದೆ, ನೀವು ದೇವರನ್ನು ಪ್ರೀತಿಸದೆ ಹೋದರೆ ನೆರೆಯವರನ್ನು ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ಕಂಟಿನ್ಯೂ ಮಾಡಿ. ನಮ್ಮಲ್ಲಿ ನೆಲೆಗೊಂಡಿದ್ದಾರೆಂದು ಅವರು ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ಇವಾಗ ಏನ್ ಮಾಡೋಣ ಅಂದ್ರೆ, ಪ್ರೀತಿ ನಮ್ಮಲ್ಲಿ ಇದೆಯಾ ಅಂತ ಪರೀಕ್ಷೆ ಮಾಡೋಣ. ಯಾವ್ದಂದ್ರೆ, ಮೊದಲು ಏನ್ ಮಾಡಿದ್ರೆ, ಮೊದಲನೇ ಯೋಹಾನ 2ನೇ ಅಧ್ಯಾಯ 15
15ರಿಂದ ಓದಿ. ಮೊದಲನೇ ಯೋಹಾನ ಸೆಕೆಂಡ್ ಚಾಪ್ಟರ್ 2ನೇ ಅಧ್ಯಾಯ 15ರಿಂದ ಓದಿ. 15 to 17. 1 ಯೋಹಾನ 2ನೇ ಅಧ್ಯಾಯ ವಚನ 15ರಿಂದ, ಲೋಕವನ್ನಾಗಲಿ ಲೋಕದಲ್ಲಿ ಇರುವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಇದು ಅವನಲ್ಲಿ ಮೊದಲನೇ ಟೆಸ್ಟ್. ಲೋಕವನ್ನು ಒಬ್ಬನು ಪ್ರೀತಿ ಮಾಡಿದ್ರೆ ತಂದೆಯಾದ ದೇವರ ಪ್ರೀತಿ ಅವನಲ್ಲಿ ಇಲ್ಲ. ಲೋಕದ ವಿಷಯಗಳನ್ನು ನಾವು ಪ್ರೀತಿ ಮಾಡಿದ್ರೆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ. ಕಂಟಿನ್ಯೂ ಮಾಡಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳು ಆಗಿವೆ. ಯಾವ್ದೆಲ್ಲ ಹೇಳ್ತಾ ಇದ್ರೆ ಲೋಕದ ಆಸೆ, ಬದುಕು ಬಾಳಿನ ಆಸೆ, ಮತ್ತೆ ಜೀವನದ ಆಸೆ, ಶರೀರದ ಆಸೆಗಳು, ಇದೆಲ್ಲ ಇದ್ದರೆ ನಾವು ದೇವರಲ್ಲಿ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ಲೋಕವು ಎಲ್ಲವೂ ಏನಾಗ್ಬಿಡುತ್ತಂತೆ, ಮರೆಯಾಗಿ ಹೋಗ್ಬಿಡುತ್ತೆ. ಆದ್ರೆ ನೆರೆಯಾಗಿರೋದು ಯಾವುದು? ದೇವರ ಚಿತ್ತವನ್ನು ನೆರವೇರಿಸುವವನು. ದೇವರ ಚಿತ್ತವನ್ನು ದೇವರ ಚಿತ್ತ ಯಾವುದು? ನಾವು ಒಬ್ರನ್ನೊಬ್ರು ಪ್ರೀತಿ ಮಾಡ್ಬೇಕು ಅನ್ನೋದೇ ಅವ್ರು ಕೊಟ್ಟಿರುವಂತ ಕಟ್ಟಳೆಯು ಅವರ ಚಿತ್ತ ಆಗಿದೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರೆ ಇವಾಗ ಇದು ಮುಖ್ಯವಾದದ್ದು. ಮೊದಲನೇ ಯೋಹಾನ 4ನೇ ಅಧ್ಯಾಯ 7ರಿಂದ 21ರವರೆಗೂ ಓದ್ಬಿಟ್ಟು ಮುಗಿಸೋಣ. ಮೊದಲನೇ ಯೋಹಾನ 4ನೇ ಅಧ್ಯಾಯ 1 ಜಾನ್ 4 7ರಿಂದ 21ರವರೆಗೂ. 1 ಯೋಹಾನ 4ನೇ ಅಧ್ಯಾಯ ವಚನ 7ರಿಂದ 20. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದ ಆಗಿದೆ. ಮನೇಲಿ ಹೋಗಿ ಇದನ್ನು ಮೆತ್ತಗೋದಿ. ಪ್ರೀತಿಯು ದೇವರ ಹತ್ರ ಬರುವಂತ ವಿಷಯವಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಮೊದಲು ಏನ್ ಹೇಳ್ತಾ ಇದ್ರೆ, ಪ್ರೀತಿಯು ದೇವರ ಹತ್ರ ಬರುತ್ತೆ. ಪ್ರೀತಿ ಮಾಡುವಂತ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಹಾಗಂದ್ರೆ ಪ್ರೀತಿ ಮಾಡಿರುವ ಪ್ರತಿಯೊಬ್ಬನು, ಪ್ರೀತಿ ಮಾಡುವಂತ ಪ್ರತಿಯೊಬ್ಬನು ದೇವರ ಮಕ್ಕಳು, ಮಗುವಾಗಿದ್ದಾನೆ, ಮಗನಾಗಿದ್ದಾನೆ. ಆಮೇಲೆ ನಾವು ಪ್ರೀತಿ ಮಾಡದೆ ಹೋದರೆ ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ. ಪ್ರೀತಿ ಮಾಡದೆ ಹೋದ್ರೆ ನಾವು ದೇವರ ಮಕ್ಕಳೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮೊದಲು ಏನ್ ಹೇಳ್ತಾ ಇದ್ದಾರೆ, ಪ್ರೀತಿ ದೇವರ ಹತ್ರ ಬರುತ್ತೆ. ಯಾವ ದೇವರ ಮಕ್ಕಳಾಗಿದ್ದಾರೋ ಅವ್ರಲ್ಲಿ ಪ್ರೀತಿ ಇರುತ್ತೆ. ಆಮೇಲೆ 7 ವಿಷಯಗಳು ಮುಖ್ಯ. ಕಂಟಿನ್ಯೂ ಮಾಡಿ. ದೇವರನ್ನು ಬಲ್ಲವನು ಆಗಿದ್ದಾನೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಪ್ರೀತಿಯೇ ಇಲ್ಲದೆ ಹೋದ್ರೆ ನಿಮಗೆ ದೇವರೇ ಯಾರು ಅಂತ ಗೊತ್ತಿಲ್ಲ ಅಂತ 8ನೇ ವಾಕ್ಯದಲ್ಲಿ ಮುಗಿಸ್ತಾ ಇದ್ದಾರೆ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಅವನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿ. ಯೇಸು ಕ್ರಿಸ್ತುವಿನ ಮೂಲಕ ನಾವು ಜೀವಂತವಾಗಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತುವಿನ ಮೂಲಕ ನಮಗೆ ಜೀವನ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಎಲ್ಲ ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟರೆ. ನಾವು ದೇವರನ್ನು ಪ್ರೀತಿಸುವ ಕಾರಣದಿಂದ ನಮಗೆ ಜೀವ ಸಿಕ್ಕಿಲ್ಲ. ಯೇಸು ಕ್ರಿಸ್ತು ದೇವರು ನಮ್ಮನ್ನು ಪ್ರೀತಿಸಿದ ಕಾರಣದಿಂದ ನಮಗೆ ಸಿಗ್ತಾ ಇದೆ. ಆಮೇಲೆ ಕಂಟಿನ್ಯೂ ಮಾಡಿ. ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ನೋಡಿ. ಇದು ನಾವು ಯಾವ್ದ್ರಿಂದ ದೇವರ ಇವಾಗ ಕೇಳ್ತಾ ಇದ್ದೇವೆ ನೋಡಿ. ಇವಾಗ ದೇವರ ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನು ಆಳುವುದಕ್ಕೆ ಕಾರಣ, ಅಥವಾ ನಾವು ಅದನ್ನ ಅರ್ಥ ಮಾಡಿಕೊಂಡು ದೇವರ ತರಾನೇ ನಮ್ಮ ಗುಣ ಮಾರ್ಪಡೋದಕ್ಕೆ ಎಲ್ಲದಕ್ಕೂ ಕಾರಣ ಏನು? ದೇವರು ನಮ್ಮನ್ನು ಪ್ರೀತಿಸಿದ್ರು. ಆ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಆ ಪ್ರೀತಿ ನನ್ನ ಗುಣವನ್ನು ಮಾರ್ಪಡಿಸ್ಬೇಕು. ಆಮೇಲೆ ಅವರ ಕಟ್ಟಳೆಗಳನ್ನು ಕೀಳ್ಪಡೆಯುವುದಕ್ಕೆ ಕಾರಣ ಏನು? ಅವರ ಪ್ರೀತಿ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದರ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂತಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ ಮತ್ತು ಅವರಿಂದಾಗುವ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ನೋಡಿ, ಸಿದ್ಧಿಗೆ ಬರುತ್ತದೆ ಅಂದ್ರೆ ಈ ವಾಕ್ಯಕ್ಕೆ ಅರ್ಥ ಏನಂದ್ರೆ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಅರ್ಥ. ಇಟ್ ಇಸ್ ಬೀಂಗ್ ಮೇಡ್ ಪರ್ಫೆಕ್ಟ್. ಪರ್ಫೆಕ್ಟ್ ಅಂದ್ರೆ ಇವಾಗ ಒಂದು ಪಾಟರ್ಗೆ ಏನ್ ಹೇಳ್ತೀರಾ, ಒಂದು ಜೇಡಿಮಣ್ಣು ಕುಂಬಾರ ಮಾಡ್ತಾರಲ್ಲ, ಆ ಮಡಿಕೆ ಮಾಡ್ಬೇಕಾದ್ರೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಏನ್ ಮಾಡ್ತಾರೆ, ಅದಕ್ಕೆ ಶೇಪ್ ಕೊಡುವ ರೀತಿಯಲ್ಲಿ ನಮ್ಮಲ್ಲಿ ಹಾಕಿರುವಂತ ದೇವರ ಪ್ರೀತಿಯನ್ನು ಸ್ವಲ್ಪ ಸ್ವಲ್ಪ ದೇವರು ಏನ್ ಮಾಡ್ತಾರೆ, ಹೆಚ್ಚು ಮಾಡಿ ಅದನ್ನ ಅವರ ತರಾನೇ ಮಾರ್ಪಡಿಸ್ತಾರೆ. ಆಮೇಲೆ ಯಾಕಂದ್ರೆ ದೇವರೇ ಪ್ರೀತಿಯಾಗಿದ್ದಾರೆ. ಆಮೇಲೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ ವಾಕ್ಯ ಏನಂದ್ರೆ ದೇವರಲ್ಲಿ ಪ್ರೀತಿ ಇಲ್ಲ, ದೇವರೇ ಪ್ರೀತಿಯಾಗಿದ್ದಾರೆ. ಆಮೇಲೆ
ದೇವರಲ್ಲಿ ಪ್ರೀತಿ, ನನ್ನಲ್ಲಿ ಪ್ರೀತಿ ಇದೆ ಆದ್ರೆ, ಎಕ್ಸಾಂಪಲ್ ಹೇಳ್ತೇನೆ, ನಮ್ಮಲ್ಲಿ ಪ್ರೀತಿ ಇದೆ ಆದ್ರೆ ದೇವರೇ ಪ್ರೀತಿಯಾಗಿದ್ದಾರೆ. ಆಮೇಲೆ ಆ ಪ್ರೀತಿ ನಮ್ಮಲ್ಲಿ ಇದ್ರೆ ಮಾತ್ರ ನಾವ್ ಏನ್ ಮಾಡಕ್ಕಾಗತ್ತೆ, ಒಬ್ಬರನ್ನೊಬ್ರು ಪ್ರೀತಿ ಮಾಡಕ್ಕಾಗುತ್ತೆ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದರಿಂದಲೇ ನಾವು ಅವರಲ್ಲಿ ನೆಲೆಗೊಂಡಿದ್ದೇವೆ. ನಾವು ನೆಲೆಗೊಂಡಿರುವುದಕ್ಕೆ ದೇವರಲ್ಲಿ 2 ಕಾರಣಗಳು. ಮೊದಲನೇ ಕಾರಣ, ದೇವರ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಯಾಗಿ ನಿಲ್ಲಿಸಿದ್ದಾರೆ. 2ನೇ ಕಾರಣ, ಅವರ ಆತ್ಮ ನಮ್ಮಲ್ಲಿ ಏನ್ ಮಾಡಿದ್ದಾರೆ ಅಂತೆ, ಒಂದು ಸೇರಿಸಿದ್ದಾರೆ. ಆಮೇಲೆ ಈ ಪ್ರೀತಿ ನಮ್ಮಲ್ಲಿ ಇರುವುದಕ್ಕೆ ಕಾರಣ ಏನು, ದೇವರ ಆತ್ಮ ನನ್ನಲ್ಲಿ ಇರುವುದು. ಆಮೇಲೆ 2ನೇ ಕಾರಣ ಏನು, ದೇವರ ಪ್ರೀತಿಯನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಂಡು ನಾನು ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇದೀವಿ. ಆಮೇಲೆ ಆ ಪ್ರೀತಿ ನಮಗೆ ಅರ್ಥ ಆಗದೆ ಹೋದರೆ ನಾವು ಏನು ಮಾಡಿದ್ರು ವ್ಯರ್ಥ. ಎಫೆಸಿಯನ್ಸ್ 3:19-20 ಏನ್ ಹೇಳ್ತಾ ಇದ್ರೆ, ಅವರ ತರಾನೇ ನನ್ನ ಗುಣ. ಹಂಗಂದ್ರೆ ನಾವು ಅವರಲ್ಲಿ ನೆಲೆಯಾಗಿ ನಿಂತುಕೊಳ್ಳುವುದಕ್ಕೆ ಅರ್ಥ ಏನಂದ್ರೆ, ಅವರ ತರ ನನ್ನ ಗುಣ ಮಾರ್ಪಡುವುದು. ದೇವರಲ್ಲಿ ನೆಲೆಯಾಗಿ ನಿಂತುಕೊಳ್ಳುವುದಕ್ಕೆ ಅರ್ಥ, ಆ ಪದಕ್ಕೆ ಅರ್ಥ ದೇವರ ಗುಣ ನನ್ನಲ್ಲಿ ಮಾರ್ಪಡುವುದು, ದೇವರಂತೆಯೇ ನಾನು. ಆಮೇಲೆ 14 ತಂದೆಯು ತನ್ನ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ. ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ಯೇಸು ದೇವರ ಮಗನಾಗಿದ್ದಾರೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ದೇವರು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿಸುವಲ್ಲಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾರೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ನೋಡಿ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಯಾರೆಲ್ಲ ಪ್ರೀತಿಯಲ್ಲಿ ಅವರ ಜೊತೆ ಬಾಳ್ತಾ ಇದ್ರೆ ಅವರೆಲ್ಲರ ಜೊತೆನೂ ದೇವರು ಬಾಳ್ತಾರೆ ಅಂತ. ನಾವು ಪ್ರೀತಿಯಲ್ಲಿ ಬಾಳಿದ್ರೆ ದೇವ್ರು ನಮ್ಮ ಜೊತೆ ಬಾಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಇಂಥ ಮನುಷ್ಯರಲ್ಲಿ ಏನಿರುತ್ತೆ ಅಂತೆ, ಪ್ರೀತಿ. ಕಂಟಿನ್ಯೂ ಮಾಡಿ 17ನೇ ವಾಕ್ಯ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಅವರ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬಂದಿತು. ನಮ್ಮಲ್ಲಿ ದೇವರ ಪ್ರೀತಿ ಸಂಪೂರ್ಣವಾಗುವುದಕ್ಕೆ ಅಥವಾ ಸಿದ್ಧಿಗೆ ಬರುವುದಕ್ಕೆ ಯಾವುದು ಮೇನ್ ಆದ ವಿಷಯ ಅಂದ್ರೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವಂತ ನಂಬಿಕೆ, ಧೈರ್ಯ. ಈ ಧೈರ್ಯ ಯಾವ್ದಂದ್ರೆ ನಂಬಿಕೆ. ನೋಡಿ, ಇವಾಗ ಒಂದೇ ಒಂದು ವಿಷಯ ಹೇಳಿದ ಮೇಲೆ ನೀವು ಕಂಟಿನ್ಯೂ ಮಾಡಿ ಓದಬಹುದು ಇದನ್ನು. 1 ಕೊರಿಂಥಿ 13 ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲು ಏನ್ ಹೇಳ್ತಾರೆ, ಪ್ರೀತಿ, ವಿಶ್ವಾಸ, ನಂಬಿಕೆ. ತಂದೆಯಾದ ದೇವರ ಪ್ರೀತಿಯನ್ನು ನಮಗೆ ತೋರಿಸ್ತಾರೆ. ಆಮೇಲೆ ತಂದೆಯಾದ ದೇವರ ಪ್ರೀತಿಯಲ್ಲಿ ನಾವು ನಡೆಸಲ್ಪಡುವಾಗ ಯಾವ ರೀತಿ ನಡೆಸಲ್ಪಡ್ತೀವಿ, ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಇಡುವಾಗ. ನೋಡಿ, ವಾಕ್ಯದ ಅರ್ಥ ಏನಂದ್ರೆ, ತಂದೆಯಾದ ದೇವರು ನಮ್ಮ ಮೇಲೆ ತೋರಿಸಿದ ಪ್ರೀತಿಯಿಂದ ಅದನ್ನ ನಡೆಸಲ್ಪಡುವಾಗ ಯೇಸು ಕ್ರಿಸ್ತುವ ಮೇಲೆ ವಿಶ್ವಾಸ ಬಿಟ್ಟು, ಆ ವಿಶ್ವಾಸದಲ್ಲಿ ನಾನು ನಡೆಯುತ್ತಾ ನನ್ನಲ್ಲಿ ಕೊನೆಯ ದಿನ ಅಂದ್ರೆ ನ್ಯಾಯ ತೀರ್ಪು ದಿನದ ನಂಬಿಕೆ. ಹಾಗಂದ್ರೆ ನಂಬಿಕೆ ಯಾರು, ಪವಿತ್ರ ಆತ್ಮ. ನ್ಯಾಯ ತೀರ್ಪಿನ ದಿನದ ಮುದ್ರೆ ಯಾರು, ಪವಿತ್ರ ಆತ್ಮ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ತಂದೆಯಾದ ದೇವರ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಂಡು ಅವರ ಪ್ರೀತಿಯಲ್ಲಿ ನಡೆದು ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸವನ್ನಿಟ್ಟು, ಆಮೇಲೆ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸವನ್ನಿಟ್ಟು, ಆ ವಿಶ್ವಾಸದ ಮೂಲಕ ಬರೇ ದೇವರು ಅಂತ ವಿಶ್ವಾಸವನ್ನಿಟ್ಟು ಅವರ ಮೂಲಕ ನನ್ನ ಪಾಪಗಳು ಶುದ್ಧಿ ಹೊಂದುತ್ತದೆ ಅನ್ನುವಂಥ ವಿಶ್ವಾಸವನ್ನಿಟ್ಟು, ಕೊನೆ ದಿನಕ್ಕೆ ನಾನು ಯಾರ ಮೇಲೆ ಪವಿತ್ರಾತ್ಮರು ನನ್ನ ಮೇಲೆ ಮುದ್ರೆಯಾಗಿರುವ ಕಾರಣದಿಂದ ಕೊನೆ ದಿವಸದಲ್ಲಿ ನಾನು ಧೈರ್ಯವಾಗಿ ನಿಂತುಕೊಳ್ತೀನಿ, ನಾನು ಹೋಗಿ ಸೇರ್ತೀನಿ. ಯಾರ ಮೂಲಕ, ಯೇಸು ಕ್ರಿಸ್ತುವಿನ ಮೇಲೆ ಇಟ್ಟಿರಂತ ವಿಶ್ವಾಸದ ಮೂಲಕ, ದೇವರು ನನ್ನ ಮೇಲೆ ತೋರಿಸಿದ ಪ್ರೀತಿಯ ಮೂಲಕ, ಪವಿತ್ರಾತ್ಮರ ಮೇಲೆ ನಾನು ನಂಬಿಕೆ ಇಡ್ತೇನೆ. ಆಮೇಲೆ ಆ ನಂಬಿಕೆ ನನ್ನಲ್ಲಿ ಕೊಡೋದು ಯಾರು, ಪವಿತ್ರಾತ್ಮ. ಅದನ್ನೇ ಏನ್ ಹೇಳ್ತಾ ಇದ್ರೆ, ಪ್ರೀತಿ, ವಿಶ್ವಾಸ, ನಂಬಿಕೆ. ಆಮೇಲೆ ದೇವರ ಪ್ರೀತಿನು ತಂದೆಯಾದ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಡುವ ಕಾರಣದಿಂದ ಪವಿತ್ರಾತ್ಮ ನಮಗೆ ಧೈರ್ಯವನ್ನು, ನಂಬಿಕೆ ಕೊಡ್ತಾರೆ. ಆಮೇಲೆ ಕಂಟಿನ್ಯೂ ಮಾಡಿ ಓದಿ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಅವರ ಪ್ರೀತಿ ನಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ, ವಿಶ್ವಾಸ ಯಾರ ಮೂಲಕ ಬರುತ್ತೆ, ತಂದೆಯಾದ ದೇವರ ಮೂಲಕ ಯೇಸು ಕ್ರಿಸ್ತುವರ ಮೇಲೆ ನಮ್ಗೆ ಏನ್ ಬರ್ತಾ ಇದೆ, ವಿಶ್ವಾಸ. ಆಮೇಲೆ ಈ ವಿಶ್ವಾಸ ನನ್ನಲ್ಲಿ ಇಲ್ಲದೆ ಹೋದ್ರೆ ನಂಬಿಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಈ 2 ವಿಷಯಗಳು, ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ, ಪವಿತ್ರಾತ್ಮರ ಮೂಲಕ ನಂಬಿಕೆ ನನಗಿಲ್ಲದೆ ಹೋದರೆ ನನ್ನಲ್ಲಿ ಪ್ರೀತಿ ಏನಾಗಲ್ಲ, ಸಂಪೂರ್ಣಗೊಳ್ಳೋಕೆ ಸಾಧ್ಯ ಇಲ್ಲ. ಆಮೇಲೆ ಯಾಕೆಂದರೆ ಕ್ರಿಸ್ತರು ಎಂತವರಾಗಿದ್ದಾರೋ ನಾವು ಅಂತವರಾಗಿ ಈ ಲೋಕದಲ್ಲಿಯೇ
ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಆಮೇಲೆ ನೋಡಿ, ನಾವು ಯೇಸು ಕ್ರಿಸ್ತು ಯಾವ ರೀತಿ ಒಳ್ಳೆ ಮನುಷ್ಯನಾಗಿ ಬಾಳಿದ್ರು ಅವರಲ್ಲಿ ಪ್ರೀತಿ ಇದ್ದ ಕಾರಣದಿಂದ. ಜನರ ಮೇಲೆ ಪ್ರೀತಿ, ದೇವರ ಮೇಲೆ ಪ್ರೀತಿ. ಆಮೇಲೆ ಆ ಪ್ರೀತಿ ಇರುವಂತ ಕಾರಣದಿಂದನೇ ಯೇಸು ಕ್ರಿಸ್ತು ಅಷ್ಟು ಒಳ್ಳೆ ಮನುಷ್ಯನಾಗಿ ಬಾಳಿದ್ರು. ಇದನ್ನೇ ಎಫೆಷನ್ಸ್ 3:19-20 ಏನ್ ಹೇಳ್ತಾ ಇದ್ರೆ, ಅವರ ಗುಣ ನನ್ನಲ್ಲಿ ಮಾರ್ಪಡಬೇಕು ಅಂತ. ಕ್ರಿಸ್ತನ ಪ್ರೀತಿಯನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಂಡು ದೇವರ ಸಂಪೂರ್ಣ ಕ್ಯಾರೆಕ್ಟರ್ ಗುಣ ನಿಮ್ಮಲ್ಲಿ ಏನಾಗಬೇಕು ಅಂತ ಹೇಳ್ತಾ ಇದ್ದಾರೆ, ಮಾರ್ಪಡಬೇಕು. ಆಮೇಲೆ ಅದನ್ನ ಇಲ್ಲೇನ್ ಹೇಳ್ತಾ ಇದ್ರೆ, ಪರಿಪೂರ್ಣಗೊಳ್ಳುವಾಗ ಭಯ ಇಲ್ಲದೆ ಇರುವಾಗ ಏನಾಗುತ್ತಂತೆ, ಅವರ ಗುಣ ನಮ್ಮಲ್ಲಿ ಮಾರ್ಪಡುತ್ತೆ. ಅದನ್ನ ನೋಡಿ ಇನ್ನೊಂದ್ಸತಿ ಓದಿ, ಹಾಗೆ ಕಂಟಿನ್ಯೂ ಮಾಡಿ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಅವರ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವರಾಗಿದ್ದಾರೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿ ಇರುವ ಜಾಗದಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಪೂರ್ಣ ಪ್ರೀತಿಯು ಏನ್ ಮಾಡುತ್ತಂತೆ, ಭಯವನ್ನು ಹೊರಡಿಸಿಬಿಡುತ್ತೆ. ಎಷ್ಟೋ ಜನರಿಗೆ ಇವತ್ತೂ ಸಹ ಕೊನೆಯ ದಿನ ಅಂದ್ರೆ ಭಯ ಪಡ್ತಾರೆ. ಏನಂತ, ಇನ್ನೇನ್ ನಾನು ಸಾಯ್ಬೇಕು ಅಂದ್ರೆ ಎಷ್ಟೋ ಜನರಿಗೆ ಭಯ. ಈ ದೇವರು ಇನ್ನೇನ್ ಬಂದ್ಬಿಡ್ತಾರೆ ಅಂದ್ರೆ ಎಷ್ಟೋ ಜನರಿಗೇನು ಭಯ. ಯಾಕೆ ಭಯ ಅಂದ್ರೆ, ದೇವರ ಪ್ರೀತಿ ಅವರಲ್ಲಿ ಸಂಪೂರ್ಣಗೊಳ್ತಾ ಇಲ್ಲ. ಆಮೇಲೆ ದೇವರ ಪ್ರೀತಿ ನಮ್ಮಲ್ಲಿ ಸಂಪೂರ್ಣಗೊಳ್ಳುವುದಕ್ಕೆ ಏನ್ ಬೇಕು, ವಿಶ್ವಾಸ, ನಂಬಿಕೆ. ವಿಶ್ವಾಸನೂ ನಂಬಿಕೆನೂ ಇಲ್ಲದೆ ಹೋದ್ರೆ ಕೊನೆ ದಿವಸದ ನ್ಯಾಯ ತೀರ್ಪಿನ ದಿನದ ಧೈರ್ಯ ನನ್ನಲ್ಲಿ ಇರೋದಿಲ್ಲ. ಆ ಧೈರ್ಯ ಇಲ್ಲದೆ ಹೋದ್ರೆ ದೇವರ ಪ್ರೀತಿ ನನ್ನಲ್ಲಿ ಸಂಪೂರ್ಣಗೊಳ್ಳಲ್ಲ. ಆಮೇಲೆ ಆ ಪ್ರೀತಿ ಇಲ್ಲದೆ ಹೋದ್ರೆ ನನ್ನಲ್ಲಿ ಎಂದೆಂದಿಗೂ ಭಯದಲ್ಲೇ ಬಾಳ್ತಾರೆ. ಎಷ್ಟೋ ಜನರು ಇವತ್ತಿಗೂ ದೇವರನ್ನು ಕಂಡಿದ್ರೆ ಏನ್ ಮಾಡ್ತಾರೆ, ತುಂಬಾ ಒಳ್ಳೆ ಭಯ ಅಲ್ಲ, ಕೆಟ್ಟ ಭಯ. ಎಷ್ಟೋ ಜನರು ಏನಂತ, ಸರಿಯಾಗಿ ನಡಿಬೇಕು, ಆ ರೀತಿ ನಡಿಬೇಕು, ಈ ರೀತಿ ಏನೇನೋ ದೊಡ್ಡ ದೊಡ್ಡ ವಿಷಯಗಳ ಕುರಿತಾಗಿ ಮಾತಾಡ್ತಾರೆ. ದೇವರ ಪ್ರೀತಿಯನ್ನು ಬಿಟ್ಬಿಡ್ತಾರೆ ಅಂದ್ರೆ, ದೇವರ ಪ್ರೀತಿಯನ್ನು ನಾವೇನು ಸುಲಭವಾಗಿ ತಗೊಳ್ಳೋದು ನಾನು ಹೇಳ್ತಾ ಇಲ್ಲ. ಈ ದೇವರ ಪ್ರೀತಿಯ ನಮ್ಮನ್ನು ಏನ್ ಮಾಡುತ್ತೆ, ನಮ್ಮ ಗುಣವನ್ನು ಮಾರ್ಪಡಿಸುತ್ತೆ. ಆಮೇಲೆ ದೇವರ ಪ್ರೀತಿ ಒಬ್ಬನನ್ನು ಮಾರ್ಪಡಿಸದೆ ಹೋದರೆ ಅವನು ಮಾರ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ಪ್ರೀತಿ ನಿಮ್ಮ ಗುಣವನ್ನು ಮಾರ್ಪಡಿಸದೆ ಹೋದ್ರೆ ನೀವೇನೋ ರಕ್ಷಣೆನೂ ಹೊಂದ್ಕೊಂಡಿಲ್ಲ. ಬೇರೆ ಏನರ್ಥ, ನೀವು ರಕ್ಷಣೆ ಹೊಂದ್ಕೊಂಡಿಲ್ಲ ಅಂದ್ರೆ ನಿಮ್ಮ ಗುಣ ಮಾರ್ಪಟ್ರೆ ಏನು ಮಾರ್ಪಟ್ಟಿಲ್ಲ. ಎರಡು ಒಂದೇ. ರಕ್ಷಣೆ ಒಬ್ಬನಲ್ಲಿ ಹೊಂದ್ಕೊಂಡಿದ್ರೆ ದೇವರ ಪ್ರೀತಿ ನಾವೇನ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ. ಅವರ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗುತ್ತಾ ಅವರ ಪ್ರೀತಿ ನಮ್ಮಲ್ಲಿ ಸಂಪೂರ್ಣಗೊಳ್ಳುತ್ತಾ ನನ್ನ ಗುಣ ಏನಾಗುತ್ತೆ, ಮಾರ್ಪಡುತ್ತೆ. ಗುಣ ಮಾರ್ಪಡುತ್ತೆ ಅಂದ್ರೆ ಏನು, ದೇವರ ಮೇಲೆ ಪ್ರೀತಿ ಹೆಚ್ಚಾಗತ್ತೆ. ಎರಡನೇದು, ನೆರೆಯವರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ನಿನ್ನ ನೆರೆಯವರು ನಿನ್ನಂತೆ ಪ್ರೀತಿಸದೆ ಹೋದರೆ ನೀನು ಏನಕ್ಕೆ ಸಮಾನ ಅಂತ ಇದ್ರೆ, ಕೊಲೆಗಾರನಿಗೆ ಸಮಾನ. ಆಮೇಲೆ ಕಂಟಿನ್ಯೂ ಮಾಡುವುದು. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸುವವನು, ದೇವರನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಸಹೋದರನ ಹಾಗೆ ಮಾಡಿದ್ರೆ ಅವನು ದೇವರ ಮೇಲೆ ಪ್ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಆಮೇಲೆ ನಮ್ಮಲ್ಲಿ ದೊಡ್ಡ ಪರೀಕ್ಷೆ ಇದೆ. ಕಂಟಿನ್ಯೂ ಮಾಡಿ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಕಣ್ಣಿಗೆ ಕಾಣುವಂತ ಸಹೋದರನು, ಈ ವಾಕ್ಯವನ್ನು ಏನ್ ಮಾಡ್ತೀವಿ ಅಂತ ತುಂಬಾ ಸುಲಭವಾಗಿ ತಗೊಳ್ಬಿಡ್ತೀವಿ. ಆದ್ರೆ 19ನೇ ವಾಕ್ಯ ಏನ್ ಹೇಳ್ತಾ ಇದೆ, ನೀ ನಿಜವಾಗ್ಲೂ ದೇವರನ್ನು ಪ್ರೀತಿಸಿದ್ರೆ ನಿನ್ನ ಸಹೋದರನು ಪ್ರೀತಿ ಮಾಡ್ಲೇಬೇಕು ಅಂತ ಇದ್ದಾರೆ. ಆಮೇಲೆ ಸಹೋದರರು ಸಹೋದರಿ, ದೇವರಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದೀವಿ, ಸಹೋದರಿಯರಾಗಿದ್ದೀವಿ. ಎಲ್ಲಿದೆ ವಾಕ್ಯ ಅಂದ್ರೆ 1ನೇ ತಿಮೋತಿಗೆ ಪೌಲ್ ಬರೀತಾರೆ. ಓಕೆ, ಆದ್ರೆ ಇದ್ರಲ್ಲಿ ಕಂಟಿನ್ಯೂ ಮಾಡಿ ಓದ್ಬೇಕಂದ್ರೆ ಏನ್ ಹೇಳ್ತಾರೆ, ನಿನ್ನಲ್ಲಿ ದೇವರ ಪ್ರೀತಿ, ನಿಜವಾಗ್ಲೂ ದೇವರ ಮೇಲೆ ಪ್ರೀತಿ ಇದೆ ಅಂದ್ರೆ ಏನ್ ಮಾಡು, ಮೊದಲು ನಿನ್ನ ನೆರೆಯವರು ನಿನ್ನಂತೆ ಪ್ರೀತಿಸು. ಆಮೇಲೆ ತಾನು ಕಾಣದೇ ಇರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ಯೇಸು ಕ್ರಿಸ್ತುವಿನ ನಾವು ಹೊಂದಿರುವಂತಹ ಆಜ್ಞೆ ಯಾವುದು, ನಿನ್ನ ನೆರೆಯವರನ್ನ ಸಹೋದರರನ್ನು ನಿನ್ನಂತೆ ಪ್ರೀತಿಸು. ನಮ್ಮಲ್ಲಿ ಆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ರಕ್ಷಣೆ ಹೊಂದ್ಕೊಂಡಿದ್ದೀವ ಅಂತ ಪ್ರಶ್ನೆ ಕೇಳಬೇಕು. ದೇವರ ಪ್ರೀತಿ ಅಂದ್ರೆ ನನಗೆ ವಿರೋಧವಾಗಿ ಎಷ್ಟೇ ತಪ್ಪು ಮಾಡಿದ್ರು ಅವ್ರನ್ನ ಹೋಗಿ ಶ್ರಮಿಸಂತ ಪ್ರೀತಿ, ಕಷ್ಟವಾದಂತ ವಿಷಯ. ಅದಕ್ಕೆ ದೇವರು ಏನ್ ಹೇಳ್ತಾರೆ, ಮೊದಲು ಏನ್ ಹೇಳ್ತಾರೆ, ದೇವರೇ ಅನುದಿನದ ಆಹಾರ ನನಗೆ ಕೊಡಿ, ಅದೇ ರೀತಿಯಲ್ಲಿ ನಾನು ನನಗೆ ವಿರೋಧವಾಗಿ ನೀವು ಯಾರೆಲ್ಲ ಪಾಪ ಮಾಡ್ತಾರೆ ಶ್ರಮಿಸುವ ರೀತಿಯಲ್ಲಿ ನನ್ನ ಪಾಪಗಳನ್ನು ನನಗೆ ಶ್ರಮಿಸಿ. ನಾನು ಬೇರೆಯವ್ರು ಶ್ರಮಿಸಿದ್ದು ಹೋದ್ರೆ ದೇವ್ರು ನನಗೆ ಶ್ರಮಿಸಲ್ಲ, ಓಕೆ. ಆದ್ರೆ ನೆಕ್ಸ್ಟ್ ಇನ್ನೊಂದು ವಿಷಯ ಏನು, ದೇವರನ್ನೇ ನಾನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಮೊದಲನೆಯವನ 4ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ರೆ, ನನ್ನಲ್ಲಿ ಸಹೋದರನು ಕೊಂಡು ಪ್ರೀತಿ ಇಲ್ಲದೆ ಹೋದ್ರೆ ದೇವರನ್ನೇ ನಾನು ಪ್ರೀತಿ ಮಾಡ್ತಾ ಇಲ್ಲ, ನಾನು ಸುಳ್ಳುಗಾರನಾಗಿದ್ದೀನಿ ಅಂತಾರೆ. ಬೇರೆ ಇದಲ್ಲ, ಸುಳ್ಳುಗಾರನಾಗಿದ್ದೀವಿ ಅಂತ. ನಮ್ಮಲ್ಲಿ ಎಷ್ಟೋ ಜನರಿಗೆ ಕೂತ್ಕೊಳ್ಳಿ ಸಾಕು, ನಮ್ಮಲ್ಲಿ ಎಷ್ಟೋ ಜನರಿಗೆ ಅರ್ಥ ಆಗದೇ ಇರುವಂತ ವಿಷಯ ಏನಂದ್ರೆ, ನೀವು ಆಮೇಲೆ ಮನೇಲಿ ಹೋಗಿ 2 ಕೊರಿಂಥಿ, ನಾನು ಹೇಳುವಂತ ವಾಕ್ಯಗಳು ಯಾರು ನೋಟ್ ಮಾಡ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. 2 ಕೊರಿಂಥಿ 5ನೇ ಅಧ್ಯಾಯ ಮೊದಲು, ಸೆಕೆಂಡ್ ಎಫೆಷನ್ಸ್ 3ನೇ ಅಧ್ಯಾಯ, ಎಫೆಷನ್ಸ್ 1ರಿಂದ 3. ನೆಕ್ಸ್ಟ್ ಯಾವ್ದು ಓದಿದ್ರಿ? ಮೊದಲನೇ ಯೋಹಾನ 1ರಿಂದ 5ವರೆಗೆ ಓದಿ. ಚಿಕ್ಕ ಬುಕ್, ಅದು ತುಂಬಾ ತಗೊಳ್ಳಲ್ಲ, ಒಂದೇ ಸತಿ ಕೂತ್ಕೊಂಡು ಓದ್ಬೋದು. ಮುಖ್ಯವಾದದ್ದು ಮೊದಲನೇ ಯೋಹಾನ 3ನೇ ಅಧ್ಯಾಯ, ಅದಾದ ಮೇಲೆ ಮಾರ್ಕ್ 10ನೇ ಅಧ್ಯಾಯ. ಈ 4 ವಾಕ್ಯಗಳನ್ನು ಮನೇಲಿ ಹೋಗಿ ಧ್ಯಾನ ಮಾಡಿ ನೋಡಿ, ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ಆದ್ರೆ ನಾನು ಇದೆಲ್ಲ ಕಂಟಿನ್ಯೂ ಮಾಡಿ ಹೇಳುವಂತ ಒಂದೇ ವಿಷಯ ಏನಂದ್ರೆ, ದೇವರ ಪ್ರೀತಿ ನಮ್ಮಲ್ಲಿ ನಿಜವಾಗ್ಲೂ ಇದ್ದರೆ ಸಹೋದರ ನಾವೇನ್ ಮಾಡ್ತೀವಿ? ಪ್ರೀತಿ ಮಾಡ್ತೀವಿ. ನನ್ನಲ್ಲಿ ಸಹೋದರ ಪ್ರೀತಿ ಇಲ್ಲದೆ ಹೋದ್ರೆ ನಾನು ರಕ್ಷಣೆ ಹೊಂದ್ಕೊಂಡು ವ್ಯರ್ಥ. ರಕ್ಷಣೆ ಹೊಂದ್ಕೊಂಡಿದೀವಿ ಅಂತ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಅಂತ ಮನುಷ್ಯ ಏನಾಗಿರಲ್ಲ, ಕಲ್ಲು ಮನಸ್ಸಾಗಿ, ಅಂತ ಮನುಷ್ಯ ಏನಾಗಿರಲ್ಲ, ಕಲ್ಲು ಮನಸ್ಸಾಗಿರುವಂತ ಜನರಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ನಾವಿನ್ನೂ ಕಲ್ಲು ಮನಸ್ಸಲ್ಲೇ ಬಾಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ದೇವರ ಪ್ರೀತಿ ಇನ್ನೂ ನನ್ನಲ್ಲಿ ಸಂಪೂರ್ಣ ಹೊಂದಿಲ್ಲ ಅಂತ. ಸಂಪೂರ್ಣ ಹೊಂದದೇ ಇರುವಂತ ಪ್ರೀತಿ ಇಲ್ಲದೆ ಇದ್ರು ಸಂಪೂರ್ಣ ಹೊಂದೋದಕ್ಕೆ ಏನ್ ಬೇಕು? ದೇವರಲ್ಲಿ ನಾವು ನಡೆಯುತ್ತ ದೇವರ ಮೇಲೆ ಯಾವ್ದ್ರಿಂದ ಅಂತ ಹೇಳ್ತಾ ಇದ್ದಾರೆ, ಕೊನೆ ದಿವಸದಲ್ಲಿ ನಾವು ಇರುವಂತ ನಂಬಿಕೆಯಿಂದ, ಧೈರ್ಯದಿಂದ ಏನ್ ಮಾಡ್ಬೇಕು? ಕೊನೆ ದಿವಸದಲ್ಲಿ ನಾವು ದೇವರ ಮೇಲೆ, ಪವಿತ್ರಾತ್ಮ ನಮ್ಗೆ ಏನ್ ಮಾಡಿದ್ದಾರೆ? ಪ್ರೀತಿ ಮಾಡೋದಕ್ಕೆ 2 ವಿಷಯಗಳು. ಯಾವುದು? ಒಂದು, ದೇವರ ಗುಣ ನಮ್ಮಲ್ಲಿ ಹೆಚ್ಚಾಗಬೇಕು. 2, ಪವಿತ್ರಾತ್ಮ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ತೀತನು 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದೆ? ದೇವರ ಪವಿತ್ರಾತ್ಮ ನಮ್ಗೆ ಏನ್ ಮಾಡ್ತಾರೆ? ಮೊದಲು ಪುನರ್ಜೀವನ ಕೊಡ್ತಾ ಇದ್ದಾರೆ. 2ನೇದು ಯಾವುದು? ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಮನಸ್ಸನ್ನು ಚೇಂಜ್ ಮಾಡ್ತಾ ಇದೆ ಅಂದ್ರೆ ದೇವರ ಪ್ರೀತಿಗೆ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ನಿಂತ್ಕೊಳ್ಳೋಣ. ದೇವರ ಪ್ರೀತಿಯನ್ನು ಕೊಟ್ಟು ನನ್ನ ಮನಸ್ಸು ಮಾರ್ಪಟ್ಟಿಲ್ಲ ಅಂದರೆ ನಾನಿನ್ನೂ ರಕ್ಷಣೆ ಹೊಂದ್ಕೊಂಡಿಲ್ಲ. ದೇವರ ಪ್ರೀತಿ ಯೋಚನೆ ಮಾಡಿ. ಒಂದು ಪದ ಇದೆ ಯಾವ್ದ್ರಲ್ಲಿ, ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಲ್ಯಾವಿಸ್ಟ್ ಅಂತ. ಲ್ಯಾವಿಸ್ಟ್ ಅಂದ್ರೆ ತುಂಬಾ, ಲ್ಯಾವಿಶ್ ಏನ್ ಹೇಳ್ತಾರೆ? ತುಂಬಾ ಯೋಚನೆ ಮಾಡದೆ ಖರ್ಚು ಮಾಡ್ತಾರೆ, ಲ್ಯಾವಿಶ್ ಅಂತ. ಅದನ್ನೇ ಒಂದು ಪೌಲ್ ಬರೆಯುವಾಗ ಎಲ್ಲಿ ಉಪಯೋಗ ಮಾಡ್ತಾರೆ? ದೇವರು ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ಏನ್ ಮಾಡಿದಂತೆ? ಸ್ವಲ್ಪನೂ ಹಿಡಿದು ಕೊಟ್ಟದೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಏನ್ ಮಾಡಿದ್ದಾರೆ? ಸ್ವಲ್ಪ ಅಂತ ಕೊಟ್ಟಿಲ್ಲ, ತನ್ನಲ್ಲಿರುವಂತ ಎಲ್ಲಾ ಒಳ್ಳೆತನವನ್ನು ನಮ್ಮ ಮೇಲೆ ಏನ್ ಮಾಡ್ತಾರೆ? ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸ್ತಾರೆ. ದೇವರ ಪ್ರೀತಿ ಎಂದೂ ಏನ್ ಮಾಡಿಲ್ಲ, ಸ್ವಲ್ಪ ಹಿಡಿದುಕೊಂಡು ಕೊಟ್ಟಿಲ್ಲ. ದೇವರು ಸಂಪೂರ್ಣವಾಗಿ ಯಾವ ರೀತಿ ಒಂದು ಡ್ಯಾಮ್ ನೋಡ್ಕೊಂಡು ನೀರು ಬರುತ್ತೋ ಅದಕ್ಕಿಂತ ಹೆಚ್ಚಾಗಿ ದೇವರ ಪ್ರೀತಿ ನಮ್ಮ ಮೇಲೆ ನೋಡಿಬೇಕು. ಆ ಪ್ರೀತಿ ನನ್ನಲ್ಲಿ ಬರುವಾಗ ಬರೀ ದೇವರ ಹತ್ರ ಪ್ರೀತಿ ಪಡ್ಕೊಂಡು ನಾನು ಅವ್ರಿಗೆ ಮಾತ್ರ ಪ್ರೀತಿ ಮಾಡೋದಲ್ಲ, ಸಭೆಯಲ್ಲಿರುವಂತ ಎಲ್ಲರ ಜೊತೆನೂ ಸೇರಿ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರ ಮೇಲೆ ನನ್ನ ಪ್ರೀತಿಯನ್ನು ಏನ್ ಮಾಡ್ಬೇಕು? ತೋರಿಸ್ಬೇಕು. ಪ್ರೀತಿ ತೋರಿಸದೆ ಹೋದರೆ ನಾನು ರಕ್ಷಣೆ ಹೊಂದಿಕೊಂಡಿಲ್ಲ. ಪ್ರೀತಿ ನಾನು ನನ್ನಂತೆ ನೆರೆಯವರು ಪ್ರೀತಿಸದೆ ಹೋದರೆ ನಾನು ದೇವರನ್ನೇ ಪ್ರೀತಿ ಮಾಡ್ತಾ ಇಲ್ಲ. ನಮ್ಮ ಮನಸ್ಸೆಲ್ಲ ಎಲ್ಲಿರ್ಬೇಕಂದ್ರೆ, ಯಾವ ರೀತಿ ಇರ್ಬೇಕಂದ್ರೆ, ನನ್ನ ಹತ್ರ ಇರುವಂತ ಯಾವುದೇ ವಿಷಯವನ್ನು ಸಹ ಕೊಟ್ಬಿಡ್ತೀನಿ, ಆದ್ರೆ ಆತ್ಮ ಏನಾಗ್ಬೇಕಂತ ರಕ್ಷಣೆ ಹೊಂದ್ಕೋಬೇಕು. ನಮ್ಮ ಮನಸ್ಸು ನಿಜವಾಗ್ಲೂ ದೇವರ ಮೇಲೆ ನಾವು ಪ್ರೀತಿ ಮಾಡಿದ್ರೆ, ಆ ಒಂದು ರಿಚ್ ಮ್ಯಾನ್ ಬರ್ತಾನಲ್ಲ, ಯಾರು ತುಂಬಾ ಸಂಪತ್ತಿ ಇರುವಂತ ಮನುಷ್ಯ ಬರ್ತಾನಲ್ಲ, ನಿಜವಾಗ್ಲೂ ದೇವ್ರಿಗೆ ಭಯ ಪಡ್ತಾನೆ, ದೇವ್ರ ಮೇಲೆ ಏನಿಲ್ಲ ಪ್ರೀತಿ ಇಲ್ಲ. ಆ ಕಾರಣದಿಂದ ಏನ್ ಹೇಳ್ತಾನೆ? ಸಂಪತ್ತೆಲ್ಲ ಕೊಟ್ಬಿಟ್ಟು ಬಂದ ತಕ್ಷಣ ಏನ್ ಹೇಳ್ತಾನೆ? ಅವನು ಬೇಜಾರು ಮಾಡ್ಕೊಂಡು ಹಿಂತಿರುಗಿ ಹೋಗ್ಬಿಡ್ತಾನೆ. ಇಷ್ಟು ಜನ ನಾವು, ನಮಗೆ ಪ್ರಿಯವಾದಂತ ಎಷ್ಟೋ ವಿಷಯಗಳಿರುತ್ತೆ. ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಏನಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಏನೇನೋ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಆಸೆ. ದೇವ್ರು ನಿಮಗೆ ಹೇಳಿದ ತಕ್ಷಣ ವಿಷಯವನ್ನು ಹೋಗಿ ದೇವ್ರು ಹೇಳಿದ ತಕ್ಷಣ ಅದನ್ನು ಕೊಡೋದು ನಮ್ಮಲ್ಲಿ ಮನಸ್ಸಿದೆ. ಯಾಕಂದ್ರೆ ದೇವ್ರು ಯಾರಿಗೂ ಸಾಲ ಇಟ್ಕೊಡೋದಲ್ಲ. ನಾನು ನಿಮಗೆ ಕಾಣಿಕೆ ಕೊಡಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾಣಿಕೆ ನಿಮಗೆ ಗೊತ್ತಿರೋ ಬಿಟ್ಟೆ ನಾನು ಹೇಳುವಂತ ವಿಷಯ ಅದಂದ್ರೆ, ಅದು ಮೇಬಿ ಯಾರನ್ನೋ ಶ್ರಮಿಸೋದಾಗಿರ್ಬೋದು, ಯಾರನ್ನೋ ನಾವು ಏನ್ ಮಾಡಬಹುದಾಗ ಶ್ರಮಿಸೋದಾಗಿರ್ಬೋದು. ಎಷ್ಟೋ ಜನರಿಗೆ ತಮ್ಮ ಈಗೋ ಅಂತಾರಲ್ಲ, ಈಗೋ ಅಂತ ಏನ್ ಹೇಳ್ತೀರಾ? ತಮ್ಮಲ್ಲಿರುವಂತ ಅಂದ್ರೆ ಪ್ರೈಡ್, ಜಂಬ, ದೇವರನ್ನು ಶ್ರಮಿಸೋದಕ್ಕಿಂತ ಏನ್ ಮಾಡ್ಬಿಡ್ತಾರೆ? ಜಂಬ ಅವ್ರ ಕಣ್ಣನ್ನು ಮರೆ ಮಾಡ್ಬಿಡ್ತಾರೆ. ಒಬ್ರನ್ನೊಬ್ರು ಏನ್ ಮಾಡಕ್ಕಾಗಲ್ಲ, ಶ್ರಮಿಸೋದಕ್ಕೆ ಆಗಲ್ಲ. ಈ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ವಿಷಯಗಳಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ತಡೆ.
ದೇವರ ಆಶೀರ್ವಾದ ನಮ್ಮ ಮೇಲೆ ತಡೆಯಾಗೋದು ಮಾತ್ರ ಅಲ್ಲ, ರಕ್ಷಣೆಯನ್ನೇ ನಾವು ಕಳೆದುಕೊಳ್ಳೋದಕ್ಕೆ ಪಾತ್ರರಾಗ್ಬೋದು. ನಿಜವಾಗ್ಲೂ ನಾನು ದೇವರ ಪ್ರೀತಿಯಲ್ಲಿ ಎಷ್ಟೋ ಜನ ಏನ್ ಮಾಡ್ತೀವಿ ಅಂದ್ರೆ, ಓಕೆ ನೀನು ಒಬ್ರನ್ನ ಕ್ಷಮಿಸಿಲ್ಲ, ನಿನಗೆ ಏನಾಗಲ್ಲ, ಆಶೀರ್ವಾದ ಸಿಗಲ್ಲ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಆದ್ರೆ ಆಶೀರ್ವಾದಕ್ಕಿಂತ ಮೇಲಾಗಿ ನಾನು ಒಬ್ಬರ ಪ್ರೀತಿ ಮಾಡಿಲ್ಲ ಅಂದ್ರೆ ನಾನು ದೇವರನ್ನೇ ಪ್ರೀತಿ ಮಾಡ್ತೇನೆ. ನನ್ನ ಹತ್ರ ಇರುವಂತ ಯಾವುದೇ ವಿಷಯವನ್ನು ಸಹ ದೇವರೇ ಕೊಟ್ಬಿಡ್ತೀನಿ, ಆತ್ಮ ರಕ್ಷಣೆ ಹೊತ್ಕೊಬೇಕು, ಅವರನ್ನ ನಾನು ಕ್ಷಮಿಸ್ಬೇಕು ಅಂತ ಮನಸ್ಸು ನಮ್ಮಲ್ಲಿ ಬರ್ತಾ ಇದೆಯಾ? ಇನ್ನು ನಾನು ಎಷ್ಟೋ ಸತಿ ಅಂದ್ರೆ ದೇವ್ರ ಹತ್ರ ಕೆಲವು ಆಶೀರ್ವಾದ ಕೇಳ್ತಾ ಇರ್ತೀವಿ. ಏನಂತ, ದೇವರೇ ನನಗೆ ಇದು ಬೇಕು ಅದು ಬೇಕು, ಎಲ್ಲರೂ ಕೇಳುವಂತ ರೀತಿಯಲ್ಲಿ ನಾನು ಕೇಳ್ತೇನೆ. ಹಂಗೆ ಕೇಳ್ತಾ ಇರ್ಬೇಕಾದ್ರೆ ಕೆಲವೊಂದ್ಸರಿ ನನ್ನ ಒಳಗಡೆ ಒಂದು ಪ್ರಶ್ನೆ ಬರುತ್ತೆ, ಅದನ್ನು ಹೇಳ್ಬಿಟ್ಟು ಮುಗಿಸ್ತೇನೆ. ಕೆಲವೊಂದ್ಸತಿ ನನ್ನ ಒಳಗಡೆ ಒಂದು ಪ್ರಶ್ನೆ ಬರುತ್ತೆ, ದೇವರೇ ನಾನು ಈ ವಿಷಯಕ್ಕೋಸ್ಕರ ಎಷ್ಟು ಕೇಳ್ತಾ ಇದ್ದೀನಲ್ಲ, ಒಂದು ವೇಳೆ ನಾಳೆ ನೀವು ಆ ವಿಷಯವನ್ನು ನನಗೆ ಆಶೀರ್ವಾದ ಕೊಡ್ತೀರಾ, ಒಂದು 2-3 ವರ್ಷ ಆದ್ಮೇಲೆ ಆ ವಿಷಯ ಯಾರಿಗೋ ಕೊಟ್ಕೊಡು ಅಂತ ಹೇಳ್ತೀರಾ, ಅವಾಗ ಆ ವಿಷಯವನ್ನು ಕೊಡೋಕೆ ನನ್ನಲ್ಲಿ ಮನಸ್ಸಿರುತ್ತೆ. ಆ ಮನಸ್ಸು ನನ್ನಲ್ಲಿ ಇಲ್ಲದೆ ಹೋದ್ರೆ ಆಶೀರ್ವಾದ ನನಗೆ ಬೇಡ. ಯಾಕಂದ್ರೆ ಆ ವಿಷಯ ನಾನು ಕೊಡದೆ ಹೋದ್ರೆ ಏನಾಗಲ್ಲ, ಅವ್ರಿಗೆ ಅದು ಆಶೀರ್ವಾದ ಹೋಗಿ ಸೇರಲ್ಲ, ಒಂದು. ಆದ್ರೆ ಎರಡನೇದು ಏನಂದ್ರೆ, ದೇವರಿಗಿಂತ ಆ ವಿಷಯದ ಮೇಲೆ ಹೆಚ್ಚಾಗಿ ನನ್ನ ಪ್ರೀತಿ ಆಗಬೇಕು. ಆ ಪ್ರೀತಿ ನನ್ನ ದೇವರಲ್ಲಿ ಮಾತ್ರ ಇರಬೇಕು ಅನ್ನೋಂಥ ಪ್ರಾರ್ಥನೆ ನಮ್ಮಲ್ಲಿ ಇರಬೇಕು. ಆಮೇಲೆ ನಾವು ಕೇಳುವಂತ ಎಲ್ಲಾ ಒಳ್ಳೆಯ ವಿಷಯಗಳನ್ನು ದೇವರು ತಮ್ಮ ಸಮಯದಲ್ಲಿ ಕೊಡ್ತಾರೆ, ಮತ್ತೆ 7ನೇ ಅಧ್ಯಾಯ. ಆದರೆ ಆ ವಿಷಯ ನನಗೇನಾಗಬಾರದು, ವಿಗ್ರಹ ಮಾಡಬಾರದು. ಎಲ್ಲರೂ ಒಂದು ಪ್ರಶ್ನೆ ಇರುತ್ತೆ. ಯಾವ ಪ್ರಶ್ನೆ ಅಂದ್ರೆ, ದೇವರು ಒಂದು ಆಶೀರ್ವಾದ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಆಶೀರ್ವಾದ ನೀವು ತುಂಬಾ ವರ್ಷಗಳಿಂದ ಏನ್ ಕೇಳ್ತೇವೆ, ಯಾವುದೊಂದು ಆಶೀರ್ವಾದಕ್ಕೋಸ್ಕರ ಕೇಳ್ತಾ ಇದ್ರೆ ಆಶೀರ್ವಾದ ದೇವರು ಕೊಡ್ತಾರೆ. ಕೊಟ್ಟ ಮೇಲೆ ದೇವರು ಏನ್ ಹೇಳ್ತಾರೆ ಅಂದ್ರೆ, ಈ ಆಶೀರ್ವಾದನು ನಿನಗೂ ಉಪಯೋಗಿಸು, ಆದ್ರೆ ನನ್ನ ಸೇವೆಗೆ ಉಪಯೋಗಿಸು ಅಂತ ಹೇಳ್ಬಿಡ್ತಾರೆ. ಇಟ್ಕೊಡು. ನನ್ನಲ್ಲಿ ಈ ಪ್ರಶ್ನೆ ಬಂತು ರೀಸೆಂಟ್ ಆಗಿ. ದೇವ್ರ ಹತ್ರ ಎಷ್ಟೋ ವರ್ಷಗಳಿಂದ ಆಶೀರ್ವಾದ ಕೇಳ್ತಾ ಇದ್ದೆ. ಆಶೀರ್ವಾದ ಕೇಳ್ತಾ ಇರ್ಬೇಕಾದ್ರೆ ದೇವ್ರು ಇವಾಗಲೇ ಆಯ್ತಪ್ಪ ನೀನು ಕೊಡ್ತೀನಿ, ಆದ್ರೆ ಸ್ವಲ್ಪ ಕಾದಿರು ಅಂತ ಹೇಳಿದ್ಮೇಲೆ, ನಿನಗೆ ಆಶೀರ್ವಾದ ಕೊಡ್ತೀನಿ, ನೀನು ಉಪಯೋಗಿಸು, ಆದ್ರೆ ಬೇರೆಯವ್ರಿಗೂ ಸಹ ಉಪಯೋಗ ಆಗ್ಬೇಕು, ಅದು ಬೇರೆಯವ್ರಿಗೂ ಸಹ ಏನಾಗ್ಬೇಕು, ಆಶೀರ್ವಾದ ಮಾರ್ಪಡ್ಬೇಕು. ಹೇಳುವಾಗ ನನ್ನಲ್ಲಿ ಒಂದು ಪ್ರಶ್ನೆ ಬಂತು, ದೇವ್ರೆ ಇಷ್ಟು ವರ್ಷಗಳಾದ್ಮೇಲೆ ನನಗೆ ಆಶೀರ್ವಾದ ಕೊಡ್ತಾ ಇದೆಯಾ ಅಂತ ಹೇಳ್ಕೊಳ್ಳೋದು. ನೀವು ಪ್ರಾರ್ಥನೆ ಮಾಡಿ ಆಶೀರ್ವಾದ ಕೊಡ್ತಾ ಇದ್ದೀರಾ, ಕೊಟ್ಟದ ಮೇಲೂ ಸಹ ನೀವೇನು ಹೇಳ್ತಾ ಇದ್ದೀರಾ ಅಂದ್ರೆ, ಅದನ್ನ ಬೇರೆಯವ್ರಿಗೂ ಸಹ ನೀನು ಉಪಯೋಗ ಮಾಡಿದ್ರೆ ಇರಬೇಕು, ನಿನಗೂ ಉಪಯೋಗ ಆಗ್ಬೇಕು ಅಂತ. ಆಮೇಲೆ ನನ್ನ ಆಶೀರ್ವಾದ ಸಹ ನನಗಿರಬಾರ್ದು ಸಂಪೂರ್ಣವಾಗಿ, ಯಾಕೆ ಅದನ್ನು ಸಹ ನಾನು ಅದನ್ನು ಸಹ ಯಾಕೆ ಸೇವೆಯಲ್ಲಿ ಕೊಡ್ಬೇಕು ಅನ್ನೋಂಥ ಪ್ರಶ್ನೆ. ನನಗೂ ಕೊಡ್ತಾ ಇದ್ರೆ ಸಂತೋಷ, ಆದ್ರೆ ಅದನ್ನ ಇಟ್ಕೊಂಡು ಸೇವೆ ಮಾಡು ಅಂತ ಹೇಳ್ತಾ ಇದ್ದಾರೆ, ನ್ಯಾಯನ ದೇವ್ರೆ? ಕೇಳಬೇಕಾದ್ರೆ 2-3 ದಿವಸದಿಂದ ಕೇಳ್ತಾ ಇದ್ದೆ. ನನ್ನಲ್ಲಿ ಏನೋ ಒಂದು ಪ್ರಶ್ನೆ, ಯಾಕೆ ದೇವ್ರೆ ಇದನ್ನು ನಾನು ಸೇವೆಗೂ ಸಹ ಉಪಯೋಗ ಮಾಡ್ಬೇಕು, ಯಾಕೆ ಈ ಪ್ರೆಷರ್ ನನ್ನ ಮೇಲೆ ಅಂತ ಕೇಳಬೇಕಾದ್ರೆ, ದೇವರು ನಾವು ಎಷ್ಟೋ ಸತಿ ಏನು ಯೋಚನೆ ಮಾಡ್ತೀವಿ ಅಂದ್ರೆ, ನಾನು ಈ ವಿಷಯವನ್ನು ಮಾಡದೆ ಹೋದ್ರೆ ಬೇರೆ ಯಾರು ಮಾಡೋಕ್ಕಾಗಲ್ಲ, ನಾನೇ ಮಾಡ್ಬೇಕು, ಅದರಿಂದ ದೇವ್ರು ನನ್ನನ್ನೇ ಬಂದು ಹಿಡ್ಕೊಳ್ತಾ ಇದ್ದಾರೆ ಅಂತ. ಆದ್ರೆ ಅದಲ್ಲ, ದೇವರು ತಾನಾಗೆ ಸಹ ವಿಷಯವನ್ನು ಮಾಡ್ಬೋದು, ಬೇರೆಯವ್ರು ಇಟ್ಕೊಂಡು ಸಹ ಏನ್ ಮಾಡ್ಬೋದು, ಆ ಒಂದು ವಿಷಯವನ್ನು ಮಾಡ್ಬೋದು. ಆದ್ರೆ ಅವರ ಪ್ರೀತಿಯಿಂದ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವರ ಪ್ರೀತಿಯಿಂದ ನಾನು ಕೀಳ್ಪಡೆಯಬೇಕು ಅನ್ನುವಂತಹ ಕಾರಣದಿಂದ ಏನ್ ಮಾಡ್ತಾ ಇದ್ರೆ, ಆ ಆಶೀರ್ವಾದವನ್ನು ಕೊಟ್ಟು ಆ ಆಶೀರ್ವಾದ ಬೇರೆಯವರೆಗೂ ಆಶೀರ್ವಾದ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರೆ. ಆಮೇಲೆ ದೇವರು ನನ್ನನ್ನು ನಿಮ್ಮನ್ನು ಉಪಯೋಗಿಸ್ಬೇಕು ಅಂತ ಏನು ಅವ್ರಿಗೆ ಕಡ್ಡಾಯ ಅಲ್ಲ, ಆದರೆ ಅವರು ನಮ್ಮನ್ನ ಉಪಯೋಗಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆಮೇಲೆ ಅವರು ನನ್ನ ನೋಡಿ ಕೀಳ್ಪಡಿತಾರ ಅಂತ ಏನ್ ಮಾಡ್ತಾರೆ, ನೋಡ್ತಾರೆ. ಯಾಕೆ ನೋಡ್ತಾ ಇದ್ದಾರೆ, ಆ ಕೀಳ್ಪಡಿಯುವಾಗ ಅವರು ದೇವರಿಗೆ ಅವರ ಪ್ರೀತಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಆಯ್ತಪ್ಪ ನಾನು ಕೊಟ್ಟಂತ ಆಶೀರ್ವಾದನೂ ಸಹ ನಾನು ಹಿಡಿದಿಟ್ಕೊಳ್ದೆ ನಿಮ್ಮ ಸಹೋದರನ್ನು ಪ್ರೀತಿ ಮಾಡೋಕೆ ಕೊಡ್ತಾ ಇದ್ದೆ, ಅದಕ್ಕೂ ಸಹ ಯೂಸ್ ಮಾಡ್ತೀನಿ ಅಂತ ಹೇಳುವಾಗ ಏನಾಗುತ್ತೆ, ದೇವರ ಒಂದೇ ಒಂದು ಎಕ್ಸಾಂಪಲ್ ಇದಕ್ಕೆ ಯಾವ್ದು ನನಗೆ ಸಿಕ್ತಂದ್ರೆ, ದೇವರು ಎಲ್ಲೂ ಸಹ ಏನ್ ಮಾಡಿಲ್ಲ ಅಂದ್ರೆ, ಆ ಒಂದು ಟ್ಯಾಕ್ಸ್ ಕಲೆಕ್ಟರ್ ಇರ್ತಾನಲ್ಲ, ಯಾರು ಜಕ್ಕಯ್ಯಸ್, ದೇವರು ಅವ್ರ ಹತ್ರ ಹೋಗಿ ಏನ್ ಮಾಡಲ್ಲ ಅಂದ್ರೆ, ಹೇಳಲ್ಲ ಏನಂತ, ನೀನ್ ಹೋಗಿ ನಿನ್ನ ಎಲ್ಲೋ ಕೊಟ್ಬಿಡು ಅಂತ, ಏನಂತ ನಿನ್ನ ಆಸ್ತಿ ಸಂಪದ ಎಲ್ಲ 2% ವಾಪಸ್ ಮಾಡ್ತಾರೆ ಹೇಳಿ. ದೇವ್ರ ಮೇಲೆ ಇರುವಂತ ಪ್ರೀತಿಯಿಂದ ಮಾಡಿದ್ದಾರೆ. ಮೇರಿಗೂ ಸಹ ಆ ಒಂದು ಏನ್ ಹೇಳ್ತಾರೆ, ಒಂದು ಕಾಲನ್ನು ಬಂದು ತೈಲವನ್ನು ಮುರಿದು ಆ ತೈಲವನ್ನು ಹಾಕೋದಕ್ಕೆ ದೇವರು ಎಂದು ಹೇಳಿಲ್ಲ, ತಾನಾಗೆ ಬಂದು ಏನ್ ಮಾಡ್ತಾ ಇದ್ದಾಳೆ, ಕಾಲಿನಲ್ಲಿ ಬಂದು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ತೈಲದಿಂದ ಅಭಿಷೇಕ ಮಾಡಿ ಓಡಿಸ್ತಾ ಇದ್ದಾರೆ, ತನ್ನ ಕೂದಲು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಎಷ್ಟು ಜನರಿಗೆ ನಮ್ಮಲ್ಲಿ ಆ ಮನಸ್ಸು ಬರುತ್ತೆ, ನನ್ನ ಒಂದು ತುಂಬಾ ಅಮೂಲ್ಯವಾದ ವಿಷಯವನ್ನು ಇಟ್ಕೊಂಡು ದೇವರ ಪಾದವನ್ನು, ನನ್ನ ದೊಡ್ಡ ಆಶಯವನ್ನು ಇಟ್ಕೊಂಡು ದೇವರಿಗೆ ಸೇವೆ ಮಾಡ್ತೀನಿ, ಎಷ್ಟು ಜನರ ಮನಸ್ಸಲ್ಲಿ ಬರುತ್ತೆ. ಅದನ್ನು ಕೇಳಿ ಬೆಳಗ್ಗೆ ಅಳ್ತಾ ಇದೆ ಏನಂತ, ದೇವರೇ ನನ್ನ ಒಂದು ಆಶೀರ್ವಾದ ಇಟ್ಕೊಂಡು ಅದನ್ನೊಂದು ತೈಲವಾಗಿ ಮಾರ್ಪಡಿಸಿ ನಿಮಗೆ ಏನ್ ಮಾಡ್ತೀನಿ,
ನಿಮ್ಮ ಕಾಲಿಗೆ ಅಭಿಷೇಕ ಮಾಡಬೇಕು. ಎಷ್ಟು ಜನ ನಿಜವಾಗ್ಲೂ ನಾವು ಮೈಂಡಲ್ಲಿ ಯೋಚನೆ ಮಾಡ್ತೀವಿ, ನಿಜವಾಗ್ಲೂ ನಾವು ದೇವರು ಸಿಕ್ಕದ್ರೆ ಅವ್ರ ಕಾಲನ್ನೇ ಹಿಡ್ಕೊಳ್ಳೋಣ ಇವತ್ತು ಬಿಡಲ್ಲ ಅಂತ ಎಷ್ಟು ಜನ ಯೋಚನೆ ಮಾಡ್ತೀವಿ. ಆ ಪ್ರೀತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದೇವರ ಪ್ರೀತಿ ನಮ್ಗೆ ಅರ್ಥ ಆಗದೆ ಹೋದ್ರೆ ನಾವು ಏನು ಮಾಡಿನೂ ಉಪಯೋಗ ಇಲ್ಲ, ರಕ್ಷಣೆ ಹೊಂದ್ಕೊಂಡೇ ಉಪಯೋಗ ಇಲ್ಲ. ನಮ್ಮ ಕಣ್ಣೀರು ಅವ್ರ ಪಾದವನ್ನು ಸೇರ್ತಾ ಇದ್ದೀವಿ. ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾರದಲ್ಲಿ ಅಪ್ಪ ಸ್ತೋತ್ರ, ಬರುವಂತ ವಾರಗಳಲ್ಲಿ ಅಪ್ಪ ನಮ್ಗೆ ಏನು ನೀವು ಅರ್ಥ ಮಾಡಿಸ್ತೀರೋ ಇಲ್ವಪ್ಪ, ಆದ್ರೆ ಒಂದು ವಿಷಯ ನಮ್ಗೆ ಅರ್ಥ ಮಾಡಿಸಿ, ನಿಮ್ಮ ಪ್ರೀತಿ ನಮ್ಗೆ ಅರ್ಥ ಮಾಡಿಸಿ. ನಿಮ್ಮ ಪ್ರೀತಿ ಅರ್ಥ ಮಾಡಿಕೊಳ್ಳದೆ ನಾವು ಎಷ್ಟೋ ಜನ ರಕ್ಷಣೆ ಹೊಂದ್ಕೊಂಡಿದ್ದೀವಿ, ಏನೋ ಮಾಡ್ತಾ ಇದೀವಿ ಅಂತ ನಮ್ಮ ಚಿಕ್ಕ ವಿಷಯ ನಾವು ಕೊಡೋಕ್ಕೆ ನಮ್ಗೆ ಇಷ್ಟ ಬರ್ತಾ ಇಲ್ಲ. ದೇವರೇ, ಬಿಟ್ಟು ಕೊಡೋಕೆ ನಮ್ಗೆ ಇಷ್ಟ ಬರ್ತಾ ಇಲ್ಲ. ನಿಜವಾಗ್ಲೂ ನಿಮ್ಮ ಪ್ರೀತಿ ಅರ್ಥ, ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಸಹೋದರ ಪ್ರೀತಿ ಮಾಡೋದೋದ್ರೆ ನಾನು ಸುಳ್ಳುಗಾರನು ಅಂತ ಹೇಳ್ತೀರಲ್ಲ, ನಾನು ಮರ್ಡರ್ ಮಾಡಿದ್ದಕ್ಕೆ ಸಮಾನ ಅಂತೆ, ಕೊಲೆಗಾರಿಗೆ ಸಮಾನ ಅಂತಿದೆ. ನಿಮ್ಮ ಪ್ರೀತಿಯನ್ನು ನಾನು ಕಂಡು ನಾನು ರಿಯಾಕ್ಟ್ ಮಾಡದೆ ಹೋದ್ರೆ ಅಪ್ಪ ನಾನು ಜೀವಂತವಾಗಿದ್ದು ಉಪಯೋಗ ಇಲ್ಲ. ದೇವರೇ, ನಾವು ಯಾರು ಜೀವಂತವಾಗಿ ಉಪಯೋಗ ಇಲ್ಲ. ನಮ್ಮ ಪ್ರೀತಿಯನ್ನು ಕಂಡು ಆ ಪ್ರೀತಿಯನ್ನು ಬೇರೆಯವ್ರಿಗೆ ನಾವು ತೋರಿಸದೆ ಹೋದ್ರೆ, ನಿಮ್ಮಂತೆ ನನ್ನ ಗುಣ ಮಾರ್ಪಡದೆ ಹೋದ್ರೆ ನಾವು ಎಂತಪ್ಪ ನಮ್ಮ ಜೀವನ. ನೀವು ಕೊಡುವಂತ ಆಶೀರ್ವಾದಗಳನ್ನು ಬೇರೆಯವರಿಗೆ ಆಶೀರ್ವಾದವಾಗಿ ಮಾರ್ಪಡಿಸಿ ಅಪ್ಪ, ನಮ್ಮನ್ನು ಬೇರೆಯವ್ರಿಗೆ ಆಶೀರ್ವಾದವಾಗಿ ಮಾರ್ಪಡಿಸಿ. ನಿಮಗೆ ಕಟ್ಟಾಯ ಅಲ್ಲ ದೇವರಾದ್ರೆ ಅಪ್ಪ, ನಮ್ಮನ್ನು ನಾವು ಅಪ್ಪ ಸ್ತೋತ್ರ ಬೇರೆ ಯಾವ ರೀತಿ ಆ ತೈಲವನ್ನು ಹಾಕಿ ನಿಮ್ಮ ಕಾಲನ್ನು ಅಭಿಷೇಕ ಮಾಡಿದ್ರು, ನಮ್ಮನ್ನು ಅದೇ ತೈಲವಾಗಿ ಇಟ್ಕೊಂಡು ನಿಮ್ಮ ಕಾಲನ್ನು ಅಭಿಷೇಕ ಮಾಡ್ತಿದ್ದೇವೆ. ನಿಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ಅಪ್ಪ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಏನ್ ಮಾಡಿದ್ರೆ ಲಾವಿಶ್ ಲವ್ ಬೋನಸ್ ನಾವು ಕೇಳೋದಕ್ಕೂ ಯೋಚನೆ ಮಾಡೋದಕ್ಕೆ ಹೆಚ್ಚಾಗಿ ನಿಮ್ಮ ಪ್ರೀತಿಯನ್ನು ಈ ತಿಂಗಳಲ್ಲಿ ನಮ್ಮ ಮೇಲೆ ಬಂದು ತೋರಿಸಿ. ಆ ಪ್ರೀತಿಯನ್ನು ತೋರಿಸ್ತಾ 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 ಅಪ್ಪ, ನಾವಪ್ಪ ಎಂದಿಗೂ ಅರ್ಥ ಮಾಡಿಕೊಳ್ಳದೆ ಇರುವಷ್ಟು ಪ್ರೀತಿ ನಮ್ಮ ಮೇಲೆ ತೋರಿಸುವಾಗ ದೇವರೇ, ನಾವು ಪ್ರೀತಿಗೆ ಅಪ್ಪ ಸ್ತೋತ್ರ ಅಪ್ಪ, ನಿಮ್ಗೆ ಏನಾಗ್ಬೇಕಂದ್ರೆ ಆ ಪ್ರೀತಿ ನಮ್ಮನ್ನು ಆಳ್ಬೇಕು ದೇವರೇ. ದೇವರ ಪ್ರೀತಿ ನಮ್ಮನ್ನು ಆಳೋದಕ್ಕೆ ಸಹಾಯ ಮಾಡಿ, ಅರ್ಥ ಮಾಡ್ಕೊಳಕ್ ಸಹ ನಮ್ಮ ಮೇಲೆಪ್ಪ ನಿಮ್ಮ ಅಪ್ಪ ಮುಡಿವೇ ಇಲ್ಲದ ಅಂತ ಅನ್ಬಾಂಡವೆ, ಕೊನೆಯೇ ಇಲ್ಲದಂತ ಒಂದು ಪ್ರೀತಿಯನ್ನು ನಮ್ಮ ಮೇಲೆ ನೀವು ಸುರಿಸುವಾಗ ದೇವರೇ ಸ್ತೋತ್ರ, ಆ ಪ್ರೀತಿ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ನಮ್ಮ ಮನಗಣ್ಣುಗಳು ತೆಗೆಯರು. ಅನುದಿನ ನಮ್ಮ ಪ್ರೀತಿ ಹೊಸದಾಗಿದೆ ದೇವರು. ಅನುದಿನ ಎಂದೆಂದಿಗೂ ಇರುವಂತ ಒಂದೇ ವಿಷಯ ನಿಮ್ಮ ಪ್ರೀತಿ. ಆ ಪ್ರೀತಿಗೆ ನಾವು ರಿಯಾಕ್ಟ್ ಆಗ ಸಹ ಮನಸ್ಸು ತೆರೆದುಕೊಳ್ಳೋಕೆ ಸಹಾಯ ಮಾಡಿ. ಈ ಮಂತಲ್ಲೇಪ್ಪ ನಿಮ್ಮ ಪ್ರೀತಿ ನಮಗೆ ತಿಳಿಸಿಕೊಡುವಾಗ, ನೀವು ನಮ್ಮ ಮೇಲೆ ಪ್ರೀತಿ ನಿಮ್ಮ ಲಿಮಿಟೇ ಇಲ್ಲದಾಗ ಸುರಿಸುವಾಗ ದೇವರೇ, ಆ ಪ್ರೀತಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡಿ. ನಿಮ್ಮ ಪ್ರೀತಿಯಿಂದ ನಮ್ಮ ಮೇಲೆ ಆಶೀರ್ವಾದವನ್ನು ಎಲ್ಲವನ್ನು ನೀವು ಸುರಿಸುವಾಗ ಅಪ್ಪ, ನಿಮ್ಮ ಪ್ರೀತಿಯಿಂದ ನಾವು ನಡೆಸಲ್ಪಡುವುದಕ್ಕೆ ಸಹಾಯ ಮಾಡಿ. ಲೋಕದ ಆಸೆಗಳಾಗಿ ಇದೆಲ್ಲವನ್ನು ಬಿಟ್ಟು ಅಪ್ಪ, ನಿಮ್ಮನ್ನು ಹಿಂಪಾರಿಸಿ ಬರೋಕೆ ಸಹಾಯ ಮಾಡಿ ಅಪ್ಪ. ಈ ಲೋಕ ಕೊಡುವಂತ ಒಂದು 5-10 ನಿಮಿಷ ಸುಖಕ್ಕಿಂತ ನಿಮ್ಮ ಪಾದದಲ್ಲಿರುವಂತ ಸುಖ ಎಷ್ಟು ಮೇಲಿದೆ ಅದನ್ನು ಅರ್ಥ ಮಾಡಿಕೊಂಡು ನಡೆಯೋದಕ್ಕೆ ಸಹಾಯ ಮಾಡಿ. ಇಂದು ಮಾತೆ ದೇವರ ಆಶೀರ್ವಾದ ಯೇಸುವಿನ ನಾಮದಲ್ಲಿ ತಂದೆ.